ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ, ಆತ್ಮೀಯ ಸುಸ್ವಾಗತ ತಮ್ಮೆಲ್ಲರಿಗೂ. ವೀಕ್ಷಕರೇ, ಇಂದು ಗುರುವಾರದ ಈ ಸುದಿನದಂದು ಜೀವನದಲ್ಲಿ ಸಂಸ್ಕಾರಗಳ ಮೌಲ್ಯಗಳನ್ನ ತಿಳಿ ಹೇಳುವಂತಹ ಪ್ರಾತಃ ಸ್ಮರಣೀಯರು ಗುರು ಹಿರಿಯರನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನ ಆರಂಭಿಸುವ ಸಮಯ ಆಗಿದೆ. ಗುರುಗಳು ಕೂಡ ಆಗಮಿಸಿದ್ದಾಗಿದೆ. ಇಂದು ಗುರೂಜಿಯವರು ಮನೆಯಲ್ಲಿ ಯಾವುದೇ ರೀತಿಯಾದಂತಹ ದುಷ್ಟ ಶಕ್ತಿಗಳು ಇದ್ದಲ್ಲಿ ಅಥವಾ ವೈಯಕ್ತಿಕವಾಗಿ ಯಾರ್ದಾದ್ರೂ ಮೇಲೆ ಮಾಟ ಮಂತ್ರ ಅನ್ನೋದು ಪ್ರಯೋಗವಾಗಿದ್ದಲ್ಲಿ ಅದನ್ನ ಗುರುತಿಸೋದಾದ್ರೂ ಹೇಗೆ, ಇನ್ನ ಈ ಎಲ್ಲ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ ಯಾವೆಲ್ಲ ಪರಿಹಾರ ಮಾರ್ಗಗಳನ್ನ ತಿಳಿಸಿ ಹೇಳುತ್ತೆ, ಈ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ನೇರ ಪ್ರಸಾರ ಕಾರ್ಯಕ್ರಮವಾದ್ರಿಂದ ನೀವು ಕೂಡ ಕರೆ ಮಾಡಬಹುದಾಗಿದೆ. ತೆರೆ ಮೇಲೆ ಸಂಖ್ಯೆಗಳು ಹೋಗ್ತಾ ಇದೆ, ನೋಟ್ ಡೌನ್ ಮಾಡಿ ಕರೆ ಮಾಡಿ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲಿಗೆ ಗುರುಗಳನ್ನ ಬರಮಾಡ್ಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತಂತ್ರವಿದ್ಯಾ ಪ್ರಾವೀಣರು, ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರಗಳಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ ತ್ವಾ ಗಣಪತಿಗಂ ಅವಾಮಹೇ ಕವಿಂ ಕವೀನಾಂ ಉಪಮಶ್ರಮಶ್ರವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ಚನ್ವಣ್ಣೋದಭಿಸ್ಸೇದ ಸಾದನಂ. ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಆದಿಶೇಷಾಯ ನಮಸ್ತುಭ್ಯಂ ಅನಂತಫಲದಾಯಕಂ. ನಮೋ ಅಸ್ತು ಪದ್ಮನಾಭಾಯ ನಾಗಾನಾಂ ಪತಯೇ ನಮಃ. ಸರ್ವೇಜಭ್ಯೋ ನಮೋ ನಮಃ. ಶ್ರೀ ಜಯನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ದ್ವಿತೀಯ ಸಿದ್ಧಿಯೋಗ ಗರಜಕರಣ ವಿಶಾಖ ನಕ್ಷತ್ರ ಬೃಹಸ್ಪತಿ ವಾಸರ್ಹ ಯುಕ್ತಾಯಂ ಯೇ ದಿನೇ ತಥಾ ಪಂಚಾಂಗ. ಇನ್ನ ಈ ದಿನ ಸೂರ್ಯೋದಯ ಬೆಳಗ್ಗೆ 6:09 ಆಗಿದೆ. ಸೂರ್ಯಾಸ್ತ ಸಂಜೆ 6:31 ಆಗಲಿದೆ. ಈ ದಿನದ ಸೂರ್ಯೋದಯ ಪ್ರಕಾರವಾಗಿ ಈ ದಿನದ ರಾಹುಕಾಲ ಮಧ್ಯಾಹ್ನ 1:52 ಪ್ರಾರಂಭವಾಗಿ 3:25 ತನಕ ಇರುತ್ತೆ. ಇನ್ನ ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 10:15 11:30 ಮತ್ತೆ ಮಧ್ಯಾಹ್ನಕ ವೇಳೆ 3:30 4:30 ತನಕ. ಈ ಸಮಯದಲ್ಲಿ ಅತ್ಯಂತ ದುರ್ಮುಹೂರ್ತಗಳು. ಪ್ರಯಾಣ, ಹೊಸ ಕೆಲಸ ಆರಂಭ ಇಂಥದ್ದು ಮಾಡಬಾರದು. ಇನ್ನ ಈ ದಿನದ ಶುಭ ಮುಹೂರ್ತ ಈ ದಿನ 11:55 ಶುಭ ಮುಹೂರ್ತ ಪ್ರಾರಂಭ ಆಗುತ್ತೆ. 12:30 ಕೊನೆಯಾಗುವಂಥದ್ದು. ಸುಮಾರು 35 ನಿಮಿಷಗಳ ಕೇವಲ ಸಮಯ ಇರುತ್ತೆ. ಈ ಸಮಯದಲ್ಲಿ ಶುಭ ಸಮಾರಂಭಗಳು, ದೀಪ ಬೆಳಗುವಂಥದ್ದು, ಪ್ರಾರಂಭ ಕೆಲಸಗಳೆಲ್ಲವನ್ನೂ ಮಾಡ್ಕೋಬಹುದು. ಇನ್ನ ಈ ದಿನ ತುಂಬಾ ವಿಶೇಷವಾಗಿರತಕ್ಕಂಥ ದಿನ. ನಾನು ನಿಮ್ಮೊಂದಿಗೆ ತಿಳಿಸುವಂಥ ದಿನ. ನಮ್ಮ ದೇಶ, ನಮ್ಮ ನಾಡು, ಈ ಭಾರತ ದೇಶಕ್ಕೆ ಒಂದು ಅಮೂಲ್ಯವಾಗಿರತಕ್ಕಂತಹ ಒಂದು ದಿನ. ಯಾಕೆ ಅಂತಂದ್ರೆ ನಮ್ಮ ನಾಡಿನಲ್ಲಿ ಈ ದಿನ ಒಂದು ವಿಶೇಷವಾಗಿ ಮತ, ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದು ಉತ್ತಮ ನಾಯಕನನ್ನು ಆಯ್ಕೆ ಮಾಡುವಂಥ ದಿನ. ಏಕೆಂದ್ರೆ ನಮ್ಮ ಭವಿಷ್ಯ ನಮ್ಮ ತಂದೆ ತಾಯಿಗಳ ಮೇಲೆ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ನಮ್ಮ ಭವಿಷ್ಯ ನಮ್ಮ ದೇಶದ ಮೇಲೆ ಇರ್ತಕ್ಕಂಥದ್ದು. ನಾವು ಉತ್ತಮ ನಾಯಕನನ್ನು ಆಯ್ಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ. ಯಾಕೆಂದ್ರೆ ಅವರ ಹಾದಿಯಿಂದಲ್ಲಿ ನಾವಿರ್ತೀವಿ. ನಮ್ಮ ತಂದೆ ತಾಯಿ ಹಾದಿಯಿಂದಲ್ಲಿ ನಾವು ಸಂಸ್ಕಾರವನ್ನು ಕಲಿಬಹುದು, ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಬಹುದು. ಆದ್ರೆ ಆ ವಿದ್ಯಾಭ್ಯಾಸವನ್ನ ಪ್ರಪಂಚಕ್ಕೆ ನಾವು ವ್ಯಕ್ತಪಡಿಸ್ಬೇಕು, ತೋರಿಸ್ಕೋಬೇಕು ಅನ್ನೋದಾದ್ರೆ ಒಂದು ಭಗವಂತನ ಶಕ್ತಿ ಬೇಕು. ಎರಡನೇದಾಗಿ ಉತ್ತಮ ಭಾರತ ದೇಶಕ್ಕೆ ಉತ್ತಮ ನಾಯಕ ಇರಬೇಕು. ಆ ಮನುಷ್ಯ ಇದ್ರೆ ಮಾತ್ರ ಖಂಡಿತ ಪ್ರತಿಯೊಬ್ಬ ಮನುಷ್ಯ ಮೇಲೆಗೆ ಬರೋದಕ್ಕೆ ಸಾಧ್ಯ. ಈ ದಿನ
ಪ್ರತಿಯೊಬ್ಬ ಮನುಷ್ಯನು ಒಂದೊಂದು ಮತವೂ ಸಹ ಅಮೂಲ್ಯವಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾನು ಓಟ್ ಹಾಕಿದ್ರೆ ನನಗೇನು ಬರುತ್ತೆ, ಮತವನ್ನು ಹಾಕಿದ್ರೆ ನನಗೇನು ಬರೋದಿಲ್ಲ, ಅಥವಾ ನನಗೇನಾದ್ರೂ ಲಾಭ ಇದೆಯಾ ಅಂತ ಚಿಂತೆ ಮಾಡೋದಕ್ಕಿಂತ ಮೊದಲು ಖಂಡಿತವಾಗ್ಲೂ ನೀವೆಲ್ಲರೂ ಹೋಗಿ ಮತ ಚಲಾಯಿಸಿ ಬನ್ನಿ. ನಮ್ಮ ನಾಯಕ ನಮ್ಮ ಕೈಯಲ್ಲೇ. ನಾವು ಯಾರನ್ನು ಆಯ್ಕೆ ಮಾಡ್ಕೋಬೇಕು ನಮ್ಮಲ್ಲೇ ಇರುತ್ತೆ. ಆದ್ರೆ ನಾವು ಯಾರಿಗೆ ಓಟ್ ಹಾಕ್ತೀವಿ, ಯಾರಿಗೆ ಬಿಡ್ತೀವಿ ಅನ್ನೋದಕ್ಕಿಂತ ಉತ್ತಮ ನಾಯಕನನ್ನು ಆಯ್ಕೆ ಮಾಡೋದು ಅದು ನಮ್ಮ ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ. ನಾವೊಂದು ತರಕಾರಿ ತರಕ್ಕೆ ಹೋದಾಗ ಅಂಗಡಿನಲ್ಲಿ ಎಷ್ಟು ಹಣ್ಣುಗಳನ್ನ ತಗೊಳ್ತಾ ಇರ್ತೀವಿ. ಜೊತೆಯಲ್ಲಿ ಕೊಳ್ತೋಗಿರೋ ಹಣ್ಣು ಇರುತ್ತೆ, ಒಳ್ಳೇದು ಹಣ್ಣು ಇರುತ್ತೆ, ಮತ್ತೊಂದು ಇರುತ್ತೆ. ಆದ್ರೆ ಒಂದೊಂದನ್ನು ಆಯ್ಕೆ ಮಾಡಿ ತಗೊಳ್ಳೋದ್ರ ರೂಪದಲ್ಲೇ ನಾವು ಸಹ ನಾಯಕರನ್ನ ಆಯ್ಕೆ ಮಾಡ್ಕೋಬೇಕು. ನನ್ನ ಒಂದು ಮತ ಒಂದು ಉತ್ತಮ ನಾಯಕನಿಗೋಸ್ಕರ ನಾನು ಚಲಾಯಿಸುತ್ತೇನೆ. ನೀವು ಸಹ ಉತ್ತಮ ನಾಯಕನನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಮತವನ್ನ ಹಾಕಿ. ಮತ್ತೆ ಈ ದಿನ ವಿಶೇಷ ವಿಶಾಖ ನಕ್ಷತ್ರದಲ್ಲಿ ಚಂದ್ರ ಇದ್ದಾಗ ಯಾವ ಯಾವ ರಾಶಿಯವರಿಗೆ ಏನು ಗೋಚಾರ ಫಲ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೊಂಚ ಶತ್ರುಗಳ ಭಯ ಇರತಕ್ಕಂಥದ್ದು, ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಮೇಲಾಧಿಕಾರಿಗಳ ಒತ್ತಡ ಇರತಕ್ಕಂಥದ್ದು, ಸ್ವಲ್ಪ ಎಚ್ಚರಿಕೆಯಲ್ಲಿ. ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಪಜಯ ಉಂಟಾಗುವಂಥದ್ದು, ಸ್ವಲ್ಪ ಮುಂದೂಡಿದ್ರೆ ಒಳ್ಳೇದೇ. ಆದ್ರೆ ಯಾವುದೇ ಒಂದು ವಾಗ್ವಿವಾದಗಳಲ್ಲಿ ಈ ದಿನ ಸ್ವಲ್ಪ ಅಪಜಯ ಇರುತ್ತೆ, ಜಾಗೃತಿಯಲ್ಲಿ. ಇದನ್ನ ಎಲ್ಲಾ ರೀತಿಯ ಶುಭಫಲಗಳನ್ನ ಪಡಿಬೇಕು, ಉತ್ತಮವಾಗಬೇಕು ಅನ್ನೋದಾದ್ರೆ ಈ ದಿನ ವಿಶೇಷವಾಗಿ ಮೇಷರಾಶಿಯವರು ಗುರು ಪ್ರಾರ್ಥನೆ, ಗುರು ದರ್ಶನ, ಗುರು ಪ್ರಾರ್ಥನೆ, ಗುರುವಿಗೆ ತುಳಸಿ ಅರ್ಚನೆ ಅಥವಾ ಸಂಪಿಗೆ ಹೂವು ಅರ್ಪಿಸುವುದರಿಂದ ನಿಮ್ಮ ಈ ದಿನದಲ್ಲಿ ಎಲ್ಲವೂ ಸಹ ನಿರ್ವಿಘ್ನವಾಗಿ ನಡೆಯುತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಭೂಮಿಯಿಂದ ಲಾಭ ಆಗುವಂಥದ್ದು ತುಂಬಾ ಚೆನ್ನಾಗಿರುತ್ತೆ, ಉತ್ತಮವಾದ ಪ್ರತಿಫಲಗಳನ್ನು ಅನುಭವಿಸುವಂಥದ್ದು. ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು, ದೀರ್ಘಕಾಲದ ರೋಗಗಳು ಶಮನ ಆಗುತ್ತೆ. ಇನ್ನ ಮನಸ್ಸಿಗೆ ಸಂತೋಷ, ಎಲ್ಲಾ ರೀತಿಯಲ್ಲೂ ಶುಭ ದಿನನೇ ಆಗಿದೆ. ಇದನ್ನ ಮತ್ತಷ್ಟು ಶುಭ ಫಲಗಳನ್ನ ಪಡೆಯಬೇಕು, ಉತ್ತಮವಾದ ಆರೋಗ್ಯವನ್ನು ಅಭಿವೃದ್ಧಿ ಮಾಡ್ಕೋಬೇಕು ಅನ್ನೋದಾದ್ರೆ ಇದನ್ನ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಮಾಡಿ. ಅನುಕೂಲ ಆದ್ರೆ ಯಾರಾದ್ರೂ ಕಡಲೆಕಾಳು ಪ್ರಸಾದ ಕೊಟ್ರೆ ಅದನ್ನ ಕಣ್ಣಿಗೊತ್ಕೊಂಡು ಸ್ವೀಕಾರ ಮಾಡಿ. ಮತ್ತಷ್ಟು ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಧನಲಾಭ ಆಗುವಂಥದ್ದು. ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಇದನ್ನ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಜಯವನ್ನ ಅನುಭವಿಸ್ತೀರಿ. ಮತ್ತೆ ಕೀರ್ತಿ ಲಭಿಸುವುದು, ನಿಮ್ಮ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ, ಒಳ್ಳೆಯ ಗೆಳೆತನ, ಉತ್ತಮವಾಗಿರತಕ್ಕಂಥ ಸಹವಾಸ ಸಿಗುವಂಥದ್ದು ಮತ್ತು ಪುತ್ರ ಲಾಭ, ನೋಡಿ ಮಕ್ಕಳಿಂದ ಲಾಭ ಪಡೆಯುವಂಥದ್ದು. ಇದು ತುಂಬಾ ವಿಶೇಷವಾಗಿರತಕ್ಕಂಥ ದಿನವೇ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗಿದೆ. ಮತ್ತಷ್ಟು ಶುಭಫಲಗಳನ್ನ ನೀವು ಅನುಭವಿಸಬೇಕು ಅನ್ನೋದಾದ್ರೆ ಈ ದಿನ ವಿಶೇಷವಾಗಿ ನೀವು ಶಿವನ ದರ್ಶನ ಅಥವಾ ಶಿವನ ಅಷ್ಟೋತ್ರ ಅಥವಾ ಮನೆಯಲ್ಲಿ ಶಿವನ ಫೋಟೋ ಇದ್ರೆ ಎರಡು ಕೈಯಿಂದ ನಮಸ್ಕಾರ ಮಾಡಿ ಹೊರಗಡೆ ಹೋಗಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಆಯುಧಗಳಿಂದ ತೊಂದರೆ ಆಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಸ್ವಲ್ಪ ಈ ದಿನ ದೂರದಿಂದ ಯಾವುದಾದ್ರೂ ದುರ್ವಾರ್ತೆಗಳು, ಮರಣ ವಾರ್ತೆಗಳು, ತೀರ್ಕೊಂಡಿರುವಂಥದ್ದು, ಅಂಟು ಮುಟ್ಟು ಇಂಥದ್ದೆಲ್ಲ ಬರಬಹುದು. ಸ್ವಲ್ಪ ಜಾಗ್ರತೆ ಇರಬೇಕು. ಮತ್ತೆ ಜ್ವರದಿಂದ ಬಳಲುವಂಥದ್ದು, ಸ್ವಲ್ಪ ಮಟ್ಟಿಗೆ ಕೋಲ್ಡ್ ಇನ್ಫೆಕ್ಷನ್ಸು ಅಥವಾ ಜ್ವರ ಬರುವಂಥದ್ದು, ಮಲೇರಿಯಾ ಇಂಥದ್ದೇನಾದ್ರೂ ತಂದು ದುಃಖದ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಆದ್ರೆ ಈ ದಿನ ಎಲ್ಲಾ ರೀತಿಯ ಶುಭಫಲಗಳನ್ನ ಪಡಿಬೇಕು ಅನ್ನೋದಾದ್ರೆ ಇದೀಗ ನೀವು ಒಂದು ಗುರುವಿನ ಅಷ್ಟೋತ್ರವನ್ನು ಪಾರಾಯಣ ಮಾಡಿಕೊಂಡು 1 ಟೀ ಸ್ಪೂನ್ ಅಷ್ಟು ಜೇನುತುಪ್ಪ ತಿನ್ನೋದ್ರಿಂದ ಖಂಡಿತವಾಗ್ಲೂ ಈ ದಿನ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ವೀಕ್ಷಕರೇ, ನಿರ್ಮಲಾ ಅವರು ಧಾರವಾಡದಿಂದ ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್. ನಮಸ್ತೆ ನಿರ್ಮಲಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಕ್ಕಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಒಬ್ಬರ ಬಗ್ಗೆ ಕೇಳ್ಬೋದು, ಯಾರ ಬಗ್ಗೆ ಕೇಳ್ತೀರಾ? ಮಗನ ಬಗ್ಗೆ ಕೇಳ್ತೇನೆ ಮೇಡಮ್. ಸರಿ, ಮಗನ ಹೆಸರು ಹೇಳಿ. ಸಂಜೀವಯ್ಯ ಅಂತ ಹೇಳಿ ಮೇಡಮ್. ಸರಿ, ಡೇಟ್ ಆಫ್ ಬರ್ತ್? ಡೇಟ್ ಆಫ್ ಬರ್ತ್ 9/3/96. 9/3/96ನೇ ಇಸವಿ. ಸಮಯ? ಸಮಯ ಗೊತ್ತಿಲ್ಲ ಮೇಡಮ್, ಆದ್ರ ಶನಿವಾರ ಹುಟ್ಟಿದ್ದು. ಬೆಳಗ್ಗೆನಾ ರಾತ್ರಿನಾ? ರಾತ್ರಿ ಮೇಡಮ್. ರಾತ್ರಿ. ಜನ್ಮ ರಾಶಿ ನಕ್ಷತ್ರ ಏನಾದ್ರೂ ಮಾಹಿತಿ ಇದೆ? ಸ್ವಾತಿ ನಕ್ಷತ್ರ, ಕುಂಭರಾಶಿ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ ನಿರ್ಮಲಾ ಅವರೇ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ಸ್ವಾತಿ ನಕ್ಷತ್ರ ಕುಂಭರಾಶಿ. ಕುಂಭರಾಶಿ ಎಲ್ಲಮ್ಮ ಬರುತ್ತೆ? ಸ್ವಾತಿ ನಕ್ಷತ್ರ ತುಲಾ ರಾಶಿ ಬರುತ್ತೆ ತಾಯಿ.
ತುಲಾರಾಶಿ ಆಗ್ತೈತಿ ಗುರುಜಿ. ನಾವು ಕುಂಭ ಅಂತೀವಿ, ಅಂದ್ರ ಸಂಜೀವಯ ಅಂತಿತ್ತಲ್ಲ ಗುರುಜಿ. ಸಂಜೀವಯ್ಯ ಹೆಸರ ಮೇಲೆ ಕುಂಭರಾಶಿ, ಆದ್ರೆ ಹುಟ್ಟಿರೋದು ಶನಿವಾರ, ಸ್ವಾತಿ ನಕ್ಷತ್ರ. ಏನ್ ಸುಮಾರು ಒಂದ್ 8 ಗಂಟೆಗೆ ಹುಟ್ಟಿದಾರ ರಾತ್ರಿ? 11 ಗಂಟೆ ಮೇಲೆ ಗುರುಜಿ. 11 ಗಂಟೆ ಮೇಲೆ. ಸರಿ ಅಮ್ಮ, ಸ್ವಾತಿ ನಕ್ಷತ್ರನೇ ಬರುತ್ತೆ. ತುಲಾ ರಾಶಿಯನ್ನ ಇನ್ನ ನೋಡ್ಕೊಳ್ಳಿ. ಸ್ವಾತಿ ನಕ್ಷತ್ರ, ತುಲಾ ರಾಶಿ, ಇವರ ಜನ್ಮ ಜಾತಕ ನೋಡೋಣ. ಶನಿವಾರ ರಾತ್ರಿ ಅಲ್ವಾ ಹುಟ್ಟಿರೋದು? ಹೌದು ಗುರುಜಿ. ನೋಡಿ, ಕುಟುಂಬ ಸ್ಥಾನ ತನುಸ್ಥಾನ ತೋರಿಸ್ತಿದೆ. ಏನ್ ಓದಿದ ನೀನು? ಅವನು ಗುರುಜಿ ನಾವು ಡಿಸೆಂಬರ್ದಾಗ ಇಬ್ರು ಮಕ್ಕಳ ಬಗ್ಗೆ ಮನಿ ಬಗ್ಗೆ ಲೆಟರ್ ಹಾಕಿದ್ವಿ ಗುರುಜಿ. ಅದು ಮೊನ್ನೆ ಅಂದ್ರ ಉಗಾದಿ ಅಮಾವಾಸ್ಯೆ 4 ದಿವಸ ಇರ್ತ ಲೆಟರ್ ಬಂತು ಗುರುಜಿ. ಅದ್ರ ನಿಮ್ ಲೆಟರ್ನ ಪರಿಹಾರ ಏನ್ ಹೇಳಿದ್ರಂತ ಗೊತ್ತಾಗ್ಲಿಲ್ಲ ಗುರುಜಿ. ಲೆಟರ್ ವಾಪಸ್ ಬಂತ ನಿಮ್ಗೆ? ಲೆಟರ್ ವಾಪಸ್ ಬಂತು ಗುರುಜಿ. ಅದ್ರೊಳಗ ಏನ್ ಮಾಡ್ಬೇಕನ್ನೋದು ಬರ್ದಿದ್ರಿ ಗುರುಜಿ. ಬೆಳಿಗ್ಗೆ ಸೂರ್ಯೋದಯ ಕಾಲದಾಗ ಅದನ್ನ 11 ಮೆಣಸಿನ ಬೀಜ ಹಾಕಿ ಸೂರ್ಯೋದಯ ಮಾಡ್ಬೇಕಂತೇಳಿ ಅದನ್ನ ಅಮಾವಾಸ್ಯಿಂದ ಮಾಡಾಕತ್ತೇನೆ ಗುರುಜಿ. 3 ತಿಂಗಳು. ಸರಿ, ಹಾಗೆ ಕಂಟಿನ್ಯೂ ಮಾಡಿ. ಇವನ್ ಜಾತಕ ಏನೋ ಚೆನ್ನಾಗಿದೆ, ಆದ್ರೆ ಕೋಪ ಜಾಸ್ತಿ. ಅಲ್ಲ ಗುರುಜಿ, ಅವನು ಮುಂದ MBBS ಮಾಡ್ಬೇಕಂತ ಇದ್ದಾನ. ಮಾಡ್ತಾನೆ ತಾಯಿ. ಫಸ್ಟ್ ಅವನ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಬರ್ಬೇಕಲ್ವಾ? ಅಂದ್ರೆ ಈಗ ಅಂದ್ರೆ 1, 2, 4ನೇ ತಾರೀಕಿಗೆ ಒಂದು CET ಎಕ್ಸಾಮ್ ಇದೆ ಗುರುಜಿ. ಅದಕ್ಕೆ ನಾವ್ ಅಂದ್ಕೊಂಡು ಕಾಲೇಜ್ನಾಗ ಇದು ಗೌರ್ಮೆಂಟ್ ಸೀಟ್ ಸಿಗುತ್ತಾ ಹೇಗ ಗುರುಜಿ? ಸರಿಮ್ಮ, ಖಂಡಿತವಾಗ್ಲೂ ಸಿಗ್ಲಿ ತಾಯಿ. ಸದ್ಯಕ್ಕೆ ನಾನಂತೂ ಹೇಳ್ತೀನಿ, ತೀರಾ ಕೇಳಿಸ್ಕೊಳ್ಳಿ. ನಿಮ್ಮ ಮಗನಲ್ಲಿ ಉತ್ತಮವಾದ ವಿದ್ಯಾಭ್ಯಾಸ ಇದೆ, ಜೀವನ ಪರಿಪೂರ್ಣವಾದ ಚೆನ್ನಾಗಿರತಕ್ಕಂಥದ್ದು, ಮುಂದೆ ಹೋಗುವಂಥದ್ದು ಎಲ್ಲ ಚೆನ್ನಾಗಿದೆ. ರಮಣಶಾಸ್ತ್ರದಲ್ಲಿ ತೋರಿಸ್ತಿದೆ. ಆದ್ರೆ ಕುಟುಂಬದಿಂದ ದೂರ ಬೆಳಿತಾನೆ ಅಂತ ಇದೆ. ಕುಟುಂಬದಿಂದ ದೂರ ಇಳಿರ್ತಕ್ಕಂಥದ್ದು, ಕುಟುಂಬದಿಂದ ದೂರ ಹಾಸ್ಟೆಲಲ್ಲಿ ಇನ್ನಿತರ ಜಾಗದಲ್ಲಿ ಓದೋ ಅಂಥದ್ದು ಇರುತ್ತೆ. ಅದನ್ನ ಖಂಡಿತವಾಗ್ಲೂ CET ನಲ್ಲಿ ಗವರ್ಮೆಂಟ್ ಎಕ್ಸಾಮ್ ಅಲ್ಲಿ ಇವನು ಸೆಲೆಕ್ಟೆಡ್ ಆಗ್ತಾನೆ, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಆದ್ರೆ ಇವನ್ ಕೋಪ ಕಮ್ಮಿ ಮಾಡ್ಕೋಬೇಕು, ಮನೆಯಲ್ಲಿ ಎಲ್ಲರ ಜೊತೆ ಸ್ಪಂದಿಸ್ಬೇಕು. ಹಿರಿಯರಿಗೆ, ದೊಡ್ಡ ಹಿರಿಯರಿಗೆ ಗೌರವವನ್ನು ಕೊಡ್ತಿದ್ರೆ ಎಂತ ದೋಷಗಳಿದ್ರು ನಿವಾರಣೆ ಆಗುತ್ತೆ. ನೀವು ಲೆಟರ್ ಬರ್ದಿದ್ರಿ, ಅದ್ರಲ್ಲಿ ಪತ್ರದಲ್ಲಿ ನಾವು ವಾಪಸ್ ನಿಮ್ಗೆ ಕಳ್ಸಿದೀನಲ್ವಾ, ಅದರಲ್ಲಿ ಇರ್ತಕ್ಕಂಥ ಪರಿಹಾರಗಳನ್ನ ಖಂಡಿತ ಮಾಡಿಸಿ, ಅದರಿಂದಾನೇ ಒಳ್ಳೇದಾಗತ್ತೆ. ಆದ್ರೆ ಈ ದಿನ ವಿಶೇಷವಾಗಿ ನಾನು ನಿಮ್ಗೆಲ್ಲ ಮಾಟ ಮಂತ್ರದ ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮಾಟ ಮಂತ್ರ ಮಾಡೋದು ಯಾವ ರೀತಿ ಮಾಡ್ತಾರೆ, ಅಥವಾ ಮಾಡಿರೋದನ್ನ ಯಾವ ರೀತಿ ತೆಗಿಬೇಕು, ಅದನ್ನ ಯಾವ ರೀತಿ ನಾವು ಎದುರಿಸ್ಬೇಕು, ಎಲ್ಲಾ ವಿಚಾರವನ್ನ ತಿಳಿಸ್ಕೊಡ್ತೀನಿ. ಈಗ ಸಿಂಹ ರಾಶಿಯವರಿಗೆ ಈ ದಿನದ ಗೋಚಾರ ಫಲ ಹೇಗಿದೆ ಬನ್ನಿ ತಿಳಿಯೋಣ ಗುರುಜಿ. ಇದೀಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇದನ್ನ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸ್ವಲ್ಪ ಇನ್ಬ್ಯಾಲೆನ್ಸ್ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಡೈಜೆಷನ್ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ವಾಟರ್ ಇನ್ಫೆಕ್ಷನ್ಸ್ ಆಗುವಂಥದ್ದು, ಇದರ ಆರೋಗ್ಯದಲ್ಲಿ ಯಾವುದಾದ್ರೂ ಸ್ವಲ್ಪ ಮಟ್ಟಿಗೆ ಜಾಗೃತೆಯನ್ನು ವಹಿಸಿ. ಆರೋಗ್ಯ ಕೆಡುವಂಥ ಸಂಭವಗಳು ಜಾಸ್ತಿ ಇರುತ್ತೆ. ಮತ್ತೆ ಈ ದಿನ ಮಟ್ಟಿಗೆ ಸ್ವಲ್ಪ ಯಾವುದೋ ಹಳೆ ವಿಚಾರಗಳನ್ನು ತಗೊಂಡು ಮನಸ್ಸಿಗೆ ಅಶಾಂತಿ ಉಂಟಾಗುವಂಥದ್ದು, ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣವೂ ಇರುತ್ತೆ. ಮನಸ್ಸಿಗೆ ಅಶಾಂತಿ, ಚಿಂತೆ ಮತ್ತೆ ಕೋಪ, ಉದ್ರೇಕ ಜಾಸ್ತಿ ಇರತಕ್ಕಂಥದ್ದು, ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದು. ಇದನ್ನ ಮಟ್ಟಿಗೆ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು. ಯಾವುದು ತೊಂದರೆ ಅಂತೂ ಯಾವುದು ಆಗೋದಿಲ್ಲ, ಕೊನೆಗೆ ಜಯ ನಿಮ್ಮದೇ ಆಗುತ್ತೆ. ಆದ್ರೂ ಸ್ವಲ್ಪ ನಾವು ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಇದನ್ನ ಅನುಕೂಲ ಆದ್ರೆ ಸೂರ್ಯನಿಗೆ ನಮಸ್ಕಾರ ಮಾಡತಕ್ಕಂಥದ್ದು, ಸೂರ್ಯ ಆರಾಧನೆ ಅಥವಾ ಭಾಸ್ಕರಾಯ ವಿದ್ಮಹೇ ಮಹಾದತಿಕರಾಯ ಅಂತನ್ನೋ ಆದಿತ್ಯ ಪ್ರಚೋದಯ ಗಾಯತ್ರಿ ಮಂತ್ರವನ್ನು ಜಪ ಮಾಡುವಂಥದ್ದು, ಅಥವಾ ಸೂರ್ಯ ದೇವಾಯ ನಮಃ ಅಂತ ಹೇಳಿ ಸೂರ್ಯನನ್ನ ಮನದಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದನ್ನ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕನ್ಯಾ ರಾಶಿ. ಈ ದಿನ ಕನ್ಯಾ ರಾಶಿಯವರು ಸ್ವಲ್ಪ ಜಾಗೃತೆಯನ್ನ ವಹಿಸಲೇಬೇಕು. ಯಾಕೆ ಅಂತಂದ್ರೆ ಬೆಂಕಿಯಿಂದ ತೊಂದರೆ ಆಗುವಂಥದ್ದು, ಮತ್ತೆ ಈ ಒಂದು ಸ್ಫೋಟಕ ವಸ್ತುಗಳು, ಗ್ಯಾಸ್ ಆಗಿರ್ಬೋದು, ಪಟಾಕಿ ಆಗಿರ್ಬೋದು, ಎಣ್ಣೆ ಪದಾರ್ಥಗಳು ಆಗಿರ್ಬೋದು, ಈ ರೀತಿ ಬೆಂಕಿಯ ವಸ್ತುಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರ್ಬೋದು. ಮತ್ತು ಬಿಸಿ ವಸ್ತುಗಳಿಂದ ಶಾಖದಿಂದ ತೊಂದರೆ ಆಗುವಂಥದ್ದು ಉಂಟು. ಯಾವುದೋ ಒಂದು ರೀತಿ ಇದನ್ನ ಮಟ್ಟಿಗೆ ಬಿಸಿಯಿಂದ ನಿಮ್ಗೆ ಯಾವುದೋ ಒಂದು ರೀತಿ ತೊಂದರೆಗಳಾಗುವಂಥದ್ದು ಖಚಿತ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಮತ್ತಷ್ಟು ಒಳ್ಳೇದು. ಮತ್ತೆ ಇದನ್ನ ಮಟ್ಟಿಗೆ ಕುಟುಂಬದಲ್ಲಿ ತಂದೆ ತಾಯಂದರಿಗೆ ಸ್ವಲ್ಪ ಆರೋಗ್ಯ ಕೆಡುವಂಥದ್ದು, ಈ ದಿನ ಇದ್ದಕ್ಕಿದ್ದಂಗೆ ಸಾಕಷ್ಟು ಮೊತ್ತದ ಹಣ ನಷ್ಟ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಿ ಈ ದಿನ ಎಲ್ಲಾ ರೀತಿಯ ಶುಭಫಲಗಳನ್ನು ಪಡೆಯಬೇಕು, ತುಂಬಾ ಒಳ್ಳೆಯ ಲಾಭಗಳನ್ನ ಗಳಿಸಬೇಕು ಅನ್ನೋದಾದ್ರೆ ದುರ್ಗಾದೇವಿ ನಾಮಸ್ಮರಣೆ, ಓಂ ಧೂಮ್ ದುರ್ಗಾಯೇ ನಮಃ ಅಥವಾ ನಮಃ ಚಂಡಿಕಾಯೇ ನಮಃ ಅಂತ ಮನದಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ದಿನ ಹೆಣ್ಣು ಮಕ್ಕಳಿಗೆ ಸುಖ ಸಿಗುವಂಥದ್ದು, ಸ್ತ್ರೀಯರಿಂದ ಲಾಭ ಅಂತಿದೆ.
ಕುಟುಂಬದಲ್ಲಿ ಹೆಂಡತಿಯಿಂದ ಗಂಡನ್ಗೆ ಲಾಭ ಸಿಗುವಂಥದ್ದು ಅಥವಾ ತವರ ಮನೆ ಕಡೆಯಿಂದ ಏನಾದ್ರೂ ಅನುಕೂಲ ಆಗುವಂಥದ್ದು ಇಂಥದ್ದೆಲ್ಲವೂ ಇರುತ್ತೆ. ಮತ್ತೆ ಪುತ್ರ ಸುಖ, ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು, ಉತ್ತಮವಾದ ಪ್ರತಿಫಲಗಳನ್ನ ಪಡೆಯುವಂತ ಯೋಗ ನಿಮ್ಮದಾಗುತ್ತೆ. ಈ ದಿನ ವಸ್ತ್ರ ಲಾಭ, ಆಭರಣ ಲಾಭ, ಆಭರಣ ಖರೀದಿ ಅಂತೂ ಹೇಳ್ತಿದೆ. ಮನಸ್ಸಿಗೆ ನೆಮ್ಮದಿಯ ವಾತಾವರಣ ಈ ದಿನ ಉತ್ತಮವಾಗಿರತಕ್ಕಂಥದ್ದು, ತುಂಬಾ ಲವಲವಿಕೆಯಿಂದ ಇರತಕ್ಕಂಥದ್ದು, ಖಂಡಿತವಾಗ್ಲೂ ತುಂಬಾ ಒಳ್ಳೆಯ ದಿನ. ಇದನ್ನ ಎಲ್ಲಾದ್ರೂ ನೀವು ಹೊರಗಡೆ ಹೋಗ್ಬೇಕು, ಇಂಟರ್ವ್ಯೂಗೆ ಹೋಗ್ಬೇಕು, ಮತ್ತಷ್ಟು ಶುಭಫಲವನ್ನು ಪಡಿಬೇಕು ಅನ್ನೋದಾದ್ರೆ ಒಂದು ಚೂರು ಉದ್ದಿನ ಕಾಳನ್ನ ತಗೊಂಡು ನಿಮ್ಗೆ ಇಳೆ ತೆಗೆದು ಬಿಸಾಕಿ ಹೋಗಿ. ಖಂಡಿತವಾಗ್ಲೂ ನಿಮ್ಗೆ ಲಾಭದಾಯಕವಾಗಿರ್ತಕ್ಕಂಥ ದಿನವೇ ಆಗಿರುತ್ತೆ. ಜೊತೆಯಲ್ಲಿ ಸರಸ್ವತಿ ದರ್ಶನ, ಮತ್ತಷ್ಟು ಶುಭಫಲಗಳು ನಿಮ್ಮದೇ ಆಗತ್ತೆ. ವೀಕ್ಷಕರೇ, ದಾವಣಗೆರೆಯಿಂದ ಶಕುಂತಲಾ ಅವರು ಕರೆ ಮಾಡಿದರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ತಮ್ಮನ್ ಬಗ್ಗೆ ಕೇಳ್ಬೇಕಾಗಿತ್ರಿ. ತಮ್ಮನ ಹೆಸರನ್ನ ತಿಳಿಸ್ಕೊಡಿ. ರಾಘವೇಂದ್ರ. ಹಾ, ಡೇಟ್ ಆಫ್ ಬರ್ತ್ ಹೇಳಿ. 6ನೇ ತಾರೀಕು ಸರಿ. 12ನೇ ತಿಂಗಳು 1980. 80ನೇ ಇಸ್ವಿನ 6/12/80ನೇ ಇಸ್ವಿ. ಸರಿ. ಸಮಯ ಸಮಯ ಗೊತ್ತಿಲ್ರಿ ಮೇಡಮ್. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಸರಿ. ಬೆಳಗ್ಗೆನ ರಾತ್ರಿನ ಅಂದಾಜು ಗೊತ್ತಿದ್ಯಾ? ಗೊತ್ತಿಲ್ಲ ಮೇಡಮ್. ಸರಿ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಅಂತ ಹೇಳ್ತಿದ್ರ. ಗುರುಜಿ ಅವರಿದ್ದಾರೆ, ಮಾತಾಡಿ. ರಾಘವೇಂದ್ರ ಕುರಿತಂತಾಗಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಗಳೇ. ಹೇಳಿ ತಾಯಿ. ಮಗನ? ತಮ್ಮ ರೀ. ತಮ್ಮ. ಏನ್ ಯಾವಾರ ಮಾಡ್ತಾನ, ಎಲ್ಲ ದುಡಿತಾನೆ, ಕೈಯದು ದುಡ್ಡನ್ನೇ ಹತ್ತದಿಲ್ಲ, ಬರೀ ಸಾಲ 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 ಅಂತಾನೆ ಆಗ್ತೈತಿ. ಅಲ್ಲ, ಇವನು ಬೆಳಗ್ಗೆ ಹುಟ್ಟಿದ ರಾತ್ರಿ ಹುದ್ದೆ ಗೊತ್ತಿಲ್ಲ ಅಂತಿದ್ರೆ ಇನ್ ಜೀವನದ ಬಗ್ಗೆ ಹೆಂಗಮ್ಮ ಗೊತ್ತಿರುತ್ತೆ ನಿಮ್ಗೆ? ಸ್ವಂತ ಧರ್ಮ ಅಲ್ವಾ, ಕ್ಲೀನ್ ಆಗಿ ತಿಳ್ಕೋಬೇಕು. ಅನುರಾಧ ನಕ್ಷತ್ರ ಗೊತ್ತಿರುತ್ತೆ. ನಿಮ್ಮ ಅಮ್ಮ ಯಾರು ಹೇಳಿಲ್ವಾ ಬೆಳಗ್ಗೆ ಹುಟ್ಟಿದ್ದ ರಾತ್ರಿ ಹುಟ್ಟಿದ್ದ ಅಂತ? ರಾತ್ರಿ ಇರ್ಬೇಕ್ರಿ ಗುರುಗಳೇ. ಹಂಗ ಹೇಳ್ಬೇಕು, ಕರೆಕ್ಟ್ ಆಗಿ ರಾತ್ರಿ ಇರ್ಬೇಕು ಅಥವಾ ಇರ್ಬಹುದು ಅಂತ ಗೊತ್ತೇ ಇಲ್ಲ ಅಂತಂದ್ರೆ ಅದೇನದಂತ ಹಂಗೆಲ್ಲ ಹೇಳ್ಬಾರ್ದು. ಯಾವ್ದಾದ್ರು ಸಂಕ್ಷಿಪ್ತವಾಗಿ ತಿಳ್ಕೊಂಡು ನಮ್ಗೆ ತಿಳಿಸ್ಬೇಕು. ನೋಡಿ, ನಾನು ಜಾತಕವನ್ನ ನೋಡ್ತಿದ್ದೀನಿ ರಮಲಶಾಸ್ತ್ರದಲ್ಲಿ. ರಮಲಶಾಸ್ತ್ರದ ಸುಖ ಸ್ಥಾನದಲ್ಲಿ ಈಗ ಇವ್ನಿಗೆ 7.5 ನಡೀತಿದೆ. ಇವನ್ ಜೀವನದಲ್ಲಿ ಇದುವರೆಗೂ ವಿದ್ಯಾಭ್ಯಾಸ ಅರ್ಧಂಬರ್ಧ, ಅದು ಪೂರ್ತಿ ಕಂಪ್ಲೀಟ್ ಇಲ್ಲ. ಓದಿದಾನಾ? ಸರಿ. ಎಷ್ಟು ಓದಿದಾನಮ್ಮ? ಮುಗಿಸಿದಾರೆ. ಅಷ್ಟೇ. ಜೀವನದ ವಿದ್ಯಾಭ್ಯಾಸ ಅರ್ಧಂಬರ್ಧ, ಯಾವ ಕೆಲ್ಸನೂ ಪೂರ್ತಿಯಾಗಿ ಸರಿಯಾಗಿ ಮಾಡ್ತಾ ಇಲ್ಲ. ಸ್ನೇಹಿತರೊಂದಿಗೆ ಹೋಗಿ ದುಶ್ಚಟಗಳಿಗೆ ಬಲಿಯಾಗುವಂತ ಇದು ತೋರಿಸ್ತಿರ್ತಕ್ಕಂಥದ್ದು, ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಿರೋ ಆಪರೇಷನ್ಸ್ ಹತ್ರದಲ್ಲೇ ಆಗುತ್ತೆ ಅಂತಿದೆ. ಈ ಅಪೆಂಡಿಕ್ಸ್ ಇಂಥದ್ದೆಲ್ಲ ಜಾತಕ ಸಂಪೂರ್ಣವಾಗಿ ಈಗ ಸರಿ ಇಲ್ಲ. ಸದ್ಯಕ್ಕೆ 7.5 ಬೇರೆ ಪ್ರಾರಂಭ ಆಗಿದೆ. ಅದನ್ನ ದಯವಿಟ್ಟು ಇವನ್ಗೆ ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಂದು 18 ಪ್ರದಕ್ಷಿಣೆ ಮಾಡಿಸಿ, ಅಲ್ಲಿ ಜೇನುತುಪ್ಪ ನೈವೇದ್ಯ ಕೊಟ್ಟು ಸ್ವಲ್ಪ ಸುಸಂಸ್ಕಾರವಾಗಿ ಇರಕ್ಕೆ ಹೇಳಿ. ಯಾರ ಜೊತೆ ಯಾವ ರೀತಿ ಮಾತಾಡ್ಬೇಕು, ದೊಡ್ಡವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ. ಖಂಡಿತವಾಗ್ಲೂ ಅವನ ಜೀವನದಲ್ಲಿ ಒಳ್ಳೇದನ್ನ ಅನುಭವಿಸ್ತಾನೆ. ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ತಾಯಿ. ಆದ್ರೆ ಜೀವನ ಮಾತ್ರ ತುಂಬಾ ಚೆನ್ನಾಗಿದೆ. ಆದ್ರೆ ಅವನ ಆಡೋ ಮಾತುಗಳಿಂದ ಅವನ ಜೀವನದಲ್ಲಿ ಕಂಟಕ ಎದುರಾಗುತ್ತೆ. ಜಾಗೃತೆಯಲ್ಲಿ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ವೀಕ್ಷಕರೇ, ಸಿಕಂದ್ರಾಬಾದಿಂದ ರೇಖಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನನ್ನ ಹೆಸರು ರೇಖಾ, ಸಿಕಿಂದ್ರಾಬಾದ್ ಫೋನ್ ಮಾಡ್ತಿದ್ದೀನಿ. ಸರಿ. ಯಾರ ಬಗ್ಗೆ ಕೇಳ್ಬೇಕಿತ್ತು ರೇಖಾ ಅವರೇ? ನಮ್ಮ ಮನೆ ಬಗ್ಗೆ. ನಮ್ಮ ಮನೆ ತುಂಬಾನೇ ತೊಂದ್ರೆ ಇದೆ, ಸಮಸ್ಯೆಗಳು ಅಂತ ಹೇಳ್ತಿದ್ದೀರಾ. ಯಾರಾದ್ರೂ ಒಬ್ಬರ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಯಾರ ಬಗ್ಗೆ ಕೇಳ್ತೀರಾ? ಹೌದು, ನಮ್ಮ ಮನೆಯವ್ರ ಬಗ್ಗೆ. ಮನೆಯವರ ಹೆಸರನ್ನ ತಿಳಿಸ್ಕೊಡಿ. ರಾಜು. ರಾಜು. ಡೇಟ್ ಆಫ್ ಬರ್ತ್ ಹೇಳಿ. ಇಲ್ಲ, ಡೇಟ್ ಆಫ್ ಬರ್ತ್ ಇಲ್ಲ. ಮದುವೆ ದಿನಾಂಕ. ಮದುವೆ ದಿನಾಂಕ, ಮುಹೂರ್ತದ ಸಮಯ ತಿಳಿಸ್ಕೊಡಿ. 25th April 1996. 11 to 4 April. 25th April 1986. 86. ಮುಹೂರ್ತದ ಸಮಯ 11ರಿಂದ 1 ಗಂಟೆ ಒಳಗಡೆ. ಗುರುಜಿ ಅವರಿದ್ದಾರೆ, ಮಾತಾಡಿ. ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ನನಗ್ ತುಂಬಾ ತೊಂದ್ರೆ ಇದೆ ಗುರುಜಿ. ಯಾರನ್ನ ಒಳ್ಳೇದ್ ಮಾಡಿದ್ರು ಅವ್ರು ನನ್ ಕೆಟ್ಟದೇ ಮಾಡ್ತಾರೆ ಗುರುಜಿ. ನೀನ್ ಒಳ್ಳೇದ್ ಮಾಡೋದ್ ಬಿಟ್ಬಿಡ. ಹಾಗಿದ್ರೆ ಕೆಟ್ಟದ್ದು ಮಾಡ್ಬೇಡ, ಒಳ್ಳೇದು ಮಾಡ್ಬೇಡ. ನಿನ್ನ ಜೀವನ ನೀನ್ ನೋಡ್ಕೊ. ಯಾಕೆ ಬೇರೆಯವ್ರಿಗೆ ಒಳ್ಳೇದ್ ಮಾಡಿ ಕೆಟ್ಟದ್ ಯಾಕೆ ಅನುಭವಿಸ್ತೀರಿ? ಯಾಕೆ ಹಿಂಗ ಆಗ್ತಿದೆ ಅಂದ್ರೆ ತಪ್ಪಲ್ಲಿ ನಿಮ್ಮದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಸಂಪೂರ್ಣವಾಗಿ ಜೀವನದಲ್ಲಿ ನಂಬಬಾರ್ದು. ನಂಬಬೇಕು. ಮನೆಯವರು ಮ್ಯಾಗ ಆಗ್ತಾನೆ ಇಲ್ಲ ಗುರುಜಿ. ಅವ್ರು ಚಾಯ್ ಮಾಡ್ತಾರ. ನಮ್ಗ್ 4 ಮಕ್ಳು ಗುರುಜಿ. ಏನ್ ಓದಿದಾರಮ್ಮ ಮನೆಯವರು? ಅವ್ರು ಓದಿಲ್ಲ ಗುರುಜಿ. ಅವ್ರು ರೋಡ್ ಮೇಲೆ ಚಾ ಮಾಡ್ತಾರ ಗುರುಜಿ. ಏನ್ ಕೆಲಸ ಮಾಡ್ತಾರ ತಾಯಿ? ಚಾಯ್ ಮಾಡ್ತಾರ ಗುರುಜಿ. ಸರಿಮ್ಮ. ನೀವು? ನಾವ್ ಮನೆಯಲ್ಲೇ ಗುರುಜಿ. ಸರಿಮ್ಮ. 4 ಜನ ಮಕ್ಕಳು? ಹೌದು ಗುರುಜಿ. ಏನ್ ಓದ್ತಿದಾರ ಮಕ್ಕಳು? ಮಕ್ಕಳು ಒಬ್ಬಳು 8ನೇ, ಒಬ್ಬಕಿ 7ನೇ, ಒಬ್ಬನು ಆದ್ರೂ ಓದಲ್ನೇ ಗುರುಜಿ.
ಅವನು 12 ವರ್ಷ ಆದ್ರೂ 1ನೇ ಕ್ಲಾಸೇ ಇದ್ದಾನ ಗುರುಜಿ. ಇನ್ನು ಸರಿಮ್ಮ, ನಿಮ್ಮ ಮಾವನವರಿಗೆ 2 ಮದ್ವೆ ಇಂಥದ್ದೇನಾದ್ರೂ ಆಗಿದ್ಯಾ? ನಮ್ಮ ಮಾವನಿಗೆ ಆಗಿಲ್ಲ ಗುರುಜಿ, ನಮ್ಮ ಮಾವನ ಅವ್ರ ತಂದಿಗೆ ಆಗಿದ್ದು 3 ಮದ್ವೆ. 3 ಮದ್ವೆ ನೋಡಿ, ಅಲ್ಲಿಂದ ಪಿತೃದೋಷ ಬಂದಿರತಕ್ಕಂಥದ್ದು. ಆ ಪಿತೃ ಶಾಪದಿಂದನೇ ನಿಮ್ಮ ಮನೆಯವರೆಗೂ ಸಹ ಶಾಪ ಬಂದು ಜೀವನದಲ್ಲಿ ವೃದ್ಧಿ ಆಗ್ತಿಲ್ಲ ನೋಡಿ. 4 ಮಕ್ಕಳು, ಕೊನೆ ಮಗನ್ ಬೇರೆ ಅವನು ಮಾನಸಿಕ ಇದಿಲ್ಲ, ಅಸ್ವಸ್ಥನಾಗಿರ್ತಾನೆ, ಅವನು ಬುದ್ಧಿ ವೃದ್ಧಿ ಇಲ್ಲದೆ ಇರತಕ್ಕಂಥದ್ದು. ಮತ್ತೆ ನಿಮ್ಮ ಮನೆಯವರು ಸಹ ಎಷ್ಟು ಕಷ್ಟಪಟ್ಟರು ಇಲ್ಲಿ ತನಕ ಅಭಿವೃದ್ಧಿ ಆಗದೆ ಇರತಕ್ಕಂಥದ್ದು, ಇದೆಲ್ಲವೂ ಪ್ರೇತದೋಷ. ಆದ್ರಿಂದ ಪ್ರತಿ ಶನಿವಾರ ಎಳ್ಳು, ಕಪ್ಪು ಎಳ್ಳು ಗೊತ್ತಲ್ವಾ? ಕಪ್ಪು ಎಳ್ಳು, ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಅದ್ರಲ್ಲಿ ಒಂದೇ ಒಂದು ಹನಿಯಷ್ಟು ಸಾಸಿವೆ ಎಣ್ಣೆ ಅದನ್ನು ಸೇರಿಸಿ ಉಂಡೆ ಮಾಡಿ ಅದನ್ನ ಹಸುಕ್ ತಿನ್ನಿಸ್ಬೇಕು. ಒಂದು ಉಂಡೆ ಮಾಡಿ ಹಸುಕ್ ತಿನ್ನಿಸ್ತಾ ಬನ್ನಿ ಶನಿವಾರ. ಅದೇ ರೀತಿ ನೀವು ಕೂಡ ಪ್ರತಿ ಮಂಗಳವಾರ, ಶುಕ್ರವಾರ ನಿಂಬೆ ಹಣ್ಣಿನಲ್ಲಿ ಅಪ್ಪಟ ಹಸುವಿನ ತುಪ್ಪವನ್ನ ಬಾಗಿಲಲ್ಲಿ ಹಚ್ಚಬೇಕು. ಈ ರೀತಿ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ ತಾಯಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ವೀಕ್ಷಕರೇ, ಈಗೊಂದಿಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಹಾಸನದ ಸಕಲೇಶ್ಪುರದಿಂದ ಪತ್ರ ಬಂದಿದೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಹಾಸನದ ಸಕಲೇಶ್ಪುರದಿಂದ ಈ ಪತ್ರ ಬಂದಿದೆ. ಮಗಳು ತಾಯಿ ಬಗ್ಗೆ ಕೇಳಬೇಕು ಅಂತ ಬರೀತಾರೆ. ತಾಯಿ ಹೆಸರು ಪುಷ್ಪ ಅಂತ. ಇನ್ನು ವಿವಾಹದ ದಿನಾಂಕನೂ ಗೊತ್ತಿಲ್ಲ, ಜನ್ಮ ದಿನಾಂಕನೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮದುವೆ ಅಂತೂ ಧರ್ಮಸ್ಥಳದಲ್ಲಿ ಆಗಿದ್ದು. ಅಮ್ಮನಿಗೆ ಕಳೆದ 1 ವರ್ಷದಿಂದ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನದಂದು ಮೈ ಮೇಲೆ ಯಾವುದೋ ರೀತಿಯಾದಂತಹ ಶಕ್ತಿ ಪ್ರವೇಶ ಆಗುತ್ತೆ. ಅದು ದುಷ್ಟ ಶಕ್ತಿಯೋ ದೈವ ಶಕ್ತಿಯೋ ಗೊತ್ತಿಲ್ಲ. ಇದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ತುಂಬಾನೇ ಖರ್ಚುಗಳಾಗ್ತಿದೆ, ಆದ್ರೂ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತಿದೆ. ಇದರಲ್ಲಿ ರಮಲಶಾಸ್ತ್ರ ಪ್ರಕಾರ ನೋಡ್ತಾ ಇದ್ದೀನಿ, ಜನ್ಮಸ್ಥಾನ ದ್ವಿತೀಯ ಸ್ಥಾನ, ಮಾನಸಿಕ ಅಸ್ವಸ್ಥತೆಯನ್ನ ಅನುಭವಿಸುವಂಥದ್ದು ನೋಡಿ. ಮನಸಕಾರಕ ದ್ವಿತೀಯದಲ್ಲಿ ಇರತಕ್ಕಂಥದ್ದು ಚಂದ್ರ. ಆದ್ರೆ ಮನಸ್ಸಿಗೆ ಚಂಚಲ ಸ್ವಭಾವ, ಮಾನಸಿಕವಾಗಿ ಅಸ್ವಸ್ಥರಾಗಿರ್ತಾರೆ ಅಂತ. ಅಮ್ಮ ಖಂಡಿತವಾಗ್ಲೂ ಯಾವ ಭೂತ ಪ್ರೇತ ಇಂಥದ್ದು ಯಾವುದೂ ಇಲ್ಲ, ಯಾವ ದೈವ ಶಕ್ತಿಯೂ ಇಲ್ಲ, ಯಾವ ಪ್ರೇತ ಶಕ್ತಿಯೂ ಇವ್ರ ಮೇಲೆ ಆಗಿಲ್ಲ. ಇವರು ಮಾನಸಿಕವಾಗಿ ನೊಂದುಕೊಂಡಿರೋದ್ರಿಂದ ಇವ್ರ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ಅವ್ರಿಗೆ ಈ ರೀತಿ ಆಗಿರ್ತಕ್ಕಂಥದ್ದು. ಒಂದು ಒಳ್ಳೆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇವ್ರನ್ನ ತೋರಿಸಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಜೊತೆಯಲ್ಲಿ ಒಂದು 60 ದಿನಗಳ ಕಾಲ ಸತತವಾಗಿ ಪ್ರತಿದಿನ ಹನುಮಂತನ ದೇವಸ್ಥಾನ ದರ್ಶನ ಮಾಡಿಸಿದ್ರೆ ಖಂಡಿತವಾಗ್ಲೂ ಇವರಿಗೆ ಆರೋಗ್ಯವಂತರಾಗ್ತಾರೆ. ಚಿಂತೆ ಮಾಡಬೇಡಿ, ಜೀವನದಲ್ಲಿ ಉನ್ನತ ಫಲಗಳನ್ನ ಅನುಭವಿಸ್ತಾರೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಈಗ ವೃಶ್ಚಿಕ ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ತಿಳಿಯೋಣ. ಗುರುಜಿ, ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ರವ್ಯ ಲಾಭ, ಅನೇಕ ವಸ್ತುಗಳಿಂದ ಲಾಭ ಸಿಗುವಂಥದ್ದು, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಉತ್ತಮವಾದ ಫಲಗಳನ್ನ ಅನುಭವಿಸ್ತಾರೆ ಅಂತಿದೆ. ಇದನ್ನ ಸಾಕಷ್ಟು ಸುಖ, ನೆಮ್ಮದಿ, ಶಾಂತಿ ಸಿಗುವಂಥದ್ದು, ಸಮಾಧಾನಕವಾಗಿರತಕ್ಕಂತಹ ದಿನ. ಬಹುದಿನಗಳ ಕನಸು ನನಸಾಗ್ತಿದೆ. ಯಾವುದೋ ವಾಹನ ಖರೀದಿ, ಇನ್ನಿತರ ಶುಭ ಸಮಾಚಾರವೂ ಸಹ ಕೇಳುವಂತ ಯೋಗ ಇದೆ. ಈ ದಿನ ಮತ್ತಷ್ಟು ಶುಭಫಲಗಳಿಗೋಸ್ಕರ ನಿಮ್ಮ ಮನೆ ದೇವರ ದರ್ಶನ ಅಥವಾ ಮಹಾಗಣಪತಿಯ ಪ್ರಾರ್ಥನೆಯಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ. ಈ ದಿನ ಸ್ವಲ್ಪ ಮಟ್ಟಿಗೆ ಧನುರಾಶಿಯವರಿಗೆ ಕೊಂಚ ದುರ್ಬುದ್ಧಿ ಅಂತಂದ್ರೆ ದುರಾಲೋಚನೆ ಬರತಕ್ಕಂಥದ್ದು. ಯಾರೋ ಏನೋ ಹೇಳಿದ್ರು, ಅವ್ರಿಗೆ ದ್ವೇಷ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಹೇಳಿ ಒಂದು ಕೆಟ್ಟ ಯೋಚನೆಗಳನ್ನ ಹೋಗುವಂಥದ್ದು. ಕೆಟ್ಟ ಯೋಚನೆಗಳಿಗೆ ನಿಮ್ಮ ಗಮನ ಆ ಕಡೆ ಸೆಳೆಯುತ್ತೆ. ನಾವ್ ಯಾವತ್ತು ಕೆಟ್ಟದನ್ನೇ ಯೋಚನೆ ಮಾಡಬಾರ್ದು. ಒಳ್ಳೆ ಮಾರ್ಗ, ಒಳ್ಳೆ ದಾರಿಯನ್ನೇ ನೋಡ್ಕೋಬೇಕು. ಮತ್ತೆ ನಿಮ್ಮ ಮೇಲೆ ಬರತಕ್ಕಂಥ ಶತ್ರುಗಳು ಈ ದಿನ ನಶಿಸೋ ಹೋಗ್ತಾರೆ. ನಿಮ್ಮ ಮೇಲೆ ಇರತಕ್ಕಂಥ ಶತ್ರುತ್ವ ಕಮ್ಮಿ ಆಗುವಂಥದ್ದು, ಅಥವಾ ಯಾರಾದ್ರೂ ಶತ್ರುಗಳು ನಿಮ್ಮ ಮೇಲೆ ಪ್ರಹಾರ ಮಾಡಲು ಬಂದರೂ ಸಹ ಅವರೇ ಕುಗ್ಗಿ ಹೋಗುವಂಥದ್ದು. ದೈವಿಕ ಶಕ್ತಿ ಇದನ್ನ ತುಂಬಾ ಹೆಚ್ಚಾಗಿರುತ್ತೆ. ಮತ್ತೆ ಉನ್ನತ ಕೀರ್ತಿ ಲಭಿಸುವುದು, ಉತ್ತಮವಾದ ಪ್ರಗತಿಯನ್ನ ಕಾಯುವುದು ತುಂಬಾ ಚೆನ್ನಾಗಿರತಕ್ಕಂಥದ್ದು. ಉತ್ತಮವಾದ ಫಲಗಳಿಗೋಸ್ಕರ ಈ ದಿನ ನೀವು ಗುರುವಿನ ಅಷ್ಟೋತ್ರ ಅಥವಾ ಗುರುಗ್ರಹ ಅಥವಾ ಮನೆಯಲ್ಲಿ ದೇವರ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಹೊರಗಡೆ ಹೋಗೋದ್ರಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವಿದ್ಯಾಲಾಭ ಉಂಟಾಗುವಂಥದ್ದು ಮತ್ತು ತುಂಬಾ ಚೆನ್ನಾಗಿರತಕ್ಕಂಥದ್ದು, ಉತ್ತಮವಾದ ಫಲಗಳನ್ನ ಅನುಭವಿಸ್ತಕ್ಕಂಥದ್ದು. ಮತ್ತು ಈ ದಿನ ವಿಶೇಷವಾಗಿ ದೂರದ ಪ್ರಯಾಣ ಸಂಭವ, ಸ್ವದೇಶಕ್ಕೆ ಹೋಗುವಂಥದ್ದು ಅಥವಾ ಸ್ವಕ್ಷೇತ್ರಕ್ಕೆ ಹೋಗುವಂಥದ್ದು, ಹಳ್ಳಿಗಳಿಗೆ ಹೋಗುವಂಥದ್ದು, ಹುಟ್ಟಿದ ಸ್ಥಳಗಳಿಗೆ ಹೋಗುವಂಥದ್ದು, ಹೊರಗೆ ಹೋಗುವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ಇದನ್ನ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದ. ಮತ್ತು ಈ ದಿನ ವಿಶೇಷವಾಗಿ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಹೊಸ ಅವಕಾಶಗಳು, ಹೊಸ ಕಾಂಟ್ರಾಕ್ಟ್ಸು, ಹೊಸ ಒಂದು ಅಗ್ರಿಮೆಂಟ್ಸ್ ಆಗುವಂಥದ್ದಕ್ಕೂ ತುಂಬಾ ಶುಭಯೋಗದ ದಿನ ಆಗಿದೆ. ಈ ದಿನ ಮತ್ತಷ್ಟು ಶುಭಫಲಗಳಿಗೋಸ್ಕರ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಬೇಕು.
ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ, ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನದಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮೋಸ ಹೋಗುವಂತ ಸಂಭವ ಜಾಸ್ತಿ ಇರುತ್ತೆ. ಇದರ ಮಟ್ಟಿಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾಕೆಂದ್ರೆ ಕಳ್ಳರಿಂದ ಮೋಸ ಹೋಗುವಂಥದ್ದು, ಮೋಸಗಾರರಿಂದ ನೀವು ಮೋಸಗಾರರಿಗೆ ಬಲೆಗೆ ಬೀಳುವಂಥದ್ದು, ಯಾರೋ ಬಂದು ಕಣ್ಣಲ್ಲಿ ನೀರು ಹಾಕಿ ಸುಳ್ಳನ್ನ ಹೇಳಿ ದುಡ್ಡು ತಗೊಂಡು ಹೋಗುವಂಥದ್ದು, ಇಂಥದ್ದೆಲ್ಲ ಮಾಡ್ತಾರೆ. ಸ್ವಲ್ಪ ಜಾಗ್ರತೆಯನ್ನ ವಹಿಸಿ. ಅನೇಕ ದುಃಖಗಳನ್ನ ಎದುರಿಸಬೇಕಾಗತ್ತೆ. ಈ ದಿನ ಯಾವತ್ತೋ ಯಾರಿಗೋ ಏನೋ ಹೇಳೋರಂತ ಮಾತುಗಳನ್ನ ಕೇಳಿ ಮತ್ತೊಬ್ಬನು ಬಂದು ಈ ದಿನ ನಿಮ್ಮ ಮೇಲೆ ದ್ವೇಷವನ್ನ ಸಾಧನೆ ಮಾಡ್ಲಿಕ್ಕೆ ಬರ್ತಾನೆ. ಅದರಿಂದ ಶಾಂತಿ ಮಂತ್ರವನ್ನ ಜಪ ಮಾಡುವಂಥದ್ದು, ಶಾಂತಿಯಿಂದ ಇರುವಂಥದ್ದು, ಈ ದಿನ ವಿಶೇಷವಾಗಿ ದುರ್ಗಾದೇವಿಯ ನಾಮಸ್ಮರಣೆ ಅಥವಾ ದುರ್ಗಾದೇವಿಯ ಪ್ರಾರ್ಥನೆ, ದುರ್ಗಾದೇವಿಗೆ ಒಂದು ಪುಷ್ಪಾರ್ಚನೆ ಮಾಡೋದ್ರಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ವೀಕ್ಷಕರೇ, ಈಗೊಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಆಂಧ್ರ ಪ್ರದೇಶದ ವಿಜಯವಾಡದಿಂದ ಪತ್ರ ಬಂದಿದೆ. ಸೀತಾರಾಮ್ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ ಹೇಳ್ತಿದ್ದಾರೆ, ಜಾತಕದಲ್ಲಿ ರಾಹು 5ನೇ ಮನೆಯಲ್ಲಿದ್ದಾನೆ ಅಂತಾರೆ. ಇದರಿಂದ ಏನು ಸಮಸ್ಯೆ ಆಗುತ್ತೆ ಗುರುಜಿ? ನಮ್ಮ ಮದುವೆ ಆಗಿ 7 ವರ್ಷಗಳಾದ್ರೂ ಇನ್ನೂ ಸಂತಾನ ಭಾಗ್ಯ ಇಲ್ಲ. ವೈದ್ಯರ ಬಳಿ ತೋರಿಸಿದಾಗ ವೀರ್ಯದಲ್ಲಿ ಕೊರತೆ ಹಾಗೂ ಲೋಪ ಇದೆ ಅಂತ ಹೇಳಿದ್ದಾರೆ. ನನ್ನದು ಧನುರಾಶಿ, ಉತ್ತರಾಷಾಢ ನಕ್ಷತ್ರ, 1ನೇ ಪಾದ ಅಂತ ತಿಳಿಸಿದ್ದಾರೆ. ಜೈ ಮಹಾಕಾಳಿ ಭುವನೇಶ್ವರಿ. ನೋಡಿ, ಷಷ್ಠಮ ಸ್ಥಾನ ಅವರು ಬರೆದಿರ್ತಕ್ಕಂಥ ಆರೋಗ್ಯ ಸ್ಥಾನ. ಆರೋಗ್ಯ ಸ್ಥಾನ 3ನೇದು, 2ನೇದಾಗಿ 6ನೇ ಸ್ಥಾನ ಆರೋಗ್ಯ ಸ್ಥಾನ ಅಂತ ಹೇಳ್ತೀವಿ. 3, 3, 6 ಅವ್ರ ಬರೆದಿರ್ತಕ್ಕಂಥ ಲೆಟರ್ಗೂ ಮತ್ತು ಇಲ್ಲಿ ರಮಲಶಾಸ್ತ್ರಗೂ ಪರಿಪೂರ್ಣವಾದ ಒಂದಕ್ಕೊಂದು ಸಂಕೇತವನ್ನು ತೋರಿಸ್ತಿದೆ. ಆದ್ರೆ ಅವ್ರು ಕೇಳಿರ್ತಕ್ಕಂಥದ್ರಲ್ಲಿ ವೀರ್ಯ ಕೊರತೆ ಇರತಕ್ಕಂಥದ್ದು. ಜಾತಕದಲ್ಲಿ ಪಂಚಮ ಸ್ಥಾನ ಪುತ್ರಸ್ಥಾನ. ಪುತ್ರಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ಖಂಡಿತವಾಗ್ಲೂ ಸಂತಾನ ಕೊರತೆ ಆಗುತ್ತೆ ಅಂತಿದೆ. ಆದ್ರೆ ಪುತ್ರಸ್ಥಾನದಲ್ಲಿ ರಾಹು ಬಂದು, ಪಂಚಮದಲ್ಲಿ ರಾಹು, ಈ ಒಂದು ವೀರ್ಯತ್ವಕ್ಕೆ ಶುಕ್ರ ನೀಚ ಶುಕ್ರನಾಗಿದ್ದಾಗ ವೀರ್ಯ ಕೊರತೆ ಬರುತ್ತೆ ಅಂತ. ಆದರೆ ಜೊತೆಯಲ್ಲಿ ಶನಿ ಮತ್ತು ಗುರುವಿನ ಬಂಧನದಲ್ಲಿದ್ದಾಗ ಈ ಸಂತಾನ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಇಷ್ಟು ಈ ಸಂತಾನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಆದ್ರೆ ಪಂಚಮಾಧಿಪತಿ ಅಥವಾ ಪಂಚಮ ಸ್ಥಾನದಲ್ಲಿ ಈ ಒಂದು ಸ್ತ್ರೀ ಗ್ರಹಗಳಿದ್ದಾಗ ಹೆಣ್ಣು ಮಕ್ಕಳ ಸಂತಾನ ಆಗೋದು, ಪುರುಷ ಗ್ರಹಗಳಿದ್ದಾಗ ಗಂಡು ಮಕ್ಕಳ ಸಂತಾನ ಆಗುವಂಥದ್ದು, ನಪುಂಸಕ ಗ್ರಹಗಳಿದ್ದಾಗ ಮಕ್ಕಳು ಅಂಗವಿಕಲತೆ ಅಥವಾ ಮಾನಸಿಕ ಹಿಂಸೆ ಇರತಕ್ಕಂತಹ ಮಕ್ಕಳು ಉಂಟುವಂಥದ್ದು ಜಾತಕ ತೋರಿಸುತ್ತೆ. ಆದ್ರೆ ಚಿಂತೆ ಮಾಡಕ್ ಹೋಗ್ಬೇಡಿ ತಾಯಿ. ನೀವು ಸತತವಾಗಿ 108 ದಿನಗಳ ಕಾಲ ವಿಶೇಷವಾಗಿ ಅರಳಿ ಮರದ ಬುಡಕ್ಕೆ ಹಾಲನ್ನ ಹಾಕಿ 5 ಪ್ರದಕ್ಷಿಣೆಗಳನ್ನ ಮಾಡಿ ಗಂಡ ಹೆಂಡತಿ ಇಬ್ರು ಬ್ರಹ್ಮಚಾರಿಗಳಿಂದ ಇದ್ದು ಆ ಪೂಜೆ ಆದ ನಂತರ ಎಲ್ಲಾದ್ರೂ ಒಂದು ಬೆಳ್ಳಿಯ ಗೋವನ್ನ ತಂದು ಪೂಜೆ ಮಾಡಿ ಗೋದಾನವನ್ನ ಮಾಡಿ ಖಂಡಿತವಾಗ್ಲೂ ಆ ಮಾಡಿದ 3 ತಿಂಗಳಲ್ಲಿ ಮತ್ತೆ ಗರ್ಭವತಿ ಆಗುವಂಥದ್ದು. ಖಂಡಿತವಾಗ್ಲೂ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ನಾನು ಹೇಳಿರ್ತಕ್ಕಂಥ ಪರಿಹಾರನ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಶೀಘ್ರಮೇವ ಪುತ್ರ ಪ್ರಾಪ್ತಿರಸ್ತು. ನಮ್ಮ ಆಶೀರ್ವಾದ, ಆ ದೇವಿಯ ಅನುಗ್ರಹವೂ ಇರುತ್ತೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಈಗ ಮೀನ ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ಗುರುಗಳಿಂದ ತಿಳಿಯೋಣ. ಗುರುಜಿ, ಇದೀಗ ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಶತ್ರು ಹಾನಿ. ನಿಮ್ಮ ಶತ್ರುಗಳೆಲ್ಲರೂ ನಶಿಸಿ ಹೋಗುವಂಥದ್ದು, ಬಂಧು ಮಿತ್ರರ ಸಮಾಗಮನ ಮತ್ತು ತೀರ್ಥಕ್ಷೇತ್ರದ ದರ್ಶನ, ಸ್ತ್ರೀಯಿಂದ ಸುಖ ಸಿಗುವಂಥದ್ದು, ಆರ್ಥಿಕ ಸ್ಥಿತಿಯಲ್ಲಿ ಲಾಭ ಬೆಳವಣಿಗೆ ಸಿಗುವಂಥದ್ದು, ಹೊಸ ವ್ಯಕ್ತಿಗಳ ದರ್ಶನವನ್ನು ಮಾಡುವಂಥದ್ದು, ಯಾವುದೋ ಒಂದು ಕಟ್ಟಡದ ಕೆಲಸ ಮುಗಿತಾ ಇದೆ, ಅದಕ್ಕೆ ಒಂದು ಯಾವುದಾದ್ರು ಒಳ್ಳೆ ಡೇಟು ಟೈಮು ಹುಡುಕಬೇಕು ಅಂತ ಯೋಚನೆ ಮಾಡುವಂಥ ದಿನ. ಇದನ್ನ ನಿಜವಾಗ್ಲೂ ಅತ್ಯಂತ ಅದ್ಭುತವಾಗಿರತಕ್ಕಂಥ ದಿನವೇ ನಿಮ್ಮ ಪಾಲಿಗೆ ಅನಿಸುತ್ತೆ. ಈ ದಿನ ಮನಸ್ಸಿಗೆ ನೆಮ್ಮದಿ, ಶಾಂತಿ ಎಲ್ಲವೂ ಸಿಗುವಂಥ ದಿನ. ಈ ದಿನ ಮತ್ತಷ್ಟು ಶುಭಫಲಗಳನ್ನ ಪಡೆಯಬೇಕು, ಒಳ್ಳೇದಾಗಬೇಕು, ನನ್ನ ಜೀವನ ಸಾರ್ಥಕಗೊಳಿಸ್ಕೋಬೇಕು, ಈ ದಿನ ನಂಗೆ ಉಪಯೋಗ ಆಗಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಈ ದಿನ ಆದಷ್ಟು ಗುರುವಿನ ಅಷ್ಟೋತ್ರ, ಗುರುವಿನ ನಾಮಸ್ಮರಣೆ, ಗುರುವನ್ನು ಪೂಜೆ ಮಾಡೋದ್ರಿಂದ ಅಥವಾ ತುಳಸಿ ದಳವನ್ನ ಸ್ಪರ್ಶ, ತುಳಸಿಯನ್ನ ತಿನ್ನೋದ್ರಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಈ ದಿನ ಕೆಲವರಿಗೆ ಶುಭ ಅಶುಭ ಫಲಗಳು ಇದ್ದಿದ್ದೆ. ನಾನು ಕೊಟ್ಟಿರ್ತಕ್ಕಂಥ ಆಯಾ ದಿನದ ಫಲಗಳನ್ನ ನೀವು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಶುಭಫಲಗಳು ನಿಮ್ಮದೇ ಆಗತ್ತೆ. ವೀಕ್ಷಕರೇ, ಬೆಂಗಳೂರಿನಿಂದ ಅಂಬಿಕಾ ಅವರು ಕರೆ ಮಾಡಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್. ನಮಸ್ತೆ ಅಂಬಿಕಾ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 7/4/1987. 7/4/87. ಎಸ್ ಮೇಡಮ್. ಸಮಯ? ನೈಟ್ 11:58. ನೈಟ್ 11:58. ಸರಿ, ಜನ್ಮರಾಶಿ ನಕ್ಷತ್ರ ಗೊತ್ತಿದ್ಯಾ? ಹಾ ಗೊತ್ತಿದೆ. ನಕ್ಷತ್ರ ಬಂದ್ಬಿಟ್ಟು ಪುಷ್ಯ ನಕ್ಷತ್ರ. ಹಾ. ಆಮೇಲೆ ರಾಶಿ ಕರ್ಕಾಟಕ ರಾಶಿ ಮೇಡಮ್. ಕಟಕ ರಾಶಿ ಪುಷ್ಯ ನಕ್ಷತ್ರ ಅಂತ ಹೇಳ್ತಿದ್ದೀರಾ. ಅಂಬಿಕಾ ಅವರೇ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ.
ಮಂಗಳವಾರ ರಾತ್ರಿನೇ ತಾಯಿ ಹುಟ್ಟಿದ್ ತಾವು? ಹೌದು ಗುರುಜಿ. ಸರಿಮ್ಮ, ಒಳ್ಳೇದಾಗ್ಲಿ ತಾಯಿ. ನೋಡೋಣ, ಜಾತಕವನ್ನು ನೋಡ್ತಿದ್ದೀನಿ. ನೋಡು, ರಮಲಶಾಸ್ತ್ರವನ್ನು ನೋಡ್ತಿರ್ತಕ್ಕಂಥದ್ದು, ಚತುಸ್ಥಾನ, ಸುಖಸ್ಥಾನ. ಮದ್ವೆ ಆಯ್ತಮ್ಮ? ಇಲ್ಲ ಗುರುಜಿ, ಜಾಬ್ ಬಗ್ಗೆ ಮತ್ತೆ ಮದುವೆ ಬಗ್ಗೆನೇ ಕೇಳ್ಬೇಕಂತ. ಜಾತಕದಲ್ಲಿ ಅದೇ ಪ್ರಶ್ನೆ ತೋರಿಸ್ತಿದೆ ನೋಡು. ನಿನ್ನ ಜಾತಕದಲ್ಲಿ 12ನೇ ಮನೆಯಲ್ಲಿ ಇರ್ತಕ್ಕಂಥ ಕುಜನ ದೋಷ ನೋಡಿ. 12ನೇ ಮನೆಯಲ್ಲಿ ಇರ್ತಕ್ಕಂಥ ಕುಜನ ದೋಷ, ಕುಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೋಷ ಇರತಕ್ಕಂಥದ್ದು. ಮತ್ತು ಜಾತಕದಲ್ಲಿ ಮದುವೆ ಸಪ್ತಮಾಧಿಪತಿ ನಿನ್ಗೆ ಗುರು ಬರ್ತಕ್ಕಂಥದ್ದು. ಈ ಗುರುವು ಏಕಾದಶ ಸ್ಥಾನದಲ್ಲಿ ಸ್ಥಿತನಾಗಿ ತುಂಬಾ ಚೆನ್ನಾಗಿದ್ದಾನೆ. ಆದ್ರೆ ರಾಹು ಜೊತೆಲಿ ಇರೋದ್ರಿಂದ ವಿವಾಹಕ್ಕೆ ತೊಂದರೆ ಆಗತ್ತೆ ಅಂತ. ಆದ್ರೆ ನಿನ್ನ ಜಾತಕದಲ್ಲಿ ಇರ್ತಕ್ಕಂಥದ್ದು ದಶಮ ಸ್ಥಾನಾಧಿಪತಿ, ಉದ್ಯೋಗ ಸ್ಥಾನಾಧಿಪತಿ 6ನೇ ಮನೆಯಲ್ಲಿ ಇರೋದ್ರಿಂದ ಉದ್ಯೋಗ ಇದ್ರೂ ಸಹ ಆ ಉದ್ಯೋಗದಲ್ಲಿ ನೆಮ್ಮದಿ ಸಿಗೋದಿಲ್ಲ. 3 ತಿಂಗಳು 6 ತಿಂಗಳಿಗೆ ಪರ್ಮನೆಂಟ್ ಉದ್ಯೋಗ ಅಂತ ಚೇಂಜ್ ಮಾಡಿಸುವಂಥದ್ದು, ಅಥವಾ ಅಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಆಗದೆ ಇರೋಂಥದ್ದು, ಇಂಥದ್ದೆಲ್ಲ ಆಗ್ತಿರುತ್ತೆ. ಆದ್ರೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಈಗ ಅಟ್ ಪ್ರೆಸೆಂಟ್ ಅರ್ಧಮಾಷ್ಟಮ ಶನಿ ನಡೀತಾ ಇರತಕ್ಕಂಥದ್ದು. ಈ ಅರ್ಧಮಾಷ್ಟಮ ಶನಿ ಈ ನವೆಂಬರ್ 10ನೇ ತಾರೀಕಿನ ನಂತರ ಶನಿ ಸ್ಥಾನ ಪಲ್ಲಟ ಆದ್ಮೇಲೆ ಆ ಅರ್ಧಮಾಷ್ಟಮ ಶನಿ ಕಂಪ್ಲೀಟ್ ಆಗುತ್ತೆ. ಆದ್ರೆ ಗುರು 12ನೇ ಮನೆಯಲ್ಲಿ ಇರ್ತಕ್ಕಂಥವನು ಈ ಜೂನ್ 12ರ ನಂತರ ನಿಮ್ಮ ಜನ್ಮರಾಶಿಗೆ ಬರ್ತಕ್ಕಂಥದ್ದು. ಆಗ ಗುರು ಜನ್ಮಗುರು ಇರ್ತಕ್ಕಂಥದ್ದು. ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಆ ಸ್ಥಾನದಲ್ಲಿ ಒಳ್ಳೆ ಶುಭಫಲಗಳನ್ನೇ ಕೊಡ್ತಾನೆ ತಾಯಿ, ಚಿಂತೆ ಮಾಡಬೇಡ. ಪ್ರತಿ ಗುರುವಾರ ತಾವು ಯಾವ್ದಾದ್ರು ಗುರುಗಳ ದೇವಸ್ಥಾನಕ್ಕೆ ಹೋಗಿ, ಖಂಡಿತವಾಗ್ಲೂ ಗುರುಗಳ ದೇವಸ್ಥಾನದಲ್ಲಿ ನೀವು ದಿನಕ್ಕೆ ಗುರುವಾರ ವಾರಕ್ಕೊಮ್ಮೆ 19 ಪ್ರದಕ್ಷಿಣೆಗಳನ್ನ ಹಾಕಿ ಅಲ್ಲಿ ಒಂದು ಗಂಧವನ್ನ ಹಣೆಗಿಟ್ಕೊಂಡ್ ಬರ್ಬೇಕು. ಈ ರೀತಿ 16 ಗುರುವಾರಗಳನ್ನ ಮಾಡ್ತಾ ಇದ್ದಾಗ ಆ ಗುರುಬಲನೂ ಬರುತ್ತೆ, ನಿನಗೆ ವಿವಾಹವೂ ನಿಶ್ಚಯವಾಗುತ್ತೆ, ಉದ್ಯೋಗದಲ್ಲಿ ಪ್ರಗತಿಯೂ ಸಹ ಆಗುತ್ತೆ. ಆದ್ರೆ ನಿನ್ನ ಜೀವನದ ಮುಂದಿನ ದಿನಗಳು ಸುಖಕರವಾಗಿರುತ್ತೆ ತಾಯಿ, ಚಿಂತೆ ಮಾಡಬೇಡ. ಆದ್ರೆ ಕೋಪ ಒಂದು ಕಮ್ಮಿ ಮಾಡ್ಕೋ. ಪುಷ್ಯ ನಕ್ಷತ್ರದಲ್ಲಿ ಇರೋದ್ರಿಂದ ಹಠ ಜಾಸ್ತಿ ಇರುತ್ತೆ, ವಾದ ಜಾಸ್ತಿ ಇರುತ್ತೆ. ಇವೆಲ್ಲವನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಿನ್ ಜೀವನದಲ್ಲಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಉನ್ನತ ಸುಖದ ದಿನಗಳು ನೀನ್ ಕಾಣಿಸುತ್ತೆ ತಾಯಿ. ಒಳ್ಳೇದಾಗ್ಲಿ ಅಮ್ಮ, ನಮಸ್ತೆ. ವೀಕ್ಷಕರೇ, ಧನುಷ ಅವರು ಹಾಸನಿಂದ ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಧನುಷ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 16 ಫೆಬ್ರವರಿ 16 ಫೆಬ್ರವರಿ 1996. 1996. ಹಾ ಸರಿ. ಸಮಯ 10 ಗಂಟೆ 10 ನಿಮಿಷ. ರಾತ್ರಿನಾ ಬೆಳಗ್ಗೆನಾ? ಬೆಳಗ್ಗೆ. ಜನ್ಮರಾಶಿ ನಕ್ಷತ್ರ ಹೇಳಿ. ಧನುರ್ ರಾಶಿ, ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರ, ಧನುರ್ ರಾಶಿ ಅಂತ ಹೇಳ್ತಾ ಇದ್ದೀರಾ. ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ಗುರುಜಿ, ನನ್ ಫ್ಯೂಚರ್ ಬಗ್ಗೆ ಕೇಳ್ಬೇಕಾಯ್ತು. ನನ್ ವಿದ್ಯಾಭ್ಯಾಸ ಹೆಂಗಿದೆ ಅಂತ. ಸೋಮವಾರ ನಮ್ಮ ಹುಟ್ಟಿದ್ದು? ಅಲ್ಲ ಗುರುಜಿ, ಶುಕ್ರವಾರ. ಫೆಬ್ರವರಿ 16, 1996. 1996. ಸರಿ ತಾಯಿ. ದುಸ್ಥಾನ ನೋಡು, ಚತುಸ್ಥಾನ ತೋರಿಸಿದೆ. ವಿದ್ಯಾಭ್ಯಾಸನೂ ಚೆನ್ನಾಗಿದೆ, ಸ್ವಲ್ಪ ನೆನಪಿನ ಶಕ್ತಿ ಕಮ್ಮಿ ನಮ್ಮ ನಿನ್ಗೆ. ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿದೆ. ಏನ್ ಓದ್ತಿದ್ದೀರಾ ಗುರುಜಿ? ಸೆಕೆಂಡ್ PUC ಎಕ್ಸಾಮ್ ಆಯ್ತು. ಯಾವ ಕಾಂಬಿನೇಷನ್ ತಗೊಂಡಿದ್ರಿ? PCMB ಗುರುಜಿ. ಸರಿಮಾ, ವೆರಿ ಗುಡ್. ತುಂಬಾ ಒಳ್ಳೇದಾಗುತ್ತೆ, ಚಿಂತೆ ಮಾಡ್ಬೇಡ. ಆದ್ರೆ ನಿನ್ಗೆ ಯಾಕೋ ಎಫರ್ಟ್ಸ್ ತಕ್ಕಂಗ್ ರಿಸಲ್ಟ್ ಇಲ್ಲ. ತುಂಬಾ ಕಷ್ಟಪಟ್ಟು ಓದ್ತೀರಾ, ಇಲ್ಲ ಅಂತಿಲ್ಲ. ಆದ್ರೆ ಆ ಓದಕ್ ಕೂತ್ಕೊಂಡ್ರೆ ಮನ್ಸು ಏಕಾಗ್ರತೆ ಸಿಗೋದಿಲ್ಲ. ಚಂಚಲ ಸ್ವಭಾವ ಆಗ್ಬಿಡುತ್ತೆ. ಮನೆಯಲ್ಲೂ ಅಷ್ಟು ಯಾಕೋ ಮನೆಯಲ್ಲಿ ಕುಟುಂಬದ ಸುತ್ತಮುತ್ತಲ ವಾತಾವರಣ ನಿಂಗೆ ನೆಮ್ಮದಿ ತರ್ತಿಲ್ಲಮ್ಮ. ಅದರಿಂದನೇ ಅರ್ಧ ಮಾನಸಿಕವಾಗಿ ನೊಂದ್ಕೊಳ್ತಾ ಇದೆಯಾ. ಆದ್ರೆ ಎಲ್ಲಾ ಸಪೋರ್ಟ್ ಇದ್ದಾಗೆ ಇರುತ್ತೆ. ಆದ್ರೆ ನಿನ್ ಮೇಲೆ ನಿನ್ಗೆ ಕಾನ್ಫಿಡೆನ್ಸ್ ಕುಗ್ತಾ ಇದೆ. ಆದ್ರೆ ಜೀವನದಲ್ಲಿ ಖಂಡಿತವಾಗ್ಲೂ ಒಳ್ಳೆ ಸ್ಥಾನಕ್ಕೆ ಹೋಗ್ತೀಯ ತಾಯಿ. ನಿನ್ನ ಗುರಿ ಏನಿದೆ? ಗುರುಜಿ, ಇಂಜಿನಿಯರಿಂಗ್. ಅದೇ ಏನ್ ತಗೋಬೇಕಂತ ಗೊತ್ತಾಗ್ತಿಲ್ಲ ಗುರುಜಿ. BE ತಗೊಮ್ಮ. BE. BE ಇಂಜಿನಿಯರಿಂಗ್ ತಗೊಳ್ಳಿ, ಇಂಜಿನಿಯರ್ ರಿಲೇಟಿಂಗ್ ತಗೊಳ್ಳಿ. ಖಂಡಿತವಾಗ್ಲೂ ನೀವು ಜೀವನದಲ್ಲಿ ಚೆನ್ನಾಗಿ ಹೋಗ್ತೀರಾ. ನೋಡಿ, ವಿದೇಶಿ ಯೋಗನೂ ಇದೆ ನಿನ್ಗೆ. ವಿದೇಶಿಗೆ ಹೋಗಿ ಅಲ್ಲಿ ಸಾಕಷ್ಟು ಹಣವನ್ನ ಸಂಪಾದನೆ ಮಾಡ್ತೀರಿ, ನಿಮ್ಮ ಕುಟುಂಬಕ್ಕೆ ಸಪೋರ್ಟ್ ಮಾಡ್ತೀರಾ. ನಂತರ ಒಳ್ಳೆ ಯೋಗನೂ ಇರತಕ್ಕಂಥದ್ದು, ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನ ಅನುಭವಿಸ್ತೀರಾ ಅಂತ. ಅದರಿಂದ ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ತಾಯಿ. ನಾನು ನಿನ್ಗೆ ಸಣ್ಣದಾದಂತ ಒಂದು ಪರಿಹಾರ ತಿಳಿಸ್ತೀನಿ. ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಿಳಿ ಎಕ್ಕದ ಹೂವಿನಿಂದ ಒಂದು ಮಾಲೆ ಮಾಡಿ ಕೊಡ್ತಾ ಬಾ. ಅದೇ ರೀತಿ ಸಂಕಷ್ಟರ ಚೌತಿ ದಿನ, ಖಂಡಿತವಾಗ್ಲೂ ಸಂಕಷ್ಟರ ಚೌತಿ ದಿನ ನೀನು ಗರ್ಕೆ ಹುಲ್ನಲ್ಲಿ ಗಣಪತಿಗೆ ಅರ್ಚನೆ ಮಾಡಿಸುವಂಥದ್ದು ಮಾಡ್ತಾ ಬಾ. ನಿನ್ನ ಜೀವನದಲ್ಲಿ ಯಾವತ್ತಿಗೂ ನಿನ್ಗೆ ಪ್ರಾಬ್ಲಮ್ ಅನ್ನೋದು ವಿದ್ಯಾಭ್ಯಾಸದಲ್ಲಿ ಬರೋದಿಲ್ಲ. ಮುಂದಿನ ದಿನಗಳು ಸುಖಕರವಾಗಿರುತ್ತೆ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ಈಗ ಈ ದಿನಕ್ಕೆ ಸಂಬಂಧಪಟ್ಟಂತ ವಿಶೇಷವಾದಂತಹ ಮಾಹಿತಿ ಏನು? ಈ ದಿನಕ್ಕೆ ಸಂಬಂಧಪಟ್ಟಂತ ಮಾಹಿತಿ, ಮನೆಯಲ್ಲಿ ಅಥವಾ ವ್ಯಕ್ತಿಯ ಮೇಲೆ ಮಾಟ ಮಂತ್ರದ ಪ್ರಯೋಗ ಆಗಿದ್ದಲ್ಲಿ, ದುಷ್ಟ ಶಕ್ತಿಯ ಒಂದು ಆವಾಹನೆ ಆಗಿದ್ದಲ್ಲಿ ಅದನ್ನ ಕಂಡುಹಿಡಿಯೋದಾದ್ರೂ ಹೇಗೆ, ಗುರುತಿಸಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಕಂಡುಹಿಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಗುರುಜಿ ಅವರೀಗ ತಿಳಿಸ್ಕೊಡ್ಲಿದ್ದಾರೆ. ಗುರುಜಿ, ಮಾಟ ಮಂತ್ರ.
ಮಾಟ ಮಂತ್ರ ಅಂದ್ರೆ ಏನು, ಹೇಗಿರುತ್ತೆ, ಮಾಟ ಮಂತ್ರ ನಿಜನಾ ಸುಳ್ಳ, ಎಷ್ಟೋ ಪ್ರಶ್ನೆಗಳಿರುತ್ತೆ. ಆದ್ರೆ ಮಾಟ ಮಂತ್ರ ಒಂದು ದೇವರು ಅಂತಿದ್ಮೇಲೆ ದೆವ್ವ ಇರ್ಲೇಬೇಕು, ಹೌದಲ್ವಾ? ಒಂದು ಒಳ್ಳೇದು ಅಂತಂದ್ಮೇಲೆ ಕೆಟ್ಟದ್ದು ಇದ್ದೇ ಇರುತ್ತೆ, ಹಾಗೆ ಪಾಸಿಟಿವ್ ಅಂದ್ಮೇಲೆ ನೆಗೆಟಿವ್ ಇದ್ದೇ ಇರುತ್ತೆ. ಕೆಲವೊಂದು ನೆಗೆಟಿವ್ ಥಿಂಗ್ಸ್ ಯಾವ ರೀತಿ ಮಾಡ್ತಾರೆ, ಒಂದು ಸಣ್ಣ ಒಂದು ಚಿತ್ರಣ ಇದೆ, ನೋಡ್ಕೊಂಬನ್ನಿ. ಇದೀಗ ನಾವು ಅಲ್ಲಿ ಏನಿದೆ, ಏನಿದು ಬೊಂಬೆ, ಏನ್ ತೋರಿಸಿದ್ರು ಗುರುಗಳು, ಇದು ಯಾಕೆ ತೋರಿಸಿದ್ರು ಅಂತ. ನಿಜವಾಗ್ಲೂ ತಂತ್ರ ಪ್ರಯೋಗದಲ್ಲಿ ಸಾಕಷ್ಟು ಮಾಟ ಮಂತ್ರಗಳು ಮಾಡುವಂತ ಒಂದು ವಿಧಾನಗಳಿವೆ. ಆದ್ರೆ ಈ ಒಂದು ಮಾಟವನ್ನ ಮಂತ್ರ ಮಾಡಬೇಕು ಅಂತಂದ್ರೆ ಈ ಬೊಂಬೆಗೆ ತಗೊಂಡೋಗಿ ಜೀವನದಲ್ಲಿ ಸಾಕಷ್ಟು ಅನುಭವಿಸಿದವನಿಗೆ ಗೊತ್ತಿರುತ್ತೆ ಅದರ ಒಂದು ಪ್ರಭಾವ ಏನು ಅಂತ. ಯಾವ ರೀತಿ ಮಾಡ್ತಾರೆ ನೋಡಿ. ಯಾವತ್ತೇ ಆಗ್ಲಿ ಕೂದಲು, ಮನೇಲಿರ್ತಕ್ಕಂಥ ಕೂದಲನ್ನ ಹಳೆ ಕಾಲದಲ್ಲಿ ಎಲ್ಲವನ್ನ ತೆಗೆದು ಒಂದು ಜಾಗದಲ್ಲಿ ಶೇಖರಣೆ ಮಾಡಿರ್ತಿದ್ರು. ಯಾವುದೇ ಕಾರಣಕ್ಕೂ ಒಂದು ಹೆಣ್ಮಕ್ಳ ಕೂದಲನ್ನ ಆಚೆ ಬಿಸಾಕ್ಬಾರ್ದು, ಎಲ್ಲಂದ್ರೆ ಅಲ್ಲಿ ಅದನ್ನ ಒಂದು ಗಂಟು ಹಾಕಿ ಬಿಸಾಕ್ಬೇಕು. ನೀವು ಗಂಟು ಹಾಕಿದ್ರೆ ನಿಮ್ಮ ಕೈಯಿಂದ ಅಂತಂದ್ರೆ ಆ ಕೂದಲು ತಗೊಂಡೋಗಿ ಯಾರು ಏನೂ ಮಾಡಕ್ ಸಾಧ್ಯ ಇಲ್ಲ, ನೆನ್ಪಿಟ್ಕೊಳ್ಳಿ. ಹಾಗೆ ನೀವು ಬಿಸಾಡಿದ್ರ ಅಂತಂದ್ರೆ ನಿಮ್ಮ ಕೂದಲು ಸಿಕ್ತು, ಮತ್ತೆ ನಿಮ್ಮ ವಸ್ತ್ರಗಳು, ಒಗೆದೇ ಇರತಕ್ಕಂಥ ವಸ್ತ್ರಗಳು, ಯಾಕೆಂದ್ರೆ ವಸ್ತ್ರ ಅಂತಂದ್ಮೇಲೆ ನಮ್ಮ ಬೆವರು ಅದರ ಒಳಗಡೆ ಹೋಗಿರುತ್ತೆ, ಅದು ನಮ್ಮದೇ ಆಗಂತ ಒಂದು ಸಿಗ್ನಿಫೈ. ಆ ವಸ್ತ್ರವನ್ನು ತಗೊಳ್ಳುವಂಥದ್ದು, ಮತ್ತೆ ಅವರ ಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂಥ ಮಣ್ಣನ್ನು ತಗೊಳ್ಳುವಂಥದ್ದು, ಇಂಥದ್ದೆಲ್ಲ ಇರತಕ್ಕಂಥದ್ದು ಸಾಕಷ್ಟು ಅಥವಾ ಅವರು ತುಳಿದಿರ್ತಕ್ಕಂಥ ಮಣ್ಣನ್ನ, ಅಥವಾ ಅವರ ಮನೆಯಲ್ಲಿ ಕಸ ಗುಡಿಸಿರ್ತಕ್ಕಂಥ ಮಣ್ಣನ್ನ, ಈ ರೀತಿಯನ್ನ ತಗೊಳ್ಳೋದು. ಅದನ್ನ ತಗೊಂಡು ಒಂದು ಬೊಂಬೆ ಒಳಗಡೆ ಎಲ್ಲವನ್ನು ಸೇರಿಸ್ತಾರೆ. ಸೇರಿಸಿ ಆ ಬೊಂಬೆಗೆ ಕಾಲನ್ನು ಉಲ್ಟಾ ಮಾಡಿ ಅದಕ್ಕೆ ಒಂದು ಕಪ್ಪು ದಾರವನ್ನು ಕಟ್ಟಿ ಆಲದ ಮರ ಅಥವಾ ಬೇವಿನ ಮರ ಅಥವಾ ಹೊಂಗೆ ಮರ ಅಥವಾ ಯಾವುದಾದ್ರೂ ನಿರ್ಜನವಾದ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಮರದಲ್ಲಿ ಒಂದು 13 ದಿನಗಳ ಕಾಲ ನೇತಾಡಿಸ್ತಾರೆ. ಆಗ ನೇತಾಡಿಸಿದಾಗ ಆ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿರ್ತಕ್ಕಂಥ ಒಂದು ಎನರ್ಜಿ ಅನ್ನೋದಕ್ಕೆ ಅದಕ್ಕೆ ತುಂಬಿಕೊಳ್ತಾ ಬರುತ್ತೆ. ಅದಕ್ಕೆಲ್ಲ ಪ್ರೇತ ಆಕರ್ಷಣೆಗಳಾಗತ್ತೆ. ಅದಾದ ನಂತರ ಅದನ್ನ ತಂದು ಅವನ ಹೆಸರು ಆ ಹಣೆ ಮೇಲೆ ಬರೆದು ಅದಕ್ಕೆ ಆ ಪ್ರಾಣ ಪ್ರತಿಷ್ಠೆಯನ್ನ ಮಾಡ್ತಾರೆ. ಅದು ಅಮಾವಾಸ್ಯೆ ಪೌರ್ಣಮಿ ದಿನಗಳ ಕಾಲ ಅವನ ಮಾನಸಿಕ ಸ್ಥಿತಿ ಅಸ್ವಸ್ಥದಲ್ಲಾಗಿರುತ್ತೆ. ಆ ಟೈಮಲ್ಲಿ ಅವನ ಹೆಸರನ್ನ ಬರೆದು ಕೆಲವೊಂದು ದುಷ್ಟ ಮಂತ್ರಗಳನ್ನ ಉಚ್ಚಾಟನ ಮಾಡ್ತಾರೆ. ಉಚ್ಚಾಟನ ಅಂತಂದಾಗ ನೋಡಿ, ಒಂದು ಶಬ್ದವನ್ನ ನಾನು ಹೇಳಿದ ತಕ್ಷಣ ಆಚೆ ಬರಲೇಬೇಕು. ಒಂದು ಒಳ್ಳೆ ಮಂತ್ರವನ್ನ ಹೇಳಿದಾಗ ಆ ಮಂತ್ರದಿಂದ ಶಕ್ತಿ ಪ್ರಭಾವ ಯಾವ ರೀತಿ ಆಗುತ್ತೋ ಅದರಲ್ಲೇ ಈ ದುಷ್ಟ ಶಕ್ತಿಗಳ ಮಂತ್ರಗಳು ಅಂತ ಕೆಲವೊಂದು ಇರುತ್ತೆ. ಆ ದುಷ್ಟಶಕ್ತಿಯ ಮಂತ್ರಗಳನ್ನ ಪಠನೆ ಮಾಡಿದಾಗ ಆ ಶಬ್ದ ಹೊರಗಡೆ ಬರುತ್ತೆ. ಹೊರಗಡೆ ಬಂದಾಗ ಅದರ ವೈಬ್ರೇಷನ್ಸ್ ಆಟೋಮೆಟಿಕಲಿ ಕೇಳಿಸ್ಲೇಬೇಕು, ಅಥವಾ ಆ ಬೊಂಬೆ ಹತ್ರ ಹೋಗ್ಲೇಬೇಕು. ಅದನ್ನು ಒಂದು ಸಹ ಪ್ರಕೃತಿಯಲ್ಲಿರ್ತಕ್ಕಂಥ ಸಿದ್ಧಿಯನ್ನ ತಂದು ಅದಕ್ಕೆ ತುಂಬುವಂತ ಒಂದು ಕ್ರಿಯೆ, ಒಂದು ಪ್ರಾಣ ಪ್ರತಿಷ್ಠೆಯನ್ನ ಮಾಡಿ ಆಗ ಗುಂಡು ಸೂಜಿಗಳನ್ನ ಅಲ್ಲಿ ಎಲ್ಲೆಲ್ಲೂ ಚುಚ್ಚುತ್ತಾ ಇರ್ತಾರೋ ಅವ್ರಿಗೆ ದೇಹದಲ್ಲಿ ಎಲ್ಲ ಚುಚ್ಚದಂಗ ಆಗತ್ತೆ. ಇವೆಲ್ಲವೂ ಸತ್ಯವೇ. ಆದರೆ ಒಂದು ಮಾತ್ರ ಹೇಳ್ತೀನಿ, ಮಾನಸಿಕವಾಗಿ ಯಾರು ನೊಂದಿರ್ತಾರೋ ಅವ್ರ ಮೇಲೆ ಮೊದಲು ಪ್ರಭಾವ, ನಂತರ ನಿಧಾನಗತಿಯಲ್ಲಿ ನಮ್ಮ ಮೇಲೆ ಆ ರೀತಿ ಪ್ರಯೋಗ ಮಾಡಿದ್ರು ಸಹ ಗ್ರಹಸ್ಥಿತಿಗಳು ಒಳ್ಳೆ ಪ್ರಭಾವ ನಮ್ಮ ಮೇಲೆ ಇದ್ದಾಗ ನಮ್ಗೆ ಯಾವುದೂ ತೊಂದರೆಗಳಾಗೋದಿಲ್ಲ. ಆದ್ರೆ ಗ್ರಹಸ್ಥಿತಿಗಳು ಪ್ರಭಾವ ಅನ್ನೋದು ಕಳ್ಕೊಂಡಾಗ ಆಟೋಮೆಟಿಕಲಿ ನಮ್ಮ ಮೇಲೆ ಪ್ರಭಾವ ಆಗುತ್ತೆ. ಒಂದು ಆರೋಗ್ಯವಂತರಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಮನೇಲಿ ಇದ್ದಕ್ಕಿದ್ದಾಗೆ ಯಾವ ರೋಗಗಳು ಇಲ್ಲದೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ ರೋಗಗಳು ಇರೋದಿಲ್ಲ, ಯಾವ ತುಂಬಾ ಚೆನ್ನಾಗಿರ್ತಾರೆ, ಎಲ್ಲರ ಹತ್ರ ಲವಲವಿಕೆಯಿಂದ ಹಾರ್ಟ್ ಬೀಟ್ ಜಾಸ್ತಿ 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 ಆಗೋದು ಅದು ಅವ್ರಿಗೆ ಮಾತ್ರ ಕೇಳಿಸುತ್ತೆ. ಹಾಸ್ಪಿಟ್ಲ್ಗೆ ಹೋದ್ರೆ ನಾರ್ಮಲ್, ಅವ್ರಿಗೆ ಮಾತ್ರ ಕೇಳಿಸ್ತಾ ಇರುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿರುತ್ತೆ. ಅಂತಂದ್ರೆ ಆ ಬೊಂಬೆಯನ್ನ ಉಲ್ಟಾ ಕಟ್ಟಿದ್ದಾರೆ ಅಂತ. ಸಿಂಪಲ್, ನೀವು ತಲೆ ಕೆಳಗಡೆ ಕಾಲ್ ಮೇಲೆ ಗೆತ್ತಿ, ಆಗ ನಿಮ್ಮ ಹಾರ್ಟ್ ಬೀಟ್ ಯಾವ ರೀತಿ ಹೊಡ್ಕೊಳ್ಳುತ್ತೆ ಅಂತ ನೋಡ್ಕೊಳ್ಳಿ. ಡಾಕ್ಟರ್ ಹತ್ರ ಹೋದ್ರೆ ನಾರ್ಮಲ್ ಇದೆ, ಆದ್ರೆ ನಿಮ್ಮ ಹಾರ್ಟ್ ಬೀಟ್ ನಿಮಗೆ ಕೇಳಿಸ್ತಾ ಇರುತ್ತೆ. ಆ ರೀತಿ ಆಗುವಂಥದ್ದು. ಎರಡನೇದಾಗಿ, ಯಾವತ್ತೇ ಆಗ್ಲಿ ಮಾನಸಿಕವಾಗಿ ಕೈಕಾಲು ನಿಶಕ್ತಿಯಾಗಿ ಬೀಳಿಸುವಂಥದ್ದು. ನಿಶಕ್ತಿಯಾಗಿ ಬೀಳಿಸೋದು ಅಂತಂದ್ರೆ ಒಂದು ಬೊಂಬೆಯ ಮೇಲೆ ಮತ್ತೊಂದು ಕಲ್ಲನ್ನ ಆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿ ಒಂದು ಕಲ್ಲಿನ ಮೇಲೆ ಇಟ್ಟು ಅದ್ರ ಮೇಲೆ ಒಂದು ಕಲ್ಲನ್ನ ಇಟ್ಬಿಟ್ಟಿದೀವಿ ಅಂತಂದ್ರೆ ಅವ್ರಿಗೆ ಮೈಕೈ ನಿಶಕ್ತಿ, ಎದ್ದೇಳಕ್ಕೆ ಆಗೋದಿಲ್ಲ, ಮೈ ತುಂಬಾ ಭಾರ ಆಗ್ಬಿಡುತ್ತೆ, ಅವ್ರು ಏನ್ ಮಾಡಿದ್ರು ಎದ್ದೇಳಕ್ಕೆ ಆಗೋದಿಲ್ಲ, ಆ ರೀತಿ ಆಗ್ಬಿಡುವಂಥದ್ದು.
ಅದೇ ಬೊಂಬೆಯನ್ನ ಬೋರ್ಲ್ ಹಾಕಿ ಅದ್ರ ತಲೆ ಜುಟ್ಟನ್ನು ಯಾವ್ದಕ್ಕಾದ್ರೂ ಮಂಚಕ್ಕೆ ಕಟ್ಟಿಟ್ಬಿಟ್ಟಿದೀವಿ ಅಂತಂದ್ರೆ ಅವ್ರ ಜೀವನದಲ್ಲಿ ಅಂತಂದ್ರೆ ಒಂದು ಗಿಡಕ್ಕೂ ಯಾವ್ದಕ್ಕಾದ್ರೂ ಕಟ್ಟಿಟ್ಟಿದೀವಿ ಅಂತಂದ್ರೆ ಜೀವನದಲ್ಲಿ ಎದ್ದಳಕ್ಕೆ ಆಗಲ್ಲ, ಕೈಕಾಲೆಲ್ಲ ಬಿದ್ದೋಗ ಅಲ್ಲೇ ಇರ್ತಾರೆ, ಆ ರೂಮಿಂದ ಹೊರಗಡೆನೆ ಬರೋದಿಲ್ಲ. ಶಿ ಇಸ್ ಡಿಪ್ರೆಷನ್. ಅದು ಪುರುಷ ಆಗ್ಬೋದು, ಸ್ತ್ರೀ ಆಗ್ಬೋದು, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಮತ್ತೆ ಆ ಗುಂಡು ಸೂಜಿಯನ್ನ ತೆಗೆದು ತಲೆಯಲ್ಲೋ ಕಿವಿಯಲ್ಲೋ ಚುಚ್ಚಿದೀವಿ ಅಂತಂದಿದ ತಕ್ಷಣ ಅವ್ರಿಗೆ ಯಾವಾಗ್ಲೂ ತಲೆನೋವು ಆಗುವಂಥದ್ದು, ಹುಚ್ಚು ತಲೆನೋವು. ಹಾಸ್ಪಿಟ್ಲ್ಗೆ ಹೋಗಿ ಏನೇನೋ ಏನ್ ಮಾಡಿಸೋದು ನಾರ್ಮಲ್ ಇರುತ್ತೆ, ತಲೆನ ತಗೊಂಡು ಹೊಡ್ಕೋಬೇಕು ಅನ್ಸ್ತಾ ಇರುತ್ತೆ, ಆ ರೀತಿ ಆಗುವಂಥದ್ದು. ಇನ್ನ ಕೈ ಮೇಲೆ ಕಾಲ್ ಮೇಲೆ ಚುಚ್ಚೋದ್ರಿಂದ ಎಲ್ಲೆಲ್ಲ ಅವ್ರು ಚುಚ್ಚಾಡ್ತಾರೋ ಆ ಪ್ರಾಬ್ಲಮ್ಸ್ ಆಗುವಂಥದ್ದು. ಕೆಲವ್ರಿಗಂತೂ ಗರ್ಭಕೋಶಗಳಿಗೆ ತೊಂದರೆ ಮಾಡತಕ್ಕಂಥದ್ದು. ಇವೆಲ್ಲವೂ ಸೇಡಿನಿಂದ ತೀರಿಸ್ಕೊಳ್ಳುವಂಥದ್ದು. ಆದರೆ ಒಂದು ಮಾತ್ರ ಸತ್ಯ, ಇದನ್ನ ಸ್ವಂತದವರೇ ಮಾಡಿಸ್ಬೇಕು ಅತಿ ಹೆಚ್ಚು, ಅಥವಾ ನಮ್ಮ ಮನೇಲಿ ಇರ್ತಕ್ಕಂಥವ್ರೇ ಮಾಡಿಸ್ಬೇಕು. ಯಾಕೆ ಅಂತಂದ್ರೆ ಒಂದು ಕೂದಲಾಗ್ಲಿ, ನಮ್ಮ ಬಟ್ಟೆ ಆಗ್ಲಿ, ನಮ್ಮ ಮನೆ ಮಣ್ಣಾಗ್ಲಿ ಅಷ್ಟನ್ನ ತಗೊಂಡೋಗಿ ಅವ್ರು ಮಾಡ್ತಾರೆ ಅನ್ನೋದಾದ್ರೆ ಅವ್ರು ನಮ್ಮ ಮೇಲೆ ದ್ವೇಷ ಇಟ್ಕೊಂಡು ಸಾಧನೆ ಮಾಡಿರ್ತಾರೆ. ನಮ್ಮಿಂದ ಅವ್ರಿಗೆ ನಾವು ಒಳ್ಳೇದ್ ಮಾಡಿದ್ರು ಸಹ ನಮ್ಮಿಂದ ಭಾರಿಯಾದ ಅನಾಹುತ ಆಗಿರ್ಬೇಕು ಅಂತವ್ರಿಗೆ ಆ ರೀತಿ ಮಾಡುವಂಥದ್ದು. ಇಂಥದ್ದೆಲ್ಲವೂ ಆಗ್ತಿರ್ತವೆ. ಇವೆಲ್ಲವೂ ಸತ್ಯವೇ. ಆದ್ರೆ ನಿಜವಾಗ್ಲೂ ನಾಳೆ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಂತಹ ಮಾಟ ಮಂತ್ರ ಮಾಡಿದ್ರು ಮನೆಯಲ್ಲಿ ಒಂದು ಕಲ್ಲಿಟ್ರೆ ಸಾಕು, ಅವ್ರಿಗೆಲ್ಲವೂ ದೂರ ಆಗ್ಬಿಡ್ಬೇಕು. ಅಥವಾ ಒಬ್ಬ ಮನುಷ್ಯನನ್ನ ಒಂದೇ ಕ್ಷಣದಲ್ಲಿ ಒಂದು ಎಂಜಲು ನಾವು ಉಗ್ದಿದ ತಕ್ಷಣ ಆ ಎಂಜಲು ಒಣಗೋಷ್ಟಲ್ಲ ಆ ಮನುಷ್ಯ ಸತ್ತೋಗ್ತಾನೆ. ಅಂತ ಶಕ್ತಿಗಳು ಪ್ರಪಂಚದಲ್ಲಿ ಇರುತ್ತೆ. ಆದ್ರೆ ನಮಗೆ ಯಾವುದು ಬೇಡ. ನಾನು ಹೇಳೋದು ಒಂದೇ, ಎಲ್ಲವೂ ಇದೆ, ಆತ್ಮ ರಕ್ಷಣೆಗೋಸ್ಕರ ಮಾತ್ರ. ಕೊನೆಗೆ ದುಷ್ಟ ಶಕ್ತಿಯನ್ನ ಪ್ರಯೋಗ ಮಾಡಿದಾಗ ದೈವಶಕ್ತಿ ನಿಧಾನ ಆದ್ರೂ ದುಷ್ಟಶಕ್ತಿ ಬೇಗ ಹೋಗುತ್ತೆ. ಹಾಸ್ಪಿಟಲ್ ಕೊಡೋ ಔಷಧಿ ಜ್ವರ ವಾಸಿ ಮಾಡ್ಲಿಕ್ಕೆ, ವಿಷವನ್ನ ಆಚೆ ಕಳಿಸ್ಲಿಕ್ಕೆ 15 ದಿನ 1 ತಿಂಗಳು ತಗೊಳುತ್ತೆ. ಆದ್ರೆ ಅದೇ ವಿಷ ಒಳಗಡೆ ಹೋಯ್ತು ಅಂದ್ರೆ ಒಂದೇ ಸೆಕೆಂಡ್ ಸಾಕು. ಸೈನೆಟ್ ಎಷ್ಟೊತ್ತು ಬೇಕು, ಬಾಲಿಟ್ಕೊಂಡ್ರೆ ಒಂದೇ ಸೆಕೆಂಡ್, 10 ಸೆಕೆಂಡ್ ಅಲ್ಲ ಮನುಷ್ಯ ಸತ್ಯ ಹೋಗ್ತಾನೆ ಸೈನೆಟ್ ನುಂಗಿದ್ರೆ. ಅದೇ ಆ ಸೈನೆಟ್ ಅನ್ನ ನುಂಗಿರ್ತಕ್ಕಂಥ ಉಳಿಸ್ಕೋಬೇಕು, ಅಥವಾ ಒಂದು ವಿಷ ಕುಡಿದಿರ್ತಕ್ಕಂಥ ಮನುಷ್ಯನ ಉಳಿಸ್ಕೋಬೇಕು ಅಂದ್ರೆ ಸುಮಾರು ತಿಂಗಳ ಕಾಲ ರಕ್ತ ಶುದ್ಧಿ ಮಾಡ್ಬೇಕು, ದೇಹ ಶುದ್ಧಿ ಮಾಡ್ಬೇಕು. ಆ ರೀತಿ ಅಂತಂದ್ರೆ ಕೆಟ್ಟದ್ದು ಯಾವತ್ತು ಮನುಷ್ಯನ ಮೇಲೆ ಬೇಗ ಪ್ರಭಾವ ಬೀರುತ್ತೆ. ನಾವು ಓದುವಂತ ವಿದ್ಯಾಭ್ಯಾಸದಲ್ಲೂ ಅಷ್ಟೇ, ಒಳ್ಳೆಯದನ್ನ ಕಲಿಬೇಕು, ಒಳ್ಳೆ ವೇದ ಮಂತ್ರ ಉಪನಿಷತ್ಗಳನ್ನ ಕಲಿಬೇಕು ಅನ್ನೋದಾದ್ರೆ ಸಾಕಷ್ಟು ದಿನಗಳು, ನೂರಾರು ದಿನಗಳು, ವರ್ಷಗಳು ಸುಮಾರು ಗಟ್ಟಲೆ ಕಲಿಬೇಕು, ಅನುಭವ ಪಡಿಬೇಕು. ಅದೇ ಮಾಟ ಮಂತ್ರ ಕಲಿಬೇಕು ಅಂತಂದ್ರೆ ಕೆಲವು ಮಂತ್ರಗಳನ್ನ ಉಪದೇಶ ತಗೊಂಡು ಗುರುಗಳ ಮುಖೇನ ಕೆಲವೊಂದು ಪ್ರದೇಶದಲ್ಲಿ ಕೂತ್ಕೊಂಡು ಜಪವನ್ನು ಮಾಡ್ತಿದ್ರೆ ಆಟೋಮೆಟಿಕಲಿ ಸಿದ್ಧಿ ಆಗ್ಬಿಡುತ್ತೆ. ಅಂತಂದ್ರೆ ಕೆಟ್ಟದ್ದನ್ನ ಕಲಿಯೋದು ತುಂಬಾ ಸುಲಭ, ಆದ್ರೆ ಒಳ್ಳೆಯದನ್ನ ಕಲಿಯೋದು ತುಂಬಾ ಕಷ್ಟ ಇರುತ್ತೆ. ಅದೇ ರೀತಿ ಕೆಟ್ಟದ್ದನ್ನ ಮಾಡೋದು ತುಂಬಾ ಈಸಿ, ಅದನ್ನ ತೆಗಿಬೇಕು ಅಂದ್ರೂ ಸಹ ತುಂಬಾ ಕಷ್ಟ ಪಡಬೇಕು. ಆದ್ರೆ ಎಲ್ಲದಕ್ಕೂ ಒಂದೇ ಒಂದು ಸೂತ್ರ ಇರತಕ್ಕಂಥದ್ದು, ತುಂಬಾ ಸರಳ ಸೂತ್ರ. ಯಾವ ರೀತಿ ನೋಡಿ, ಸಿಂಪಲ್ ಆಗಿ ಒಂದು ಹೇಳ್ತೀನಿ ನಾನು. ಒಂದು ಸ್ವಸ್ತಿಕ್, ನಿಮ್ಗೆಲ್ಲ ಗೊತ್ತಿರುತ್ತೆ, ಮನೆಯಲ್ಲಿ ಸ್ವಸ್ತಿಕ್ ಹಾಕಿರ್ತಾರೆ. ಎಷ್ಟೋ ಜನಗಳ ಮನೆಗಳಲ್ಲಿ ನಾನು ಹೋದಾಗ, ಕೆಲವರು ಹುಬ್ಳಿ ಧಾರವಾಡ ಗುಲ್ಬರ್ಗ ಕಡೆಗೆ ನಾನು ಹೋದಾಗ ಅವ್ರ ಮನೆಗಳ ಮೇಲೆ ಸ್ವಸ್ತಿಕ್ ಅನ್ನ ಬರ್ದಿದ್ರು, ಹೊಸಲ ಮೇಲೆ ಎಲ್ಲ. ಕೆಲವೊಂದು ಮನೆಗಳಲ್ಲಿ ಸ್ವಸ್ತಿಕ್ನ ಅವ್ರಿಗೆ ಗೊತ್ತಿಲ್ಲದ ಉಲ್ಟಾ ಬರ್ದಿಟ್ಟಿದ್ದಾರೆ. ಆ ಸ್ವಸ್ತಿಕ್ ಉಲ್ಟಾ ಬರೀಬಾರ್ದು ಯಾವತ್ತೇ ಆಗ್ಲಿ. ಒಂದು ಸ್ವಸ್ತಿಕ್ ಅಂತ ಬರ್ದಾಗ ಅದು ಒಂದು ಸ್ವಸ್ತಿಕ್ ಚಿಹ್ನೆ ಅಂತ ಒಂದು ಹಾಕಿದೀವಿ ಅಂತಂದ್ರೆ ಹೀಗೆ ಬಲ ಪ್ರದಕ್ಷಿಣೆ ಆಗ್ತಿರುತ್ತೆ. ಅದು 1 ಲಕ್ಷ ಪಾಸಿಟಿವ್ ಎನರ್ಜಿಗೆ ಈಕ್ವಲ್. ಅದು ಒಂದು ವಿಜ್ಞಾನಿ ಹೇಳಿರ್ತಕ್ಕಂಥದ್ದು. 1 ಲಕ್ಷ ಪಾಸಿಟಿವ್ ಎನರ್ಜಿ ಇರುತ್ತೆ. ಅದೇ ಒಂದು ಸ್ವಸ್ತಿಕ್ನ ಉಲ್ಟಾ ಬರ್ದಾಗ 1 ಲಕ್ಷ ಮೈನಸ್ ಪಾಸಿಟಿವ್ ಎನರ್ಜಿ ಆಗ್ಬಿಡುತ್ತೆ ಅಂತ ನೋಡಿ. ಒಂದು ಸ್ವಸ್ತಿಕ್, ಕೇವಲ ಒಂದು ಸ್ವಸ್ತಿಕ್ನ ಉಲ್ಟಾ ಬರ್ದಿದ್ದಕ್ಕೆ ಇಷ್ಟೊಂದು ನೆಗೆಟಿವ್ ಎನರ್ಜಿ ಅಲ್ಲಿ ಫ್ಲೋಟ್ ಆಗ್ತಿದೆ ಅಂತಂದಾಗ ಇನ್ನ ಪಾಸಿಟಿವ್ ಆಗಿ ಫ್ಲೋಟ್ ಆಗೋದು ಎಷ್ಟೊತ್ತು ಅಂತ. ಅದಕ್ಕೆ ನಾವು ಮಾಡ್ತಕ್ಕಂತಹ ಮಂತ್ರಗಳಲ್ಲಿ ಟಹ ಅನ್ನೋ ಬೀಜಾಕ್ಷರಗಳಲ್ಲಿ, ಕೆಲವೊಂದು ಬೀಜಾಕ್ಷರಗಳಲ್ಲಿ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಮಾಡುವಂತ ಒಂದು ಶಕ್ತಿಗಳು ಅಡಗಿರುತ್ತೆ. ಆ ಶಕ್ತಿಗಳನ್ನ ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥವ್ರು ಈ ರೀತಿಯನ್ನ ಪ್ರಯೋಗ ಮಾಡ್ತಾ ಇರ್ತಾರೆ. ಆದ್ರೆ ಮಾಟ ಮಂತ್ರ ಇದ್ದಿದ್ದು ನಿಜ. ಯಾಕಿತ್ತು, ಹೇಗ್ ಮಾಡ್ತಿದ್ರು ಹಿಂದೆ? ರಾಜ ಮಹಾರಾಜ ಕಾಲದಲ್ಲಿ ಹಿಂದೆ ಯಾರೋ ಶತ್ರುಗಳು, ಪರಕೀಯರು, ಪರರಾಜ್ಯದವರು, ಹೊರರಾಜ್ಯದವರು, ಹೊರದೇಶದವರು ದಿಢೀಲ್ ಅಂತ ದಾಳಿ ಮಾಡ್ಬೋದು. ಆ ದಾಳಿ ಮಾಡ್ಬೇಕಾದ್ರೆ ಕೆಲವೊಂದು ಮಂತ್ರಗಳನ್ನ ಸಿದ್ಧಿಸಿ ಅಲ್ಲಲ್ಲಿ ಇಂತಹ ಒಂದು ಸ್ತಂಭಗಳನ್ನ ಮಾಡಿ ಶತ್ರು ಸ್ತಂಭನ ಅಂತ ಮಾಡ್ತಿದ್ರು. ಅವ್ರು ಬರ್ತಿರ್ಬೇಕಾದ್ರೆ ಅವ್ರ ಗಮನ ಬೇರೆ ಸ್ಥಳದ ವಾಪಸ್ ಹೊರಟೋಗ್ಬಿಡ್ಬೇಕು. ಬರ್ತಿರ್ಬೇಕಾದ್ರೆ ಅವ್ರಿಗೆ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬಿಡ್ಬೇಕು. ಬರ್ತಿರ್ಬೇಕಾದ್ರೆ ಅವ್ರ ಕಾಡಿನಲ್ಲಿ ದಾರಿ ತಪ್ಪ ಹೋಗ್ಬಿಡ್ಬೇಕು. ಇಂಥದ್ದು ಎಲ್ಲವನ್ನು ಮಾಡ್ತಿದ್ರು. ಆದ್ರೆ ಮನೆಯಲ್ಲಿ, ನಮ್ಮ ಮನೆಗಳಲ್ಲಿ ಈ ರೀತಿ ಏನಾದ್ರೂ ಯಾರಾದ್ರೂ ನಮ್ಮ ಮೇಲೆ ಮಾಡಿದ್ರೆ ಏನೇನ್ ಸಿಂಪ್ಟಮ್ಸ್ ಇರುತ್ತೆ ಅದನ್ನು ತಿಳಿಸ್ಕೊಡ್ತೀನಿ. ಈಗ ಮಾಟ ಮಂತ್ರ ಪ್ರಯೋಗ ನಮ್ಮ ಮೇಲಾಗಿದೆ ಅನ್ನೋದೇ ಆದ್ರೆ ಅದನ್ನ ಕಂಡು ಹಿಡಿಯೋದು ಹೇಗೆ ಅನ್ನೋದನ್ನ ಗುರುಜಿ ಅವರು ತಿಳಿಸ್ಕೊಡ್ಲಿದ್ದಾರೆ. ಗುರುಜಿ, ನಮ್ಮ
ಕಂಡಿಡಿಯೋದು ಸಿಗ್ಮೆಂಟ್ಸ್ ಅಂತಂದಾಗ ಆ ಒಂದು ಸಿಗ್ನಿಫೈ ಯಾವ ರೀತಿ ಆಗುತ್ತೆ? ಮನೆಯಲ್ಲಿ ನಮ್ಮ ಮೇಲೆ ಮಾಟ ಮಂತ್ರ ನಡೆದಿದೆ, ನಮ್ಮ ಕುಟುಂಬದಲ್ಲಿದೆ ನೋಡಿ. ಜಾತಕದಲ್ಲಿ 12ನೇ ಮನೆಯಲ್ಲಿ ರಾಹು ಯಾರ್ಯಾರಿಗಿರುತ್ತೋ ಖಚಿತವಾಗಿ ನಾನು ತಿಳಿಸ್ತೀನಿ, ಅವ್ರ ಮೇಲೆ ಮಾಟ ಮಂತ್ರ ಪ್ರಯೋಗ ನಡೆದೇ ನಡೆಯುತ್ತೆ. ಯಾವನು ಒಬ್ಬಾದ್ರೂ ಪ್ರಯೋಗ ಮಾಡೇ ಮಾಡ್ತಾನೆ. ಅದು ಹೆಂಡತಿ ಆಗ್ಬೋದು, ಎತ್ತ ತಂದೆ ತಾಯಿ ಆಗ್ಬೋದು, ಬೇರೆಯವರು ಆಗ್ಬೋದು, ಇನ್ನಿತರರಾಗ್ಬೋದು. ನೋಡಿ, ಮಾಟ ಮಂತ್ರ ಆಗಿದ ತಕ್ಷಣ ಏನೇನೋ ಅನ್ಸುತ್ತೆ. ನೆಗೆಟಿವ್ ಅಂದ್ರೆ ಇದೆ, ಕೆಟ್ಟದ್ದು ಅಂದ್ರೆ ಇದೆ. ಕೆಟ್ಟದ್ದು ಕಣ್ಣು ಕಾಣಿಸ್ದೇನೆ ನಡೆಯುತ್ತೆ, ಒಳ್ಳೆದು ಕಣ್ಣು ಕಾಣಿಸೋ ತರ ನಡೆಯುತ್ತೆ. ಹಾಗೆ ಈ ಒಂದು ಮಾಟ ಮಂತ್ರ ಸ್ಥಿತಿಯಲ್ಲಿ ಬಂದಾಗ ಸಾಕಷ್ಟು ಅಡೆತೊಡೆಗಳನ್ನ ಆಗುವಂಥದ್ದು. ಆದ್ರೆ ಒಂದು ಮಾತ್ರ ಸತ್ಯ, ಏನು, ಮನೆಯಲ್ಲಿರ್ತಕ್ಕಂಥವ್ರು ಕೆಟ್ಟದನ್ನ ಬಯಸುವಂಥವ್ರು ವಶೀಕರಣ ಅಂತ ಮಾಡ್ತಾರೆ ಅನ್ಕೊಳ್ಳಿ. ವಶೀಕರಣ ಏನಕ್ಕೆ ಮಾಡ್ತಾರೆ? ಯಾವುದಕ್ಕೋಸ್ಕರ ಮಾಡ್ತಾರೆ ವಶೀಕರಣ? ಗಂಡ ಹೆಂಡತಿನ ಪ್ರತಿನಿತ್ಯವೂ ಹಿಂಸೆ ಕೊಡ್ತಾ ಇರ್ತಾನೆ, ಅಥವಾ ಪರಸ್ತ್ರೀಯರ ಸವಾಸ ಇಟ್ಕೊಂಡಿರ್ತಾನೆ. ಆಗ ಇವಳು ಮಹಾಪತಿವ್ರತೆ, ದೇವ್ರ ಹತ್ರ ಎಷ್ಟೋ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾಳೆ. ಆದ್ರೆ ಇವಳ ಪೂರ್ವಜನ್ಮ ಕರ್ಮಫಲದಿಂದ ಇವಳು ಕಷ್ಟಪಡ್ತಿರ್ತಾಳೆ. ಅದನ್ನ ನೋಡ್ಲಾರ್ದೆ ಯಾವನೋ ಒಬ್ಬ ಮೂರ್ಖ ಹೇಳ್ತಾನೆ, ಒಬ್ಬ ಈ ರೀತಿ ಯಾರೋ ಒಬ್ಬ ಇದ್ದಾನೆ, ಅವನ ಹತ್ರ ಹೋಗ್ ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅವನೊಂದು ನಿಂಬೆಹಣ್ಣ ಕೊಟ್ಟು ಮಂತ್ರಿಸಿ, ತಗೊಂಬ ಇದನ್ನ ಜ್ಯೂಸ್ ಮಾಡ್ಕೊಡು ಹಾಗೆ ಹೀಗೆ ಅಂತ ಹೇಳ್ತಾನೆ. ಅವನು ಒಂದು ಏನೇನೋ ಮಾಡ್ಕೊಡ್ತಾನೆ, ಏನೋ ಆಗೋದಿಲ್ಲ. ಕೊನೆಗೆ ಅವನ ಒಂದು ಬಟ್ಟೆ, ಒಂದು ಕೂದಲು, ಇಂಥದ್ದೇನಾದ್ರೂ ತಗೊಂಬ, ನಿನ್ಗೆ ಒಳ್ಳೇದನ್ನ ಮಾಡ್ತೀನಿ ಅಂತ ಹೇಳಿ ತರಿಸ್ಕೊಳ್ತಾನೆ. ತರಿಸ್ಕೊಂಡು ಅವನ ವಶೀಕರಣ ಪ್ರಯೋಗವನ್ನು ಮಾಡ್ಕೊಡ್ತಾನೆ. ಆದ್ರೆ ಅವನ ಮೇಲೆ ಇರ್ತಕ್ಕಂಥ ಗ್ರಹಗಳ ಪ್ರಭಾವದಿಂದ ಅವನಿಗೆ ಯಾವುದೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಅವನ ಮಾಟ ಮಂತ್ರ ರಿವರ್ಸ್ ಆಗುತ್ತೆ. ಆಗೇನಾಗುತ್ತೆ, ಹೆಂಡತಿ ಒಳ್ಳೇದಕ್ಕೋಸ್ಕರ ಮಾಡಿಸಿದ್ರು ಸಹ ಅದು ರಿವರ್ಸ್ ಆಂಗಲ್ ಆಗಿ ಅವನ ದೇಹದ ಮೇಲೆ ಪ್ರಭಾವ ಬಿದ್ಬಿಡುತ್ತೆ. ಆಗ ಕೈಕಾಲು ಬಿದ್ದೋಗುವಂಥದ್ದು, ಅಥವಾ ಇದ್ದಿದ್ದಕ್ಕಿದ್ದ ವಿರುದ್ಧ ದಿಕ್ಕರಲ್ಲಿ ಆಗ್ಬಿಡುವಂಥದ್ದು, ಆಕ್ಸಿಡೆಂಟ್ ಆಗ್ಬಿಡುವಂಥದ್ದು, ಸ್ಟ್ರೋಕ್ ಹೊಡೆಯುವಂಥದ್ದು, ಇಂಥದ್ದಾಗತ್ತೆ. ಅದಕ್ಕೆ ವಶೀಕರಣ ಮಾಡೋದಕ್ಕೂ ಮಹಾ ಅಪರಾಧ. ವಶೀಕರಣ ಮಾಡಿದ್ರೆ ಅದು ಉಲ್ಟಾಯ್ತು ಅಂತಂದ್ರೆ ಅಪ್ಪಟ ಜೀವನದಲ್ಲಿ ಶತ್ರುವಾಗಿ ಅವನ ಮರಣವೇ ಶಾಸನವಾಗ್ಬಿಡುತ್ತದೆ. ಆದ್ರಿಂದ ಯಾವುದೇ ಆಗ್ಲಿ, ಮಾಟ ಮಂತ್ರ ವಶೀಕರಣ ಅಂತ ಹೋದ್ರು ಜೀವನದಲ್ಲಿ ಜಾಗ್ರತೆ. ಆದ್ರೆ ಒಂದು ಮಾತ್ರ ತಿಳಿದಿರ್ಲಿ, ನಾವ್ ಯಾವತ್ತೇ ಆಗ್ಲಿ ಉತ್ತರೆ ಪ್ರತ್ಯುತ್ತರೆ ಚೈವ, ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್, ಒಂದು ರಾಮಬಾಣ ಇದ್ದೇ ಇರುತ್ತೆ. ನಾವೊಂದು ಮಾಟ ಮಂತ್ರ ನಮಗ್ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ವಿರುದ್ಧ ಬಾಣ ಒಂದು ಇದ್ದೇ ಇರುತ್ತೆ. ಅದನ್ನ ಬಿಟ್ಟಿದ್ದಾರೆ ಅಂತಂದ್ರೆ ಅದ್ ನೇರವಾಗಿ ಚುಚ್ಚಿ ಅವನಿಗೂ ಇವನಿಗೂ ಚುಚ್ಚಲ್ಲ, ನಿಮಗೆ ಚುಚ್ಕೊಳ್ಳುತ್ತೆ. ನಾವು ಮಾಡಿದ್ ನಾವು ಅನುಭವಿಸ್ಲೇಬೇಕು. ಮಾಡಿದ್ದುಣ್ಣೋ ಮಹಾರಾಯ, ಅದಕ್ಕೆ ಹೇಳೋದು ದೊಡ್ಡವರು. ಅದರಿಂದ ಯಾರಿಗೇ ಆಗ್ಲಿ ಮಾಟ ಮಂತ್ರ ಮಾಡ್ಸಕ್ ಹೋಗ್ಬೇಡಿ. ನಿಮ್ಮ ಮೇಲೆ ಭಗವಂತನ ದಯೆ ಇಡಿ, ಭಗವಂತನ ಒಳ್ಳೇದ್ ಮಾಡಿ, ಭಗವಂತನ ಪೂಜೆ ಮಾಡಿ. ಸ್ವಾಮಿ, ನಾನು ಇಂಥವರಿಂದ ಈ ರೀತಿ ದುಃಖ ಆಗ್ತಿದೆ, ನಾನು ಇದರಿಂದ ತಪ್ಸಪ್ಪ ಅಂತೇಳಿ ಭಗವಂತ ಹತ್ರ ಪ್ರಾರ್ಥನೆ ಮಾಡಿ. ಖಂಡಿತವಾಗ್ಲೂ ನಮ್ಮ ಕರ್ಮ ಕಳಿದೆ ಅಂದ್ರೆ ಭಗವಂತ ಯಾವುದೋ ಒಂದು ದಾರಿ ತೋರಿಸ್ತಾನೆ. ಆದ್ರೆ ವಶೀಕರಣ ಮಾಟ ಮಂತ್ರ ಅಂತ ಯಾರೋ ಮಾಡಕ್ ಹೋಗ್ಬೇಡಿ. ಆದ್ರೆ ದ್ವೇಷದಿಂದ ಇನ್ನು ಕೆಲವರು ಕೋರ್ಟು ಕಚೇರಿಗಳಲ್ಲಿ ಸಾಕಷ್ಟು ಕೋಟಿ ಕೋಟಿ ಲಾಭವನ್ನ ಮಾಡಬೇಕು ಅನ್ನೋ ಸಮಯದಲ್ಲಿ ಏನ್ ಮಾಡ್ತಾರೆ, ಆ ಮನುಷ್ಯ ಸತ್ತೋದ್ರೆ ನಂಗೆ 10 ಕೋಟಿ 5 ಕೋಟಿ, ಸ್ವಂತ ತಮ್ಮ ಆಗ್ಬೋದು, ತಾಯಿ ಆಗ್ಬೋದು, ತಂದೆ ಆಗ್ಬೋದು, ಮಕ್ಕಳು ಮಾಡಿಸುವಂತ ಪರಿಸ್ಥಿತಿಗಳು ಬಂದಿದೆ ಈಗ. ಆದ್ರೆ ಆ ಒಂದು ಯಾರು ಅತಿ ಹೆಚ್ಚು ಕೋಟಿ ಕೋಟಿ ಲಾಭ ಪಡ್ತಾರೋ ಅವರು ಏನ್ ಮಾಡ್ತಾರೆ, 1 ಲಕ್ಷ 2 ಲಕ್ಷ ಖರ್ಚು ಮಾಡಿ ಯಾವನೋ ಒಬ್ಬ ಮನೆಗೆ ಕಳಿಸ್ತಾರೆ, ಡ್ರೈವರ್ನ ಮತ್ತಿತರನ್ನ ಕಳಿಸಿ ನಿಮ್ಮ ಮನೆ ಇರ್ತಕ್ಕಂಥ ವಸ್ತುಗಳೆಲ್ಲ ಶೇಖರಣೆ ಮಾಡಿ ತಂದು ಇಲ್ಲಿ ಮಾಟ ಮಂತ್ರ ಮಾಡಿಸ್ತಾರೆ. ಹೋಗ್ತಾ ಹೋಗ್ತಾ ಕುಟುಂಬನೇ ಆಕ್ಸಿಡೆಂಟ್ ಆಗ್ಬಿಡ್ಬೇಕು, ಆ ರೀತಿ ಮಾಡಿಸುವಂಥದ್ದು ಇರುತ್ತೆ. ಇನ್ನಿತರ ಸಾಕಷ್ಟು ಮಾಡಿಸ್ತಾರೆ. ಅದಕ್ಕೆ ಎಲ್ಲದಕ್ಕೂ ಎಚ್ಚರಿಕೆ ಇರಲಿ. ಮತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ, ಇವರ ಆಸ್ತಿಯನ್ನ ನಮ್ಮ ಹೆಸರಿಗೆ ಬರ್ಸ್ಕೊಂಡ್ಬಿಡ್ಬೇಕು ಅನ್ನೋ ದೃಷ್ಟಿಯಿಂದ ಸ್ನೇಹವನ್ನು ಬೆಳೆಸ್ತಾರೆ. ಮೊದಲು ಸ್ನೇಹವನ್ನು ಬೆಳೆಸಿ ಅಲ್ಲಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಸಂಗ್ರಹಣ ಮಾಡಿ ವಶೀಕರಣ ಪ್ರಯೋಗ ಇನ್ನಿತರ ಮಾಡಿ ನಿಮ್ಮ ಬಳಿ ತುಂಬಾ ಚೆನ್ನಾಗಿದ್ದು ಅವ್ರಿಗೆ ಯಾವ ರೀತಿ ಲಕ್ಷ ಲಕ್ಷ ದುಡ್ಡು ಬೇಕು ಕೇಳಿದಾಗೆಲ್ಲ ಕೊಡಬೇಕು, ಆ ರೀತಿ ವಶೀಕರಣ ಮಾಡ್ಕೊಂತಾರೆ. ಇನ್ನ ಕೆಲವರು ಸ್ತ್ರೀಯರಂತೂ ಪುರುಷ ಆಕರ್ಷಣೆ ಅಂತಂದ್ರೆ ಒಳ್ಳೆ ಉದ್ಯಮ, ಒಳ್ಳೆ ಉದ್ಯಸ್ಥಾನದಲ್ಲಿ ಇದ್ದಾಗ ದುರಾಸೆಗೋಸ್ಕರ ಅವರ ಹಣ ಮತ್ತು ಅವರ ಆಸ್ತಿನ ತಗೋಬೇಕು ಅನ್ನೋ ದೃಷ್ಟಿಯಿಂದ ಕೆಲವರು ಮಾಡ್ತಾರೆ. ಇನ್ನು ಕೆಲವರು ಪುರುಷರು ಸಹ ಮಾಡ್ತಾರೆ ಹೆಂಡತಿ ಮೇಲೆ. ನಾನು ಎಲ್ಲೋದ್ರೂ ಕೇಳಬಾರ್ದು, ನಾನು ಯಾವಳ ಹತ್ರ ಇದ್ರು ಕೇಳಬಾರ್ದು ನನ್ನ ಹೆಂಡತಿ ಅನ್ನೋ ದೃಷ್ಟಿಯಿಂದ ಹೆಂಡತಿಗೆ ಕಿರುಕುಳ ಕೊಡುವಂಥದ್ದು. ಇನ್ನು ಕೆಲವರು ಅತ್ತೆ ಮಾವಂದ್ರು ನನ್ನ ಸೊಸೆ ಮಗಳನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ, ಅಥವಾ ನನ್ನ ಹಳಿಯ ನನ್ನ ಮಗಳನ್ನ ಹೇಳಿದ ಮಾತು ಕೇಳ್ತಿಲ್ಲ, ಇಂಥದ್ದು ಅನೇಕ ವಿಧಗಳಲ್ಲಿ ಸೃಷ್ಟಿ ಮಾಡುವಂಥದ್ದು. ಇವೆಲ್ಲವೂ ಸಹ ನೆಗೆಟಿವ್ ಎನರ್ಜಿ. ಆದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಋಣಾನುಬಂಧ ರೂಪೇಣ ಪಶುಪತ್ನಿ ಸುಧಾಯಚ, ಎಲ್ಲವೂ ಋಣವಿದ್ರೇನೆ ನಡೆಯುತ್ತೆ. ಋಣ ಇಲ್ಲ ಅಂತಂದ್ರೆ ಯಾವುದು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಮಾಟ ಮಂತ್ರ ಅಂತ ಹೋಗಿದ್ರೋ ಅವೆಲ್ಲವೂ ತಾತ್ಕಾಲಿಕ. ಅದು ಉಲ್ಟಾ ಆಯ್ತು ಅಂತಂದ್ರೆ ಜೀವನದಲ್ಲಿ ಸಾಕಷ್ಟು ನೊಂದ್ಕೊಂಡ್ಬಿಡ್ತೀರಿ, ಸಾಕಷ್ಟು ತೊಂದರೆಗಳಾಗತ್ತೆ. ಅದರಿಂದ ಅಂಥದ್ದು ಯಾವತ್ತೂ ಯಾರಿಗೂ ಮಾಡಕ್ ಹೋಗ್ಬೇಡಿ. ಆದ್ರೆ ಒಂದು ವಿಚಾರ, ನಿಮ್ಮ ಮನೆಗಳಲ್ಲಿ ಯಾವ ದೀಪ ಹಚ್ತಾ ಇರ್ತೀರ ಅನ್ಕೊಳ್ಳಿ, ಯಾವುದೋ ಒಂದು ವ್ಯಕ್ತಿ ಮನೆ ಒಳಗಡೆ ಹೆಜ್ಜೆ ಇಟ್ಟ ಅನ್ಕೊಳ್ಳಿ, ಆ ದೀಪ ಹಾರೋಗುತ್ತೆ.
ಅವಾಗ ತಿಳ್ಕೋಬೇಕು ಅವನ ಬ್ಯಾಗಲ್ಲಿ ಅಥವಾ ಅವನ ಜೊತೆಲಿ ಏನೋ ಮಾಟ ಮಂತ್ರದ ವಸ್ತು 100% ತಂದಿರ್ತಾನೆ, ಅಥವಾ ಅವನ ಮನ್ಸಲ್ಲಿ ಏನೋ ಒಂದು ತಂದಿದ್ದಾನೆ ನಿಮ್ಮ ಮನೆಯಲ್ಲಿ ಅಂತ. ಮತ್ತೆ ಮನೆಯಲ್ಲಿ ದೇವರ ದೀಪ ಮನೆಯಲ್ಲಿ ಉರಿತಾನೇ ಇರೋದಿಲ್ಲ, ಉರಿಯೋದೇ ಇಲ್ಲ. ಮತ್ತೆ ದೇವರ ಮನೆಯಲ್ಲಿ ದೀಪ ಹಚ್ಚಿರ್ತಕ್ಕಂಥದ್ದು ಯಾವಾಗ್ಲೂ ಚಿಟ್ಟ ಚಿಟ ಅಂತ ಗಲಾಟೆ ಮಾಡುತ್ತೆ, ದೀಪ ಮಾತಾಡುತ್ತೆ, ಪಟ್ 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 ಅಂತ ಸೌಂಡ್ ಬರೋಂಥದ್ದು, ಚಿಟ ಚಿಟ ಅಂತ ಸೌಂಡ್ ಬರೋಂಥದ್ದು, ಅಥವಾ ಡಮಡಮ ಅಂತ ಸೌಂಡ್ ಬರೋಂಥದ್ದು, ಅಥವಾ ದೇವರ ಮನೆಯಲ್ಲಿ ಯಾವುದೋ ಒಂಥರ ಅವಾಗ ಬೆಂಕಿಯ ಒಂದು ಪಟಾಕಿಯ ಶಬ್ದ ಬರತಕ್ಕಂಥದ್ದು, ಅಥವಾ ಸೈಲೆಂಟ್ ಆಗಿ ಬುಸ್ ಅಂತ ಗಾಳಿ ಬಂದು ಹೋಗುವಂಥದ್ದು, ಇಂಥದ್ದೆಲ್ಲವೂ ಆಗ್ತಾ ಇರುತ್ತೆ. ಅಂತಂದ್ರೆ ಆ ಮನೆಯಲ್ಲಿ ಯಾವುದೋ ಒಂದು ಮಾಟ ಮಂತ್ರ ನಡೆದಿದೆ, ತಂದಿಟ್ಟಿದ್ದಾರೆ ವಸ್ತು, ಪ್ರೇತ ವಸ್ತುಗಳು ಆ ಮನೆಯಲ್ಲಿ ಇದೆ ಅಂತ ಅರ್ಥ. ಆಗ ಇಮಿಡಿಯೇಟ್ ಅದನ್ನ ಶುದ್ಧಿ ಮಾಡ್ಕೋಬೇಕು. ಇನ್ನ ಕೆಲವರ ಮನೆಗಳಲ್ಲಂತೂ ಅನ್ನ ಅಡಿಗೆ ಮಾಡಿರ್ತಾರೆ, ಅಡಿಗೆ ಮಾಡಿರ್ತಕ್ಕಂಥ ಅನ್ನವೆಲ್ಲವೂ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇರುತ್ತೆ. ಇನ್ನು ಕೆಲವರು ಮನೆಗಳಲ್ಲಂತೂ ದುರ್ವಾಸನೆ, ಮನೆಯಲ್ಲಿ ಏನೇ ಕೆಲಸ ಮಾಡಿದ್ರು ಎಷ್ಟೇ ಇದಾಗಿಟ್ಕೊಂಡ್ರು ಅವ್ರ ಮನೇಲಿ ದುರ್ವಾಸನೆ ಬರ್ತಾನೆ ಇರುತ್ತೆ, ಅದು ಮಾಟ ಮಂತ್ರ ಪ್ರಯೋಗ ಆಗಿದೆ ಅಂತ. ಇನ್ನ ಕೆಲವರು ಮನೆಗಳಲ್ಲಿ ಸಣ್ಣ ಸಣ್ಣ ಹುಳುಗಳು ಉಟ್ಕೊಳ್ಳುವಂಥದ್ದು, ಅಂತಂದ್ರೆ ಈ ಒಂದು ಅಡಿಗೆ ಮನೆಯಲ್ಲಿ, ಬಾತ್ರೂಮ್ ನಲ್ಲಿ, ಟಾಯ್ಲೆಟ್ ಅಲ್ಲಿ ದೊಡ್ಡ ದೊಡ್ಡ ಹುಳುಗಳು ಎದ್ದು ಆಚೆಗೆ ಬರ್ತಾ ಇರುತ್ತೆ, ಅದು ಕೂಡ ಮಾಟ ಮಂತ್ರ ಪ್ರಯೋಗ ಮಾಡಿರ್ತಾರೆ. ಇನ್ನ ಕೆಲವರು ಮನೆಗಳಲ್ಲಂತೂ ಆ ಮನೆ ಒಳಗಡೆ ಹೋಗಿದ ತಕ್ಷಣ ತುಂಬಾ ಆಯಾಸ ಆಗ್ಬಿಡುವಂಥದ್ದು. ಗಂಡ ಹೆಂಡತಿ ಮನೆ ಹೊರಗಡೆ ಇರೋಷ್ಟೊತ್ತು ತುಂಬಾ ಚೆನ್ನಾಗಿರ್ತಾರೆ, ಮನೆ ಒಳಗಡೆ ಹೋಯ್ತು ಅಂತಂದ್ರೆ ಸಾಕು ಅವರಿಗೆ ಯಾವುದೋ ಒಂದು ತೊಂದರೆಗಳಾಗ್ಬಿಡುವಂಥದ್ದು. ಈ ರೀತಿ ಮಾಡ್ತಕ್ಕಂಥದ್ದು ಒಂದು ಮಾಟ ಮಂತ್ರ. ಇನ್ನು ಕೆಲವರು ಮನೆಗಳಲ್ಲಿ ಈ ಒಂದು ವಿಶೇಷವಾಗಿ ನಾವು ಮನೆ ಒಳಗಡೆ ಯಾರೇ ಆಗ್ಲಿ ಒಳಗಡೆ ಹೋಗಿದ ತಕ್ಷಣ 5 ನಿಮಿಷಗಳ ಕಾಲ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ, ಒಂದು ಕ್ಷಣ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಏನೋ ಒಂದು ಆಯಾಸ, ಏನೋ ಒಂದು ಸುಸ್ತಾಗುವಂಥದ್ದು, ಅಥವಾ ಮನ್ಸಿಗೆ ಏನೋ ಹಿಂಜರಿಕೆ ಆಗುತ್ತೆ, ಯಾವಾಗ ಆಚೆ ಹೋಗ್ಬಿಡೋಣ ಅಂತ. ಅವಾಗ ಆ ಮನೇಲಿ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ ಅನ್ಸುತ್ತೆ. ಮತ್ತೆ ದೇವ್ರ ಮನೇಲಿ ಇರ್ತಕ್ಕಂಥ ಹೂವ 2 ಕ್ಷಣದಲ್ಲಿ ಬಾಡೋ ಹೋಗುವಂಥದ್ದು, ಮತ್ತೆ ಇದ್ದಕ್ಕಿದ್ದಂಗೆ ಮನೇಲಿ ಇರ್ತಕ್ಕಂಥ ಗಾಜು ಒಡೆದೋಗುವಂಥದ್ದು, ಠಳ್ ಅಂತ ಗಾಜು ಒಡೆದೋಗುವಂಥದ್ದು, ಮತ್ತೆ ನಡೀತಾ ಇರ್ತಕ್ಕಂಥ ವಾಚ್ ಇದ್ದಕ್ಕಿದ್ದಂಗೆ ಕುಸಿದು ಬಿದ್ದು ಹೋಗುವಂಥದ್ದು, ಮತ್ತೆ ವಾಚ್ ನಾವು ರನ್ ಆಗ್ತಾ ಇರುತ್ತೆ, ಆ ವಾಚ್ ಕೆಳಗಡೆಗೆ ಬಿದ್ದು ಹೋಗುತ್ತೆ, ಮತ್ತೆ ಫೋಟೋ ಹಿಂದಿರೋ ಫೋಟೋ ಮುಂದೆ ಬಿದ್ದು ಹೋಗುವಂಥದ್ದು, ನೇತಾ ಇರ್ತಕ್ಕಂಥ ಫೋಟೋಗಳು ಕೆಳಗಡೆ ಬೀಳುವಂಥದ್ದು, ಮತ್ತೆ ದೇವರ ಮುಖದ ಮೇಲೆ ಯಾವ್ದಾದ್ರು ತೊಂದರೆಗಳಾಗುವಂಥದ್ದು. ನಾವು ಶ್ರೀಚಕ್ರ, ಸುದರ್ಶನ ಚಕ್ರ ಯಾವ್ದಾದ್ರು ಅಷ್ಟಬಂಧನ ಮಾಡಿಸಿಟ್ಟಾಗ ಅದು ಹಾಗೆ ಬೂಜು ಬಣ್ಣಕ್ಕೆ ಬಂದ್ಬಿಡುವಂಥದ್ದು. ನೀವು ಯಾವ್ದು ಸುದರ್ಶನ ಚಕ್ರ ಮಾಡಿ ಪೂಜೆ ಮಾಡ್ತಿರ್ತೀರಿ, ಆ ಚಕ್ರವೇ ಬೂಜು ಬಣ್ಣಕ್ಕೆ ಬಂದ್ಬಿಡುತ್ತೆ, ಒಳಗಡೆ ಬೂದಿ ಹಿಡಿದಿರ್ತಕ್ಕಂಥದ್ದು. ಮತ್ತೆ ಮನೇಲಿರ್ತಕ್ಕಂಥ ಕಳಶದ ತೆಂಗಿನಕಾಯಿ ಕೊಳೆತು ಹೋಗುವಂಥದ್ದು, ಬಾಗಿಲಲ್ಲಿ ಕಟ್ಟಿರ್ತಕ್ಕಂಥ ತೆಂಗಿನಕಾಯಿ ಬಿದ್ದು ಹೋಗುವಂಥದ್ದು, ಅಲ್ಲೇ ಒಡೆದು ನೀರು ಸೋರುವಂಥದ್ದು, ಅಥವಾ ಅದು ಕೊಳೆತು ಹೋಗುವಂಥದ್ದು, ಅಲ್ಲಿ ಬೂಜು ಬಣ್ಣ ಕಟ್ಟುವಂಥದ್ದು, ಅಥವಾ ಮನೆಯಲ್ಲಿ ಎಲ್ಲಾ ಕಾರ್ನರ್ಗಳಲ್ಲಿ ಅತಿ ಹೆಚ್ಚು ಗೂಡು ಕಟ್ಟುವಂಥದ್ದು, ಮತ್ತೆ ಸಣ್ಣ ಸಣ್ಣ ನೊಣಗಳು ಬಂದು ಎಲ್ಲಾದ್ರೂ ತೂಗಾಡ್ತಿರ್ತಕ್ಕಂಥದ್ದು. ಇವೆಲ್ಲವೂ ಸಹ ಮಾಟ ಮಂತ್ರದ ಸಿಗ್ನಿಫೈಸ್. ಇವೆಲ್ಲ ನೀವು ನೋಡ್ಕೋಬೇಕು. ನಿಮ್ಮ ಮನೆಗಳಲ್ಲಿ ಖಂಡಿತವಾಗ್ಲೂ ಇದ್ಯಾವುದೂ ಇಲ್ಲ ಅಂದ್ರೆ ನಿಮ್ಮ ಮನೇಲಿ ಮಾಟ ಮಂತ್ರ ನಡೆದಿಲ್ಲ, ಅಥವಾ ಇದ್ಯಾವ್ದಾದ್ರು ಇದ್ರೆ ನಡೀತಾ ಇದೆ ಅಂತ. ಮತ್ತೆ ಮಂಚದ ಮೇಲೆ ಮಲಗಿರ್ತಕ್ಕಂಥವ್ರು ಯಾವತ್ತೂ ಮಂಚದ ಮೇಲೆನೇ ಇರ್ತಾರೆ, ಎದ್ದು ಆಚೆ ಹೋಗೋದಕ್ಕಾಗೋದಿಲ್ಲ, ಯಾರ ಹತ್ರನೂ ಮಾತಾಡಕ್ಕಾಗೋದಿಲ್ಲ. ಒಳ್ಳೆಯವ್ರ ಜೊತೆ ಅಂತೂ ಮಾತಾಡೋಕೆ ಆಗೋದಿಲ್ಲ, ಕೆಟ್ಟವ್ರ ಜೊತೆ ಚೆನ್ನಾಗಿ ನಗ್ನಗ್ತಾ ಇರ್ತಾರೆ. ಒಳ್ಳೆಯವ್ರ ಮುಖ ನೋಡಿದ್ರೆ ಅವ್ರ ಮುಖ ನೋಡಿದ ತಕ್ಷಣ ಕೋಪ ಬರೋವಂಥದ್ದು, ದೇವ್ರನ್ನ ಪೂಜೆ ಮಾಡ್ಲಿಕ್ಕೆ ಇಂಟ್ರೆಸ್ಟೇ ಆಗೋದಿಲ್ಲ. ಎಷ್ಟೇ ಪೂಜೆ ಎಷ್ಟೇ ಮಾಡಿದ್ರು ಸಹ ಇನ್ನೇನ್ ಪೂಜೆ ಮಾಡ್ಬೇಕೆಲ್ಲ ಎದ್ದು ರೆಡಿ ಆಗ್ತಾರೆ, ಕೂತ್ಕೊಳ್ತಾರೆ. ದೇವ್ರ ಮನೇಲಿ ದೀಪ ಹಚ್ಚಕ್ ಮನಸ್ಸೇ ಬರೋದಿಲ್ಲ. ಈ ಅಮಾವಾಸ್ಯ ಪೌರ್ಣಮಿ ಬಂತು ಅಂತಂದ್ರೆ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗುವಂಥದ್ದು. ಮತ್ತೆ ಅಷ್ಟೇ ಇಲ್ಲ, ಅಮಾವಾಸ್ಯ ಹುಣ್ಣಿಮೆ ಬಂತು ಅಂತಂದ್ರೆ ಮನೆಯಲ್ಲಿ ರಕ್ತ ಕಾಣಿಸುವಂಥದ್ದು ಎಲ್ಲಾದ್ರೂ ಒಂದ್ ಜಾಗದಲ್ಲಿ. ನಾಯಿಗಾಗ್ಬೋದು, ಫಿಶ್ ಅಕ್ವೇರಿಯಂ ಅಲ್ಲಿ ಆಗಿರ್ಬೋದು, ಅಥವಾ ಮನೆಯಲ್ಲಿ ಬ್ಲೇಡ್ ಹಾಕೊಂಡ್ಬಿಡೋದು, ಮನೆಯಲ್ಲಿ ಬಿದ್ದೋಗುವಂಥದ್ದು, ಅಥವಾ ಗಂಡನ್ಗೆ ಏನೋ ತೊಂದರೆ ಆಗುವಂಥದ್ದು, ಇಂಥದ್ದು ಏನೋ ಒಂದು ಸಮಸ್ಯೆಗಳು ಬರುವಂಥದ್ದು, ಅಥವಾ ಮನೆ ಮುಂದೆ ರಕ್ತ ಕಾಣಿಸುವಂಥದ್ದು. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಯಾರಾದ್ರೂ ಮನೆಗೆ ಕುಂಕುಮ ಕೊಟ್ಟರು ಸಹ ನಾವು ಆ ಹಣೆಗೆ ಕುಂಕುಮ ಇಟ್ಟು ಮತ್ತೆ ನಾವು ಇಟ್ಕೊಳ್ತೀವಿ. ಯಾಕೆ ಅಂತಂದ್ರೆ ಆ ಕುಂಕುಮಕ್ಕೂ ಮಾಡ್ಕೊಂಡ್ ಬಂದಿರ್ತಾರೆ. ಯಾವತ್ತೇ ಆಗ್ಲಿ ಮನೆಗೆ ಯಾರೋ ಒಬ್ರು ಬೇರೆಯವ್ರು ಬಂದು ಕುಂಕುಮ ಇಟ್ಕೊಳ್ಳಿ ಅಂತಂದ್ರೆ ದಿಢೀರಂತ ಇಟ್ಕೋಬಾರ್ದು. ಯಾಕೆ ಅಂತಂದ್ರೆ ಇದು ಅನುಭವದ ಮಾತಲ್ಲ, ಇದು ನಡೀತಾ ಇರತಕ್ಕಂಥ ಮಾತು. ಇದಕ್ಕೆ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಆಧಾರಗಳಿರತಕ್ಕಂಥದ್ದು. ವರಾಹಿ ತಂತ್ರ ಪ್ರಯೋಗ ಆ ಪುಸ್ತಕನೇ ಬ್ಯಾನ್ ಆಗ್ಬಿಟ್ಟಿದೆ. ಸುಮಾರು PDF ಫಾರ್ಮೆಟ್ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ 100-200 ಪೇಜಸ್ ಇರುತ್ತೆ. ಆ ಪುಸ್ತಕ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ ಅನಾದಿ ಕಾಲದಲ್ಲೇ. ಅಂತ ತಂತ್ರ ಪ್ರಯೋಗಗಳಿರ್ತಕ್ಕಂಥ ಮಂತ್ರದಲ್ಲಿ, ಬೀಜ ಮಂತ್ರದಲ್ಲಿ ಕುಂಕುಮವನ್ನ ಬೆರೆಸಿ ಆ ಕುಂಕುಮವನ್ನ ಯಾರಿಗಾದ್ರೂ ಹಿಂಗ ಹಣೆಗಿಟ್ಟಿದ್ದಾರೆ ಅಂದ್ರೆ ಹಿಂದೆ ನಾವು ನಡ್ಕೊಂಡು ಹೊಡ್ ಬರ್ಬೇಕು. ಇಂಥದ್ದೆಲ್ಲ ಆಗ್ತಿರ್ತಕ್ಕಂಥದ್ದಿದೆ. ಇಂಥವೆಲ್ಲವೂ ಸಾಕಷ್ಟು ಅದ್ಭುತವಾದ ತಂತ್ರ ಪ್ರಯೋಗಗಳಿದೆ. ಅವೆಲ್ಲವೂ ಹಿಂದೆ ಇದ್ದಿದ್ದು ಒಳ್ಳೇದಕ್ಕೋಸ್ಕರ, ಆದ್ರೆ ಈಗ ಅದನ್ನ ಕೆಟ್ಟದಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಅದನ್ನ ದಯವಿಟ್ಟು ಇಂಥ ಸಿಗ್ನಿಫಿಕೆನ್ಸ್ ಅಂತ ಏನಾದ್ರೂ ಇದ್ರೆ ನಾನು ಖಂಡಿತವಾಗ್ಲೂ ಇದಕ್ಕೆ ಒಂದು ತಕ್ಕ ಪರಿಹಾರವನ್ನು ಸಹ ಸೂಚಿಸ್ತೀನಿ. ಈಗ ಈ ದಿನಕ್ಕೆ ಸಂಬಂಧಪಟ್ಟಂತ ವಿಶೇಷವಾದಂತಹ ಮಂತ್ರ ಪ್ರಯೋಗ ಹಾಗೂ ಆರೋಗ್ಯ ಸೂತ್ರದ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಗುರುಜಿ, ಈ ದಿನ ವಿಶೇಷವಾಗಿ ನಾವು ಒಂದೊಂದು ದಿನ ಯಂತ್ರ ತಂತ್ರ ಮಂತ್ರ ಪ್ರಯೋಗಗಳನ್ನ ನಾನು ದಿನಕ್ಕೆ ತಿಳಿಸ್ಕೊಡ್ತಿದ್ದೀನಿ. ಮೊನ್ನೆ ಆರೋಗ್ಯ ಸೂತ್ರ ಒಂದೊಂದು ಮಂತ್ರವನ್ನು ತಿಳಿಸ್ಕೊಟ್ಟೆ. ಈ ದಿನವೂ ಸಹ ಒಂದು ಆರೋಗ್ಯ ಸೂತ್ರ. ನಮ್ಗೆ ಈ ಚಿಕನ್ ಫಾಕ್ಸ್
ಅಮ್ಮು ಅಂತ ಹೇಳ್ತೀವಿ, ಮೈ ಮೇಲೆ ಬೊಬ್ಬೆಗಳು ಬರ್ತಕ್ಕಂಥದ್ದು. ಜೊತೆಲಿ ಬ್ರಹ್ಮಾಂಡ ಹುಣ್ಣುಗಳು, ಮೈಯೆಲ್ಲ ಹುಣ್ಣುಗಳು ಬೆಳಿತಾನೇ ಇರುತ್ತೆ ಅನ್ಕೊಳ್ಳಿ. ಸಣ್ಣ ಮಕ್ಕಳಿಗಾಗ್ಬೋದು, ಅತಿ ಹೆಚ್ಚು ಸಿಹಿ ತಿಂದವ್ರಿಗೆ ಸಣ್ಣ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಕೆಲವರಿಗೆ ಕೈಯಲ್ಲಿ ಕಾಲಲ್ಲಿ ಎಲ್ಲಂದ್ರಲ್ಲಿ ಹುಣ್ಣುಗಳು ಬೆಳಿತಾ ಇರುತ್ತೆ. ಇದೆಲ್ಲವೂ ಕೆಲವರು ಹೇಳ್ತಾರೆ ಮಾಟ ಮಂತ್ರದಿಂದ ಬಂದಿದೆ ಅಂತ. ಹೌದು ಇರ್ಬೋದು, ಆದ್ರೆ ಅದನ್ನ ಕಂಟ್ರೋಲ್ ತರಕ್ಕೆ ಒಂದು ಆರೋಗ್ಯ ಸೂತ್ರ ಏನಪ್ಪಾ ಅಂತಂದ್ರೆ ನಿಂಬೆ ರಸ ಮತ್ತು ಬೆಲ್ಲವನ್ನ ಸೇರಿಸಿ ದಿನಕ್ಕೊಂದು ಟೀ ಸ್ಪೂನ್ ಕುಡಿತಾ ಬನ್ನಿ. ಖಂಡಿತವಾಗ್ಲೂ 10 ದಿನಗಳಲ್ಲಿ ಅದು ಎಂತಹ ಒಂದು ರೋಗ ಇದ್ರೂ ಶಮನವಾಗ್ಬಿಡುತ್ತೆ ಮತ್ತು ಜ್ವರ ಬಾಧೆ ಇದ್ರೂ ಸಹ ಕುಗ್ಗೋಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನಿಂಬೆಹಣ್ಣಿನ ರಸದಲ್ಲಿ ಬೆಲ್ಲವನ್ನು ಮಿಶ್ರಣ ಮಾಡಿ ದಿನಕ್ಕೊಂದು ಟೀ ಸ್ಪೂನ್ ಅಷ್ಟು ಬೆಳಗಿನ ಜಾವ ಈ ರೀತಿ ಒಂದು 10 ದಿನಗಳ ಮಾಡೋಷ್ಟರಲ್ಲಿಯೇ ನಿಮ್ಮ ಮೈ ಮೇಲಿರ್ತಕ್ಕಂಥ ತುರಿಕೆ ಅಥವಾ ಮಹಾ ಉಣ್ಣಗಳು ಇಂಥದ್ದೇನೇ ಇರಲು ಸಹ ನಶಿಸಿ ಹೋಗುತ್ತೆ. ಇದು ಸತ್ಯ. ಇಂಥ ಒಂದು ಆರೋಗ್ಯ ಸೂತ್ರವನ್ನ ತಾವೆಲ್ಲರೂ ಪಾಲನೆ ಮಾಡ್ಕೊಳ್ಳಿ. ಇನ್ನ ಈ ದಿನದ ಮಂತ್ರ ಪ್ರಭಾವ, ಮಂತ್ರ ಪ್ರಯೋಗ ಏನಿದೆ ಮಂತ್ರ ನೋಡಿ. ಈ ದಿನ ನಾನು ಕೊಡ್ತಕ್ಕಂಥದ್ದು ಕುಬೇರ ಮಂತ್ರ. ನಿಮ್ಮ ಮನೆಯಲ್ಲಿ ಕುಬೇರ ಸ್ಥಿತನಾಗಿರಬೇಕು. ಒಂದು ಕುಬೇರನ ಒಂದು ವಾಸಸ್ಥಾನ ನಿಮ್ಮ ಮನೆಯಲ್ಲಿ ಸ್ಥಿತವಾಗಿ ಕೂತ್ಕೋಬೇಕು. ಕುಬೇರನ ಅನುಗ್ರಹ ಯಾವಾಗ್ಲೂ ಇರಬೇಕು. ನಾನು ಬಿಸ್ನೆಸ್ ಮಾಡ್ತಕ್ಕಂಥದ್ದು ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬಾರ್ದು. ಯಾವಾಗ್ಲೂ ನಾನು ಒಳ್ಳೆ ಜೀವನದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಮುನ್ನತೆಗೆ ಬರಬೇಕು. ನಾನು ಸಂಪಾದನೆ ಮಾಡೋದು ನನಗೆ ಉಳಿದ್ರೆ ಸಾಕು ಅನ್ನುವಂಥವ್ರೆಲ್ಲರೂ ಸಹ ಬೇಗ ನಾವೊಂದು ಈಗ 1 ರೂಪಾಯಲ್ಲಿ ಇರ್ತಕ್ಕಂಥವನು 10 ರೂಪಾಯಿಗೆ, 10 ರೂಪಾಯಲ್ಲಿ ಇರ್ತಕ್ಕಂಥವ್ನು 100ಗೆ, 100ರಲ್ಲಿ ಇರ್ತಕ್ಕಂಥ 1000, 1000ರಲ್ಲಿ ಇರ್ತಕ್ಕಂಥವನು 10,000, 10,000 ಲಕ್ಷ, ಲಕ್ಷದಲ್ಲಿ ಇರ್ತಕ್ಕಂಥ 10 ಲಕ್ಷ, 10 ಲಕ್ಷ ಕೋಟಿ, ಕೋಟಿಗಿರೋನು 10 ಕೋಟಿ. ಈ ರೀತಿ ಒಂದಕ್ಕೊಂದು ಹಂತವಾಗಿ ನಾವು ಬೆಳಿಬೇಕು ಅನ್ನತಕ್ಕಂಥವ್ರು ದೈವಶಕ್ತಿಯೂ ಬೇಕು. ಆ ಕುಬೇರನ ಅನುಗ್ರಹ ಇದ್ರೆ ಮಾತ್ರ ನಮ್ಮ ಜೀವನದಲ್ಲಿ ಆ ಕುಬೇರತ್ವ ಇರುತ್ತೆ. ಕುಬೇರ ಸಾಕಷ್ಟು ಜಪತಪಗಳನ್ನ ಮಾಡಿ ಒಂದು ಆಶೀರ್ವಾದವನ್ನು ಪಡಿತಾನೆ. ಪ್ರಪಂಚಕ್ಕೆಲ್ಲ ಮಹಾಲಕ್ಷ್ಮಿ ಆದಿಂದಾಳಾದ್ರೆ ಆ ಮಹಾಲಕ್ಷ್ಮಿನ ಎಲ್ಲಿರ್ತಾಳೋ ಅಲ್ಲಿ ನಾನು ಆವಾಸ ಸ್ಥಾನ ಆಗಿರ್ಬೇಕು. ಮಹಾಲಕ್ಷ್ಮಿ ಅಧಿದೇವತೆ ಈತನು. ಮಹಾಲಕ್ಷ್ಮಿಗೆ ಈತನು ಕಾವಲುಗಾರ. ಈತನ ಇದಾನೆ ಅಂತಂದ್ರೆ ಮಹಾಲಕ್ಷ್ಮಿ ಅಲ್ಲಿರ್ತಾಳೆ. ಈತನ ದೃಷ್ಟಿ ಇಲ್ಲ ಅಂತಂದ್ರೆ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ. ಅದಕ್ಕೆ ಎಷ್ಟೋ ಮನೆಗಳಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಬಂದ್ರು ಕ್ಷಣಾರ್ಧದಲ್ಲಿ ಮಾಯ ಆಗ್ತಿರುತ್ತೆ. ಅಂಥದ್ದು ಏನೇ ಇದ್ರೂ ಸಹ ಈ ದಿನ ಕೊನೆ ಆಗ್ಬೇಕು. ಇಂಥ ಒಂದು ವಿಶೇಷವಾಗಿ ನಿಮ್ಮ ದಾರಿದ್ರ್ಯ ಹರಣೋಪಾಯ, ಮನೆಯಲ್ಲಿ ಎಂತಹ ಒಂದು ದಟ್ಟ ದಾರಿದ್ರ್ಯ ಇದ್ರೂ ಸಹ ದೂರ ಆಗೋದಕ್ಕೆ ನಾನೊಂದು ವಿಶೇಷವಾದ ಸುಲಭವಾದ ಒಂದು ಮಾರ್ಗವನ್ನು ತೋರಿಸ್ತೀನಿ. ಗೋಧಿ ಹಿಟ್ಟು ಬೆಲ್ಲವನ್ನ ಸೇರಿಸಿ ಒಂದು 108 ಗೋಲಿಗಳನ್ನ ಮಾಡಿಟ್ಕೊಂಡ್ಬಿಡಿ. ಮನೆಯಲ್ಲಿ ಸಣ್ಣ ಸಣ್ಣಗೆ ಗೋಲಿಗಳನ್ನ ಮಾಡಿಟ್ಕೊಂಡ್ಬಿಡಿ. 108 ಗೋಲಿಗಳನ್ನ ಮಾಡಿಟ್ಕೋಬೇಕು. ಆ 108 ಗೋಲಿಗಳನ್ನ ಮಾಡಿಟ್ಕೊಂಡು ಅವುಗಳನ್ನ ಆ ಗೋಧಿ ಹಿಟ್ಟು ಮತ್ತು ಬೆಲ್ಲ ಹಾಲನ್ನ ಸೇರಿಸಿ ಮಾಡ್ಕೋಬೇಕು. ಆ ಒಂದೊಂದು ಮಂತ್ರವನ್ನ ನಾನು ಹೇಳ್ತೀನಿ. ಈಗ ಮಂತ್ರ ನಿಮ್ಗೆ ಡಿಸ್ಪ್ಲೇ ಆಗ್ತಿದೆ, ದಯವಿಟ್ಟು ಮಂತ್ರವನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಜೊತೆಲಿ ನಾನು ಹೇಳ್ತೀನಿ, ಅದನ್ನ ಕ್ಲೀನ್ ಆಗಿ ಬರ್ದಿಟ್ಕೊಳ್ಳಿ. ಅದ್ಭುತವಾದ ಕುಬೇರ ಮಂತ್ರ. ಮತ್ತೆ ಇಂತಹ ಒಂದು ಸಂದರ್ಭ ಬರ್ದೇ ಇರ್ಬೋದು. ಅದಕ್ಕೆ ದಯವಿಟ್ಟು ಈಗ ನಾನು ಹೇಳ್ತಕ್ಕಂಥ ಮಂತ್ರ ಸೂಕ್ಷ್ಮವಾಗಿ ನೀವೆಲ್ಲರೂ ಬರ್ದಿಟ್ಕೊಳ್ಳಿ. ಬರ್ದಿಟ್ಕೊಂಡು ಆ ಗೋಧಿ ಹರಳುಗಳಿಂದ ನಾನು ಏನ್ ಮಾಡ್ಬೇಕು ಅದನ್ನು ತಿಳಿಸ್ತೀನಿ. ಇದೀಗ ಮಂತ್ರ ಪ್ರಭಾವ. ಮಂತ್ರ ವಿಶೇಷವಾಗಿ ಈ ಮಂತ್ರವನ್ನ ನಾನು ಹೇಳ್ತಿದ್ದೀನಿ, ಬರ್ದಿಟ್ಕೊಳ್ಳಿ. ಮಂತ್ರವನ್ನ ಕುಬೇರತ್ವಂ ನೋಡಿ. ಕುಬೇರತ್ವಂ ಧನಾಧೀಶಂ ಗೃಹತೆ ಕಮಲಸ್ಥಿತಾಹ. ಕುಬೇರತ್ವಂ ಧನಾಧೀಶಂ ಗೃಹತೆ ಕಮಲಸ್ಥಿತಾಹ. ತಾಂ ದೇವ ತಾಮ್ ಅಂತ ತುಂಬಾ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ತಾಂ ದೇವ ಪ್ರೇಷಯ ತ್ವಂ ಅಂತಂದಾಗ ನೋಡಿ, ತ್ವಂಶು ಅಂತಂದಾಗ ಅದನ್ನ ಸಿದ್ಧಿ ಮಾಡ್ಕೊಳ್ಳುವಂಥದ್ದು. ಮದ್ ಗೃಹೇ ನಮೋ ನಮಃ ಅಂತಂದಾಗ ಈ ಮಂತ್ರವನ್ನ ಹೇಳ್ತಕ್ಕಂಥದ್ದು ಕುಬೇರತ್ವ. ಕುಬೇರನು ನಾನು ನಿನಗೆ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಣೆ ಮಾಡ್ತಿದ್ದೀನಿ. ನನ್ನಲ್ಲಿರ್ತಕ್ಕಂಥ ದಾರಿದ್ರ್ಯವನ್ನೂ ದೂರ ಮಾಡಿ ನೀನು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಕೂತ್ಕೋ ಅಂತ ಎಂಬುದು ಅರ್ಥಕ್ಕಂತಕ್ಕಂಥ ಈ ಮಂತ್ರ. ಅದ್ಭುತ ಮಂತ್ರ. ತ್ವಂಶು ಶೀಘ್ರವಾಗಿ ಮದ್ ಗೃಹೇ ನಮೋ ನಮಃ. ಮದ್ ಗೃಹೇ ನನ್ನ ಮನೆಯಲ್ಲಿ ಶೀಘ್ರವಾಗಿ ನೀನು ಬಂದು ಸ್ಥಾಪಿಸು. ನನ್ನ ಮನೆಯಲ್ಲಿ ಅಭಿವೃದ್ಧಿಯನ್ನ ಮಾಡು, ಲಕ್ಷ್ಮಿಯನ್ನ ಅಭಿವೃದ್ಧಿ ಮಾಡು. ಕುಬೇರತ್ವಂ ಧನಾಧೀಶಂ ದನಕ್ಕೆ ಅಧಿಪತಿ ಇವನು. ನೀನು ಬಂದು ನಮ್ಮ ಮನೆಯಲ್ಲಿ ಸ್ಥಿತನಾಗಿರುವಂತಕ್ಕಂಥ ಈ ಅದ್ಭುತವಾದ ಮಂತ್ರವನ್ನ ಪ್ರತಿನಿತ್ಯ 108 ಬಾರಿಯನ್ನ ಜಪ ಮಾಡಬೇಕು. ಯಾವ ರೀತಿ? ಈ ಗೋಧಿ ಮತ್ತು ಬೆಲ್ಲವನ್ನ ಸೇರಿಸಿ ನೀರನ್ನ ಹಾಕಿ ಅಥವಾ ಹಾಲನ್ನ ಹಾಕಿ ಸಣ್ಣ ಸಣ್ಣ ಉಂಡೆಯನ್ನ ಮಾಡ್ಕೊಂಡ್ಬಿಡ್ಬೇಕು. ಉಂಡೆಯನ್ನ ಮಾಡ್ಕೊಂಡು ಅದು ಒಂದೊಂದು ಉಂಡೆಗೂ ಸಹ ತೆಗೆದು ಒಂದು ಬಟ್ಲಲ್ಲಿ ಇಟ್ಕೊಂಡ್ಬಿಡಿ. ಬಟ್ಲಲ್ಲಿ ಇಟ್ಕೊಂಡು ಒಂದು ಮಂತ್ರವನ್ನು ಏಕಾಗ್ರತೆ ಜಪಿಸ್ಬೇಕು, ಇನ್ನೊಂದಕ್ಕೆ ಇಟ್ಕೋಬೇಕು. ಈ ರೀತಿ ಮಾಡಿ ಇವುಗಳನ್ನೆಲ್ಲ ತಗೊಂಡೋಗಿ ಯಾವತ್ತಾದ್ರೂ ಒಂದಿನ ಒಣಗಿಸಿಟ್ಕೊಂಡ್ಬಿಡಿ. ಒಣಗಿಸಿಟ್ಕೊಂಡು ಸಮುದ್ರದ ಕಡೆ ಹೋದಾಗ, ನದಿ ತೀರದ ಕಡೆ ಹೋದಾಗ ಮೀನುಗಳಿಗೆ ಅರ್ಪಣೆ ಮಾಡ್ಬೇಕು. ಅಥವಾ ಎಲ್ಲಾದ್ರೂ ಕೆರೆ ಇರುತ್ತೆ, ಲೇಕ್ಸ್ ಇರುತ್ತೆ, ನಿಮ್ ಸುತ್ತಮುತ್ತ ಎಲ್ಲಾದ್ರೂ ಕೆರೆ ಬಾವಿನಲ್ಲಿ ಮೀನುಗಳು ಇದ್ದೇ ಇರುತ್ತೆ. ನೀವು ಅಲ್ಲೋಗ್ಬಿಟ್ಟು ಒಂದೊಂದೇ ಈ ಒಂದು 108ನ್ನ ಒಂದೊಂದಕ್ಕೆ ಮೀನುಗಳಿಗೆ 108 ಬಾರಿ ಎಲ್ಲ ಒಂದೇ ಸಲ ಹಾಕ್ಬಾರ್ದು, 108 ಬಾರಿ ಹಾಕ್ಬಿಡ್ಬೇಕು. ಅಥವಾ ಇನ್ನೂ ಅದ್ಭುತವಾದ ವಿಚಾರ ಅಂತಂದ್ರೆ ಇದೇ ಮಂತ್ರಪಾಠ ಬಾಯಿಪಾಠವನ್ನ ಮಾಡ್ಕೊಂಡು ಎಲ್ಲಾದ್ರೂ ನದಿ ತೀರದಲ್ಲಿ ಮೀನುಗಳಲ್ಲಿರ್ತಕ್ಕಂಥ ಸ್ಥಳ, ಕೆರೆಗಳಲ್ಲಿ ಸ್ಥಳ ಒಂದು
ಕಪ್ಪದಾದ ಮಣೆ ಅಥವಾ ಯಾವ್ದಾದ್ರೂ ಒಂದು ಬಟ್ಟೆಯನ್ನು ಕೆಳಗಡೆ ಹಾಕಿ ಅದ್ರ ಮೇಲೆ ಕುತ್ಕೊಂಡು ಈ ಮಂತ್ರವನ್ನು ಒಂದು ಸಲ ಹೇಳ್ಕೊಂಡು ಮೀನುಗಳಿಗೆ ಹಾಕ್ತಾ ಬಂದ್ರೆ ಖಂಡಿತವಾಗ್ಲೂ 108 ದಿನಗಳು ಅಥವಾ 48 ದಿನಗಳ ಒಳಗಡೆ ನಿಮ್ಮ ಮನೆಯಲ್ಲಿ ಕುಬೇರನ ವಾಸಸ್ಥಾನ, ಕುಬೇರ ಓಡಾಡುವಂಥದ್ದು ಅಂತ ಎಂತ ಜಗತ್ ಕಷ್ಟ ಇದ್ರು ಸಹ ನಿಮ್ಗೆ ಕುಬೇರ ಒಲಿತಾನೆ, ನಿಮ್ಗೆ ಸಾಲದ ಬಾಧೆ, ದಾರಿದ್ರ್ಯದಿಂದ ದೋಷ ಹೋಗ್ಬಿಡುತ್ತೆ. ಇದು ಸತ್ಯ. ಈ ಮಂತ್ರವನ್ನು ತಾವೆಲ್ಲರೂ ಉಪಯೋಗ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಮತ್ತೆ ಈ ದಿನದ ತಂತ್ರ ಪ್ರಯೋಗ ನೋಡಿ, ವಿಶಾಖ ನಕ್ಷತ್ರ, ಗುರು ಅಧಿಪತಿ, ಗುರುವಾರ ಬೇರೆ ಬಂದಿರತಕ್ಕಂಥದ್ದು. ದ್ವಿತೀಯ ಪುತ್ರ ರೋಗಂ ಪುತ್ರ ಶೋಕಂ. ನೋಡಿ, ಪುತ್ರ ಮಕ್ಕಳಿಲ್ದೇ ಇರತಕ್ಕಂಥವ್ರು, ಪುತ್ರ ಶೋಕ ಅನುಭವಿಸ್ತಿರ್ತಕ್ಕಂಥವ್ರು, ಮಕ್ಕಳು ಇಲ್ಲದೆ ಇರತಕ್ಕಂಥವ್ರು ಈ ದಿನ ವಿಶೇಷವಾಗಿ ಗುರು ದೇವಸ್ಥಾನದಲ್ಲಿ ಹೋಗ್ಬೇಕು. ಗುರುವನ್ನ ದರ್ಶನ ಮಾಡಿ ಒಂದು ತುಪ್ಪದ ದೀಪವನ್ನ ಹಚ್ಚಿ, ಅಥವಾ ಅಲ್ಲಿ ತುಪ್ಪದ ದೀಪವನ್ನು ಹೊರಗಡೆ ಎಲ್ಲೂ ಹಚ್ಚಕ್ ಬಿಡ್ಲಿಲ್ಲ ಅಂದ್ರೆ ಹೊರಗಡೆ ಎಲ್ಲಾದ್ರೂ ಒಂದು ಜಾಗದಲ್ಲಿ ಗುರು ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನ ಹಚ್ಚಿ. ಅದಾಗಿಲ್ಲ ಅಂದಿದ್ದ ಪಕ್ಷದಲ್ಲಿ ಈ ದಿನ ನಿಮ್ಮ ಮನೆಗಳಲ್ಲೇ ಒಂದು ಪ್ರಣತಿಯನ್ನ ತಗೊಂಡು, ಅಂದ್ರೆ ಒಂದು ಹಣತೆಯನ್ನ ತಗೊಂಡು, ಹಣತೆಯಲ್ಲಿ ತುಪ್ಪವನ್ನ ಹಾಕಿ, ಜೊತೆಯಲ್ಲಿ 4 ಕಡಲೆಕಾಳು ಅಥವಾ 8 ಕಡಲೆಕಾಳನ್ನ ಹಾಕಿ 5 ಬತ್ತಿಗಳನ್ನ ಸೇರಿಸಿ ದೀಪವನ್ನ ನಿಮ್ಮ ಮನೆಯಿಂದ ವಸಲಕ್ಕೆ ಹೊರಗಡೆ ಇಟ್ಟಾಗ ಖಂಡಿತವಾಗ್ಲೂ ಈ ದಿನ ಆ ಗುರುವಿನ ಪ್ರಭಾವದಿಂದ ಸಂತಾನವಿಲ್ಲದೆ ಇರತಕ್ಕಂಥವ್ರಿಗೆ ಸಂತಾನ ಭಾಗ್ಯ, ಮದುವೆ ಇಲ್ಲದೆ ಇರತಕ್ಕಂಥ ಮದುವೆ ಭಾಗ್ಯ ಸಿಗುವಂತದ್ದು ಖಚಿತ. ಈ ಯಂತ್ರ ಮಂತ್ರ 3 ಪ್ರಯೋಗಗಳಂತ ಉಪಯೋಗ ಮಾಡ್ಕೊಳ್ಳಿ. ಮುಂದಿನ ವಿಚಾರ ನಾನು ನಾಳೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಚನ್ನಸಂದ್ರದಿಂದ ನಾಗೇಶ್ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ನಾಗೇಶ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್? ನಮ್ ಮನೆ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್, ನಮ್ ತಾಯಿ ಬಗ್ಗೆನೂ ಕೇಳ್ಬೇಕಾಗಿತ್ತು. ಯಾರಾದ್ರೂ ಒಬ್ರ ಬಗ್ಗೆ ಕೇಳ್ಬೋದು, ಯಾರ ಬಗ್ಗೆ ಕೇಳ್ತೀರಾ? ನಮ್ ಮನೆ ಬಗ್ಗೆ ಕೇಳ್ತೀನಿ ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಮದುವೆ ಆಗಿರೋ ಡೇಟ್ ಇದೆ ಮೇಡಮ್. ಹೇಳಿ. 5/5/1972. 5/5/77ನೇ ಇಸವಿ. ಸಮಯ 10:30 ರಿಂದ 11:30. ರಾತ್ರಿನಾ ಬೆಳಗ್ಗೆನಾ? ಮತ್ತೆ ಇದು ಮುಹೂರ್ತ ಮೇಡಮ್, ಬೆಳಗ್ಗೆ. ಮುಹೂರ್ತದ ಸಮಯ ಅಲ್ವಾ? ಕ್ಷಮಿಸಿ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಪ್ಪ. ನಮಸ್ಕಾರ ಗುರುಜಿ, ಕೋಟಿ ವಂದನೆಗಳು ಗುರುಜಿ. ಕೋಟಿ ಆಶೀರ್ವಾದಗಳಿರುತ್ತೆ. ಗುರುವಾರನ ಮದ್ವೆ ಆಗಿದ್ದು? ಗುರುಜಿ. ನೋಡಿ, ಪಂಚಮ ಸ್ಥಾನ ಗುರುಸ್ಥಾನ ಗುರುವಾರ ಮದ್ವೆ ಆಗಿರತಕ್ಕಂತ ತೋರಿಸ್ತಿದೆ. ಅನುರಾಧ ನಕ್ಷತ್ರದಲ್ಲಿ ಗುರುವಾರ ಮದ್ವೆ ಆಗಿದ್ರಿ. ಜಾತಕೇನೋ ಮದ್ವೆ ಆಗಿರೋ ದಿನಾಂಕ ಏನೋ ಚೆನ್ನಾಗಿದೆ, ಬಟ್ ನಿಮ್ಮ ಜಾತಕದಲ್ಲೇ ಸರಿ ಇಲ್ಲ. ನಮ್ ತಾಯಿ ಗುರುಜಿ ಅವರು, ನಮ್ ತಾಯಿಗೆ ತುಂಬಾ ತೊಂದ್ರೆ. ಅವ್ರಿಗೇನೋ ಒಂಥರ ಏನೋ ಗಾಳಿ ಇದೆ ಅಂತಾರೆ, ಎಲ್ಲಿ ನೋಡ್ತಿದ್ರು ಮೇಲನೆ ಆಗ್ತಾ ಇಲ್ಲ, ಏನೋ ಮೈ ಮೇಲೆ ಬಂತರ ಆಗ್ತಾ ಇದೆ. ನಾನು ಅವ್ರ ಅತ್ತೆ ಅಂತಾರೆ, ಏನೇನೋ ಸಂಸಾರದಲ್ಲಿ ತುಂಬಾ ನೋವಿದೆ ಸ್ವಾಮೀಜಿ. ಖಂಡಿತವಾಗ್ಲೂ ನಾನು ಹೇಳ್ತಿದ್ದೀನಿ, ಇದು ಮಾನಸಿಕವಾಗಿ ನೊಂದಿರ್ತಕ್ಕಂಥದ್ದು. ನಿಮ್ಮ ತಾಯಿ ಬೀಳ್ತಾಳೆ ಸ್ವಾಮೀಜಿ. ನಮ್ ಕಲ್ನಲ್ಲಂತೂ ನೋಡಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ನೋವು ತಿಂತಾಳೆ ಸ್ವಾಮೀಜಿ. ಸಂಸಾರದಲ್ಲಿ ತುಂಬಾ ಕಷ್ಟ. ನಾನು ಹೇಳ್ತಿರಲ್ಲ, ಮದ್ವೆ ಡೇಟು ಅದೆಲ್ಲ ಚೆನ್ನಾಗೇ ಇದೆ, ಅದರಿಂದ ಯಾವುದೇ ತರದ್ದಾಗಿಲ್ಲ. ಆದ್ರೆ ನೀನ್ ಕೊಟ್ಟಿರ್ತಕ್ಕಂಥದ್ದು ಕುಟುಂಬ ಸಮಸ್ಯೆ. ಅಂದ್ರೆ ಅವ್ರಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ನೆಮ್ಮದಿ ಅನ್ನೋದು ಮದ್ವೆ ಆದಾಗಿಂದ ಇವತ್ತಿನ ತನಕ ನೆಮ್ಮದಿ ಇಲ್ಲ. ಒಳ್ಳೆ ಹಸು ದುಡ್ದಂಗ್ ದುಡಿದ್ರು, ಎಲ್ಲರ ಕೈಲಿ ಬಾಯಿ ಮುಚ್ಕೊಂಡಿಸ್ಲು, ಮತ್ತೆ ಎಲ್ಲರ ಕೈಲಿ ಬಯಸ್ಕೊಂಡ್ರು, ಅಪವಾದಗಳಾಯ್ತು, ನಾನಾ ರೀತಿಯಲ್ಲಿ ದೇಹಕ್ಕೆ ಹೀನತೆ, ಒಡೆತಗಳು, ಅದು ಇದು ತಿಂದು ಸಾಕಷ್ಟು ನೊಂದೋಗ್ಬಿಟ್ಟಿದ್ದಾಳೆ ಜೀವನದಲ್ಲಿ. ಆರ್ತಿ ನೊಂದು ಕೊನೆಗೆ ಈ ರೀತಿ ಅನ್ಕಾನ್ಶಿಯಸ್ ಆಗಿ ಆ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಇನ್ನೊಂದ್ ಕಡೆ ಹೋಗಿ ಈ ರೀತಿ ಆಗ್ತಿರ್ತಕ್ಕಂಥದ್ದು. ನಿಜವಾಗ್ಲೂ ಒಳ್ಳೆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ನೀವು ಕರ್ಕೊಂಡೋಗಿ ನಿಜವಾಗ್ಲೂ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರೆ ಖಂಡಿತವಾಗ್ಲೂ ಅವ್ರು ಸರಿ ಹೋಗ್ತಾರೆ. ಜೊತೆಯಲ್ಲಿ ಪ್ರತಿ ಅಮಾವಾಸ್ಯೆ ದಿನ ಹನುಮಂತನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ 19 ಪ್ರದಕ್ಷಿಣೆಗಳನ್ನ ಹಾಕಿ 19 ಎಳ್ಳೆಣ್ಣೆ ದೀಪಗಳನ್ನ ಹಚ್ಚಿಸ್ಬಿಟ್ಟು ಬನ್ನಿ. ಈ ರೀತಿ 3 ತಿಂಗಳ ಕಾಲ ಮಾಡಿ ಅವ್ರ ಮೇಲೆ ಎಂತಹ ಒಂದು ಗಾಳಿ ಗ್ರಹ ಕಾಟಗಳಿದ್ರು ದೂರ ಹೋಗುತ್ತೆ. ಜೊತೆಯಲ್ಲಿ ಒಂದು ಒಳ್ಳೆಯ ಸೈಕ್ಯಾಟ್ರಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿ. ಖಂಡಿತವಾಗ್ಲೂ ಅವ್ರು ಮಾನಸಿಕವಾಗಿ ತುಂಬಾ ನೊಂದಿರೋದ್ರಿಂದ ಮಾನಸಿಕ ಅಸ್ವಸ್ಥೆಯಾಗಿ ಈ ರೀತಿ ಆಗಿರ್ತಕ್ಕಂಥದ್ದು. ಇದನ್ನ ಮಾಡ್ಕೊಂಡ್ರೆ ಖಂಡಿತ ಅವ್ರ ಜೀವನದಲ್ಲಿ ಚೆನ್ನಾಗಿರುತ್ತಪ್ಪ. ನಿಮ್ಮ ತಾಯಿಗೆ ಈ ರೀತಿ ಚೆನ್ನಾಗಿ ನೋಡ್ಕೋ. ನಿನ್ನ ಅಕ್ಕರೆ ನನ್ಗೆ ತುಂಬಾ ಇಷ್ಟ ಆಯ್ತು. ಮಾತೃ ಪ್ರೇಮ ಸದಾ ನಿನ್ಗೆ ಯಾವಾಗ್ಲೂ ಹೀಗೆ ಇರ್ಲಿ, ನಿನ್ನ ತಾಯಿಗೆ ಬೇಗ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರತಿನಿತ್ಯವೂ ಸಹ ಒಂದು ಶಿವನ ದೇವಸ್ಥಾನದಲ್ಲಿ ಹೋಗಿ ಬಿಲ್ವಾರ್ಚನೆ ಮಾಡ್ತಾ ಬಾ. ಒಳ್ಳೇದಾಗ್ಲಿ ನಿನಗೂ, ನಿಮ್ಮ ತಾಯಿಗೆ ಆರೋಗ್ಯ ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ವೀಕ್ಷಕರಿಗೆ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋ ಸಮಯ ಆಗಿದೆ. ಹಾಸನಿಂದ ಜಗದೀಶ್ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಜಗದೀಶ್ ಅವರು ಜನ್ಮ ದಿನಾಂಕವನ್ನ ಸೂಚಿಸಿದ್ದಾರೆ 24/11/79ನೇ ಇಸವಿ ಅಂತ ಹೇಳಿದ್ದಾರೆ. ಇನ್ನು ಲಾರಿ ಡ್ರೈವರ್ ಆಗಿ ನಾನು ಕೆಲಸ ಮಾಡ್ತಿದ್ದೀನಿ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ ಗುರುಜಿ. ತುಂಬಾ ಸುಸ್ತಿರುತ್ತೆ ಹಾಗೂ ಆಗಾಗ ಒಳಜ್ವರ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಒಂದು ಪರಿಹಾರವನ್ನ ಸೂಚಿಸಿ ಅಂತ ಕೇಳ್ತಾ ಇದ್ದಾರೆ. ಜೈ ಮಹಾಕಾಳಿ. ಕುಟುಂಬ ಸ್ಥಾನ ಇರ್ತಕ್ಕಂಥ ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ನೋಡಿ, ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥದ್ದು ರಮಲಶಾಸ್ತ್ರದ ಪ್ರಕಾರ ಲಗ್ನಾಧಿಪತಿ 2ನೇ ಮನೆ ಇರತಕ್ಕಂಥದ್ದು. ಆದ್ರೆ ಕುಟುಂಬ ಸ್ಥಾನದಲ್ಲಿ ಪಾಪಗ್ರಹಗಳಿರೋದ್ರಿಂದ 3ನೇ ಮನೆ, 3 1 2 3 × 2 6ನೇ ಮನೆ, 6th ಹೌಸ್ ಆರೋಗ್ಯ ಸ್ಥಾನ. ಆರೋಗ್ಯ ಸ್ಥಾನ ಲಗ್ನಾಧಿಪತಿ 6ನೇ ಮೇಲೆ ಕೂತಿರೋದ್ರ ದೇಹಕ್ಕೆ ನಾನಾ ರೀತಿಯ ಬಾಧೆಗಳು ಉಂಟಾಗುತ್ತೆ ಅಂತ ಜಾತಕ ತೋರಿಸ್ತಿದೆ. ಆದ್ರೆ ನಿನ್ನ ಲಗ್ನಾಧಿಪತಿ ಬಂದು ಶನಿ ಆಗಿರೋದ್ರಿಂದ 6ನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು ನೋಡಿ. ಶನಿ ಲಗ್ನಾಧಿಪತಿ ಆಗಿರ್ತಾನೆ ಅಂತಂದ್ರೆ ಕುಂಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು 6ನೇ ಮನೆಯಲ್ಲಿ ಇರತಕ್ಕಂಥದ್ದು ಬುಧನ ಸ್ಥಾನದಲ್ಲಿ.
ಆದ್ರೆ ನಿಜವಾಗ್ಲೂ ಚೆನ್ನಾಗಿರತಕ್ಕಂತ ವಿಶೇಷವಾದ ಸ್ಥಾನನೇ ಇದು. ಯಾವ್ದು ತೊಂದರೆ ಮಾಡ್ಕೋಬೇಕಿಲ್ಲ. ಮಕರ ಲಗ್ನದ ಇಟ್ಟಿರ್ತಕ್ಕಂಥದ್ದು, ಲಗ್ನಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ಆದ್ರೆ ಇಲ್ಲಿ ಏನಾಗಿದೆ, ರಾಹುವಿನ ದೃಷ್ಟಿ ಬೀಳ್ತಿರೋದ್ರಿಂದ ನಿಮ್ಗೆ ಈ ರೀತಿ ಆಗ್ತಿದೆ. ಒಂದು ಸತತವಾಗಿ ಪ್ರತಿ ಒಂದು ಹುಣ್ಣಿಮೆ ದಿನ ನದಿಯಲ್ಲಿ ಸ್ನಾನ ಮಾಡಿ ಒಂದು ಸಿಪ್ಪೆ ಸುಲಿದೆ ಇರತಕ್ಕಂಥ ತೆಂಗಿನಕಾಯಿನ ಬಿಟ್ಟು ಪ್ರತಿದಿನ ತುಳಸಿ ಅರ್ಚನೆ ಮಾಡಿ, ತುಳಸಿ ಒಂದು ಗಿಡಕ್ಕೆ ಪೂಜೆ ಮಾಡಿ, ತುಳಸಿ ದಳವನ್ನ ತೆಗೆದು ಕಣ್ಣಿಗೆ ಹೊತ್ತಿ ತುಳಸಿ ದಳವನ್ನ ಪ್ರತಿನಿತ್ಯ ತಿಂತಾ ಇರಬೇಕು. ಈ ರೀತಿ 108 ದಿನಗಳ ಕಾಲ ತುಳಸಿ ಅರ್ಚನೆ, ತುಳಸಿ ಪೂಜೆಯಿಂದ, ಎರಡನೇದಾಗಿ ಪ್ರತಿ ಹುಣ್ಣಿಮೆ ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ರೋಗ ಬಾಧೆಗಳು ಸಮಸ್ತ ದೂರವಾಗಿ ದೇಹಕ್ಕೆ ಚೈತನ್ಯ, ಆರೋಗ್ಯ, ಭಾಗ್ಯ ಎಲ್ಲವೂ ಸಿಗುತ್ತಪ್ಪ. ಒಳ್ಳೇದಾಗ್ಲಿ. ನಮಸ್ತೆ. ಗುರುಜಿ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ. ಬ್ರಹ್ಮೋಸ್ಮಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಪತ್ರಗಳನ್ನ ನಮ್ಮ ಒಂದು ವಾಹಿನಿಗೆ ಬರೆದು ಕಳಿಸಬಹುದು. ಪತ್ರಗಳನ್ನ ಬರೆದು ಕಳಿಸುವಂತಹ ವಿಳಾಸ ನಂಬರ್ 39, ಯುನೈಟೆಡ್ ಮ್ಯಾನ್ಷನ್ಸ್, ಜಿ ಕನ್ನಡ ವಾಹಿನಿ, 3ನೇ ಮಹಡಿ, ಓಂಕಾರ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5119, MG ರಸ್ತೆ, ಬೆಂಗಳೂರು 1. ಇನ್ನ ಈ ದಿನ ಮತ ಚಲಾಯಿಸುವಂತಹ ವಿಶಿಷ್ಟವಾದಂತಹ ದಿನ. ಆದಷ್ಟು ಬೇಗ ನಿಮ್ಮ ಹತ್ತಿರದ ಮತಗಟ್ಟೆಗಳಿಗೆ ಹೋಗಿ ನಿಮ್ಮ ಅತಿ ಅಮೂಲ್ಯವಾದಂತಹ ಮತವನ್ನ ಚಲಾಯಿಸಿ ಬನ್ನಿ ಅಂತ ಹೇಳ್ತಾ, ಮತ್ತೆ ಎಂದಿನಂತೆ ನಿಮ್ಮೆಲ್ಲರ ಭೇಟಿ ನಾಳೆ ಬೆಳಗ್ಗೆ ಸರಿಯಾಗಿ ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.